ಜಯಶ್ರೀ ಮೇಡಮ್ ರೆಕಾರ್ಡಿಂಗ್ ಶುರು ಆಗಿದೆ. ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೇಶ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನಯ್ಯ. ವಚನಾಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣರ ಪರಿಚಯ, ಚಿಂತನೆ ಹಾಗೂ ವಚನ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಜನರನ್ನ ಸ್ವಾಗತಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ನಾನು ಶರಣೆ ಪೂಜಾ ಹಿರೇಮಠ್ ಅವರ ಅಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೂಜಾ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕೇಳಿಸ್ತಿದೆ ಅಲ್ರಿ? ಕೇಳಿಸ್ತಾ ಇದೆ, ಮಾತಾಡಿ. ಬೀಸಿ ಮಡಿವಾಳನ ವಾಸನಿಕೆ ಸಾಲಿಗನ ಸಾಲಿಗನ ಹಾರುವನಾದ ವೇದ ಹಾರುವನಾದ ಕಾಶಿಕಮ್ಮಾರನಾದ ಕರಣದ ಜನಿಸಿದ ಕರಣದ ಜನಿಸಿದ ಸಂಗಮದೆ ಇದು ಸಂಗಮದೆ ಲಿಂಗ ಕುಲಜರು ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನ ಹಾಸನಿಕೆ ಸಾಲಿಗನಾದ ಹಾಸನಿಕೆ ಸಾಲಿಗನಾದ ವೇದವನೋದಿ ಹಾರುವನಾದ ವೇದವನೋದಿ ಹಾರುವನಾದ ಕಾಶಿ ಕಮ್ಮಾರ ಕಾಶಿ ಕಮ್ಮಾರ ಕಾಶಿ ಕಮ್ಮಾರನಾದ. ಧನ್ಯವಾದಗಳು. ಧನ್ಯವಾದಗಳು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಕೈದಂತಹ ಶರಣೆ ಪೂಜಾ ಹಿರೇಮಠ್ ಇವರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ ಪ್ರಾಸ್ತಾವಿಕ ಹಾಗೂ ಪರಿಚಯ ಡಾಕ್ಟರ್ ಗೀತಾ ದಿಗ್ಗೆ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣರ ಪರಿಚಯ ಹಾಗೂ ವಚನ ವಿಶ್ಲೇಷಣೆ ಗೂಗಲ್ ಮೀಟ್ ನಲ್ಲಿ 216ನೇ ಉಪನ್ಯಾಸ ಆಯೋಜಿಸಲಾಗಿದೆ. ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಈ ವೇದಿಕೆಯ ರೂವಾರಿಗಳು, ಸಂಸ್ಥಾಪಕರು, ಅಧ್ಯಯನಶೀಲ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ರೇಣುಕಾ ಮೇಟಿ ಮೇಡಮ್ ಅವರು ಮತ್ತು ಎಲ್ಲ ಗುರು ಹಿರಿಯರು ಶರಣು ಬಂಧುಗಳಿಗೆ ವೇದಿಕೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಕಳೆದ 3-4 ವರ್ಷಗಳಿಂದ ಬಸವಾದಿ ಶರಣರ ಚಿಂತನೆ, ಶರಣರ ಪರಿಚಯ, ವಚನ ವಿಶ್ಲೇಷಣೆ ಕಾರ್ಯಗಳು ನಿರಂತರವಾಗಿ ಹಾಗೂ ಯಶಸ್ವಿಯಾಗಿ ನಡೆಯುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಇದರ ಜೊತೆಗೆ ಇಂದಿನ ಉಪನ್ಯಾಸ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಪರಿಹಾರ ಎನ್ನುವ ವಿಷಯವನ್ನು ಕುರಿತು ಇಟ್ಟಿರುವಂತಹದ್ದು ವಿಶೇಷವಾಗಿದೆ. ಆರೋಗ್ಯವೇ ಭಾಗ್ಯ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಸದೃಢ ಆರೋಗ್ಯವಂತ ಶರೀರದಲ್ಲಿ ಸದೃಢ ವಿಚಾರಗಳು ಬರುವುದು ಸಾಧ್ಯ.
ಆದುದರಿಂದಲೇ ಸದೃಢ ಸಮಾಜ, ನಿರೋಗಿ ಸಮಾಜ ನಿರ್ಮಾಣವಾಗುವುದು ಇಂದಿನ ಕಲಬೆರಕೆಯ ಆಧುನಿಕ ಜೀವನ ಶೈಲಿಯಲ್ಲಿ ಆರೋಗ್ಯ ಕುರಿತಾದಂತಹ ವಿಚಾರಗಳಿಗೆ ಮಹತ್ವ ಕೊಡಬೇಕಾಗಿರುವಂತಹದ್ದು ಅವಶ್ಯವಾಗಿದೆ. ಈ ದೃಷ್ಟಿಯಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಮತ್ತು ಪರಿಹಾರ ಎನ್ನುವ ವಿಷಯದ ಮೇಲೆ ಉಪನ್ಯಾಸವಿರುವುದು ಔಚಿತ್ಯಪೂರ್ಣವಾದಂತಹದ್ದು. ಉಪನ್ಯಾಸದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ರೇಣುಕಾ ಮೇಟಿ ಮೇಡಮ್ ಇವರ ಪರಿಚಯವನ್ನ ಸ್ವಲ್ಪದರಲ್ಲಿ ಮಾಡಿಕೊಡಲಿಚ್ಛಿಸುತ್ತೇನೆ. ಡಾಕ್ಟರ್ ರೇಣುಕಾ ಮೇಟಿ ಮೇಡಮ್ ಇವರು ತಮಗೆಲ್ಲ ಪರಿಚಿತರಾಗಿರುವಂತವರೇ, ಏಕೆಂದರೆ ಈ ಮೊದಲು ಒಂದು ಉಪನ್ಯಾಸ ಅರ್ಥಪೂರ್ಣವಾಗಿ ನಡೆದಿರುವಂತಹದ್ದು ಮತ್ತು ಯಶಸ್ವಿಯಾಗಿಯೂ ಸಹಿತ ನಡೆದಿರುವಂತಹದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು. ಡಾಕ್ಟರ್ ರೇಣುಕಾ ಮೇಟಿ ಮೇಡಮ್ ಇವರು ಪ್ರಸ್ತುತ ವಿಜಯಪುರದ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣೆ ಮತ್ತು ಪೌಷ್ಟಿಕಾಂಶ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವರು. ಪದವಿ ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ, ಸಂಶೋಧನಾ ಸಹಾಯಕರು, ಸಹ ಪ್ರಾಧ್ಯಾಪಕರಾಗಿ 29 ವರ್ಷಗಳ ಅನುಭವವನ್ನು ಪಡೆದಿದ್ದಾರೆ. ಕ್ರೀಡೆ ಮತ್ತು ಪೋಷಣೆಯ ಕುರಿತಾದ ತಮ್ಮ ಸಂಶೋಧನಾ ಪ್ರಬಂಧದ ಆಯ್ಕೆಗಾಗಿ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ಗೆ ವಿದೇಶಕ್ಕೆ ಸಹ ಭೇಟಿ ನೀಡಿರುವರು. ವಿಜಯಪುರದ KSAW ನಲ್ಲಿ ಆಹಾರ ಸಂಸ್ಕರಣೆ ಮತ್ತು ಪೋಷಣೆ ಪ್ರಾಣಿಶಾಸ್ತ್ರ ಇಲಾಖೆಗಳ ಅಧ್ಯಕ್ಷರು, ಸಂಯೋಜಕರು ಸಹ ಆಗಿರುವರು. ಆಹಾರ ವಿಜ್ಞಾನ, ಆಹಾರ ತಂತ್ರಜ್ಞಾನ, ಗೃಹ ವಿಜ್ಞಾನ ಮತ್ತು ಕ್ಲಿನಿಕಲ್ ಪೌಷ್ಟಿಕಾಂಶದಲ್ಲಿ ಸದಸ್ಯರಾಗಿ, ಅದೇ ರೀತಿ NEP 2020, IQAC ಮತ್ತು NACನ ಉಪನಿರ್ದೇಶಕರಾಗಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ಸಹಿತ ನಿರ್ವಹಿಸ್ತಾ ಇದ್ದಾರೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವರ್ಕ್ಶಾಪ್, ಸೆಮಿನಾರ್ ಆಯೋಜಿಸಿದ್ದಾರೆ. 70ಕ್ಕೂ ಹೆಚ್ಚು ಸಮ್ಮೇಳನದಲ್ಲಿ ಭಾಗವಹಿಸಿರುವರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ, ನಿರ್ವಹಿಸುತ್ತಲೂ ಇದ್ದಾರೆ. ವಿಜ್ಞಾನ ಮತ್ತು ಪೌಷ್ಟಿಕಾಂಶದ ಕುರಿತು ಇವರ 4 ಪುಸ್ತಕಗಳು ಪ್ರಕಟವಾಗಿವೆ. ಪೋಷಣೆ, ಆಹಾರ, ಆರೋಗ್ಯ, ನೈರ್ಮಲ್ಯದ ಕುರಿತು ಅನೇಕ ರೇಡಿಯೋ ಭಾಷಣಗಳನ್ನು ಸಹ ನೀಡಿರುವರು. ಡಾಕ್ಟರ್ ರೇಣುಕಾ ಮೇಟಿ ಮೇಡಮ್ ಅವರ ಕ್ರಿಯಾಶೀಲ ಚಟುವಟಿಕೆಗಳನ್ನು ಗುರುತಿಸಿ ಅನೇಕ ಪ್ರಶಸ್ತಿ, ಸನ್ಮಾನಗಳು ಇವರಿಗೆ ಸಂದಿವೆ. ಯುವ ವಿಜ್ಞಾನಿಗಳ ಪ್ರಶಸ್ತಿ, ವಿಜಯಪುರ ಜಿಲ್ಲೆಯ ಮಹಿಳಾ ಹುದ್ದೆ ಸಂಶೋಧನಾ ಶ್ರೇಷ್ಠ ಪ್ರಶಸ್ತಿಗಳು ಸಹ ಲಭಿಸಿವೆ. ನಿರಂತರ ಕ್ರಿಯಾಶೀಲ ಚಟುವಟಿಕೆ, ಸಂಶೋಧನಾ ಅಧ್ಯಯನದ ಆಳವಾದ ಅನುಭವವಿರುವಂತಹ ವಿದ್ವಾಂಸರಾದ ಡಾಕ್ಟರ್ ಮೇಟಿ ಇವರು ನೀಡುವ ಉಪನ್ಯಾಸದ ಲಾಭವನ್ನು ಈ ವೇದಿಕೆಯ ಮೂಲಕ ಎಲ್ಲರೂ ಸಹಿತ ಪಡೆದುಕೊಳ್ಳುತ್ತಾರೆ ಎಂದು ಆಶಿಸುತ್ತಾ ಡಾಕ್ಟರ್ ರೇಣುಕಾ ಮೇಟಿ ಮೇಡಮ್ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತ ಬಯಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಶರಣಾರ್ಥಿಗಳು. ಬಹಳಷ್ಟು ಅರ್ಥಗರ್ಭಿತವಾಗಿ ಒಂದು ಪರಿಚಯವನ್ನ ಮತ್ತು ಎಲ್ಲರನ್ನ ಸ್ವಾಗತಿಸುವ ಕಾರ್ಯಕ್ರಮವನ್ನು ಮಾಡಿದಂತಹ ಶರಣೆ ಡಾಕ್ಟರ್ ಗೀತಾ ಡಿಗ್ಗೆ ಅವರಿಗೆ ವೇದಿಕೆ ಪರವಾಗಿ ಶರಣಾರ್ಥಿಗಳು. ಈಗ ಈ ಒಂದು ಇಂದಿನ ದಿನಕ್ಕೆ ಬಹಳಷ್ಟು ಪ್ರಸ್ತುತವಾದಂತಹ, ಅತಿ ಅವಶ್ಯಕವಾಗಿರ್ತಕ್ಕಂತಹ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಅಂತಕ್ಕಂಥ ವಿಚಾರವನ್ನು ಕುರಿತಾಗಿ, ಅದಕ್ಕೆ ಮತ್ತೆ ಪರಿಹಾರಗಳೇನು ಅಂತಕ್ಕಂಥದ್ದನ್ನ ಕುರಿತಾಗಿ ಇವತ್ತಿನ ಉಪನ್ಯಾಸವನ್ನ ನೀಡಲಿದ್ದಾರೆ ಡಾಕ್ಟರ್ ರೇಣುಕಾ ಮೇಟಿ ಮೇಡಮ್. ವೇದಿಕೆ ನಿಮಗೆ. ಮೇಡಮ್ ಮ್ಯೂಟ್ ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡಿ ಮೇಡಮ್. ರೇಣುಕಾ ಮೇಡಮ್ ಕೇಳಿಸ್ತಾ ಇದೆಯಲ್ಲ? ಮೇಡಮ್ ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ. ಎಸ್ ಮಾಡಿದೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಎಸ್ ಎಸ್. ಕೇಳಿಸ್ತಾ ಇದೆ ಅಲ್ರಿ? ಎಸ್ ಮ್ಯಾಮ್, ಕ್ಲಿಯರ್ ಇದೆ. ಎಲ್ಲ ಸಹೋದರ ಸಹೋದರಿಯರಿಗೆ ಹಾಗೂ ಮಾತೆಯರಿಗೆ ಶರಣಾರ್ಥಿಗಳು. ಇವತ್ತಿನ ಈ ಒಂದು ವಿಷಯ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಮತ್ತು ಪರಿಹಾರ. ನನ್ನನ್ನ ಪರಿಚಯ ಮಾಡಿಕೊಟ್ಟಂತಹ ಸಹೋದರಿಯವರು ನಿಜವಾಗ್ಲೂ ಸರಿ ಹೇಳಿದ್ರು. ಯಾಕಂದ್ರೆ ಇವತ್ತಿನ ಇದು ಎಲ್ಲ ಮಕ್ಕಳಲ್ಲಿ ಕಾಣುವಂತಹ ಒಂದು ಪೌಷ್ಟಿಕಾಂಶದ ಕೊರತೆ ಎಲ್ಲ ಇದ್ರೂನು ಕೂಡ ಆದ್ರ ಮಕ್ಕಳಲ್ಲಿ ಒಂದು ಬೆಳವಣಿಗೆ ಕುಂಠಿತ ಆಗಿರ್ತದ ಅಥವಾ ಬೇರೆ ಏನೋ ತೊಂದರೆಗಳು ಬರ್ತಾ ಇರ್ತಾವ. ಸೊ ಅದಕ್ಕೆಲ್ಲ ಏನು ಕಾರಣ ಇರಬಹುದು, ಅದನ್ನ ಯಾವ ರೀತಿ ಪರಿಹಾರ ಮಾಡೋಣ ಅನ್ನೋದು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಲಾಸ್ಟ್ ಟೈಮ್ ನಾನು ವಿಷಯ ಪ್ರಸ್ತಾಪ ಮಾಡಿದಾಗ ತುಂಬಾ ಟೈಮ್ ಆಯ್ತು. ಈ ಸಲ ನಾನು ಮಾತಾಡ್ತಾ ಇರುವಾಗ ದಯವಿಟ್ಟು ತಾವು ನನಗೆ ಹೇಳ್ಬೇಕು, ಎಚ್ಚರಿಸ್ರಿ. ಅಂದ್ರೆ ನಾನು 45 ನಿಮಿಷ 50 ನಿಮಿಷಕ್ಕೆ ನನ್ನ ಈ ವಿಷಯವನ್ನ ಮುಗಿಸ್ತೇನೆ. ನಾನು ದಯವಿಟ್ಟು ನನಗೆ ಫೋನ್ ಮಾಡಿದ್ರು ಹೇಳ್ರಿ, ಅಥವಾ
ಇನ್ ಬಿಟ್ವೀನ್ ನನಗೆ ಇಂಟರಪ್ಟ್ ಮಾಡಿ ಆದ್ರೂ ಒಂದು ಗಂಟೆ ಮೇಡಮ್ 1 hour ಯು ಕ್ಯಾನ್ ಟಾಕ್. 1 hour ಅಲ್ರಿ? ಓಕೆ, 5:15 ಆಗಿದೆ, ಹಂಗಂದ್ರೆ 6:15 ಇರ್ತಾನ. ಓಕೆ ಸರಿ. ಥ್ಯಾಂಕ್ ಯು. ಈಗ ಪೌಷ್ಟಿಕಾಂಶದ ಮಹತ್ವ ಅಂತಂದ್ರೆ ಮಕ್ಕಳಲ್ಲಿ ಎದಕ್ ಬೇಕು ಪೌಷ್ಟಿಕ ಅಂದ್ರೆ ನಾವು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ಸಮತೋಲನ ಆಹಾರ. ಪೌಷ್ಟಿಕತೆ ಎದಕ್ ಬೇಕು ಅಂತಂದ್ರೆ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕಾಂಶ ಅತಿ ಮುಖ್ಯ. ಯಾಕೆ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಗರ್ಭಿಣಿಯರಿದ್ದಾಗ ಮತ್ತ ಹಾಲುಣಿಸುವ ತಾಯಂದ್ರಿದ್ದಾಗ ಹೇಗೆ ಪೌಷ್ಟಿಕಾಂಶ ಎಷ್ಟು ಮುಖ್ಯ ಆಗ್ತದ ಅಷ್ಟೇ ಮುಖ್ಯ ಈವನ್ ಮಕ್ಕಳು ಬೆಳೆದ ದೊಡ್ಡವ್ರು ಆದ್ಮೇಲೆನೂ ಬೇಕಾಗುತ್ತದೆ. ಆಕ್ಚುಲಿ ಮಕ್ಕಳು ಅಂತ ನಾವು ತಗೊಂಡಾಗ ನಾವೇನು ಅದನ್ನ ವರ್ಗೀಕರಣ ಹೇಗ್ ಮಾಡ್ತೀವಿ ಅಂತಂದ್ರೆ ಅಂದ್ರೆ 0 to 2 years ಅಂತ ಮಾಡ್ತೇವೆ, 2 to 6 years ಮಾಡ್ತೇವೆ, 6 to 12 years ಅಂತ ಹೆಂಗ್ ಮಾಡ್ತೇವೆ. 3 ತರದ ವರ್ಗೀಕರಣ ಇರ್ತಾವ. ನಾ ಇವತ್ತಿಲ್ಲಿ ನಾನು ನಿಮ್ ಮುಂದೆ ಪ್ರಸ್ತಾಪ ಮಾಡ್ತಾ ಇರೋದು ಅಂತಂದ್ರೆ 6 ರಿಂದ 12 ವರ್ಷದ ಮಕ್ಕಳಿಗೆ ನಾನು ತಗೊಂಡು ಸ್ವಲ್ಪ ಮಾತಾಡ್ತಾ ಇದ್ದೀನಿ. ತಮಗೆ ಮತ್ತೆ ಬೇರೆ ಏನಾದ್ರು ಅದ್ರ ಬಗ್ಗೆ, ಬೇರೆ ಮಕ್ಕಳ ಬಗ್ಗೆ ನೀವು ಏನಾದ್ರು ಕೇಳುದಿತ್ತಂದ್ರೆ ಪ್ರಶ್ನೆ ನಂತರ ನೀವು ಕೇಳಬಹುದು. ಸೊ ಪೌಷ್ಟಿಕಾದ ಕೊರತೆಯ ಪರಿಣಾಮಗಳು ಏನು ಅಂತಂದ್ರೆ ದೇಹ ಬಲ ಕಡಿಮೆ ಆಗ್ತದ, ತೂಕ ಇಳಿಕೆ ಆಗ್ತದ, ಮತ್ತೆ ಬೇರೆ ಬೇರೆ ವಿವಿಧ ಆರೋಗ್ಯ ಸಮಸ್ಯೆಗಳು ಬರ್ತಾವ. ವಿವಿಧ ಆರೋಗ್ಯಗಳ ಸಮಸ್ಯೆ ಅಂತಂದ್ರೆ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಎಷ್ಟೋ ಸಲದ ಅನುವಂಶೀಯತೆ ಅಂತ ಇರ್ತದ, ಆ ಫ್ಯಾಮಿಲಿನಲ್ಲಿ ಏನೋ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರೋದ್ರಿಂದ ಮಕ್ಕಳಿಗೂ ಕೂಡ ಆ ಪ್ರಾಬ್ಲಮ್ಸ್ ಬರ್ತಾವ. ಎಷ್ಟೋ ಸಲ ಆ ಪ್ರಾಬ್ಲಮ್ ಒಂದೇನಿರ್ತದ ಅಂತಂದ್ರ ಊಟದ ಜೊತೆ ಅದು ಬೆರ್ತಿರ್ತದ. ಆ ಊಟ ಮಾಡುವ ಪದ್ಧತಿ ಏನಿರ್ತದ ಆ ಫ್ಯಾಮಿಲಿನಲ್ಲಿ, ಅದ್ರ ಮೇಲೂ ಕೂಡ ಕೆಲವೊಂದು ಸಮಸ್ಯೆಗಳು, ವಿವಿಧ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರ್ತಾವ. ಸೊ ಪೌಷ್ಟಿಕಾಂಶದ ಕೊರತೆ ಸಾಮಾನ್ಯ ಕಾರಣ ಅಂತಂದ್ರೆ ಅಪೂರ್ಣ ಆಹಾರ, ಅಂತಂದ್ರೆ ಸರಿಯಾಗಿ ಸಮ ಪ್ರಮಾಣದಲ್ಲಿ ಆಹಾರ ಸ್ವೀಕರಣೆ ಮಾಡದೇ ಇರುವುದು. ಕೆಲವೊಂದ್ಸಲ ಆರ್ಥಿಕ ಸಮಸ್ಯೆನೂ ಆಗ್ತದೆ. ಕೆಲವೊಂದ್ಸಲ ಆಹಾರದ ಅಕಾಲಿಕ ಬಳಕೆ, ಅಂದ್ರೆ ಹೊಟ್ಟೆ ನೋವು ಏನೋ ಹೆಚ್ಚು ಕಡಿಮೆ ತಿನ್ಬಿಡ್ತಾರ, ತಿಂದ ತಕ್ಷಣ ಹೊಟ್ಟೆ ನೋವು ಬರುದು, ಅಥವಾ ಹೊಟ್ಟೆನಲ್ಲಿ ಹುಳ ಆಗೋದು, ಅಥವಾ ಅಜೀರ್ಣ ಸಮಸ್ಯೆ ಆಗೋದು, ಇದು ಕೂಡ ಅಪೌಷ್ಟಿಕಾಂಶಕ್ಕೆ ಕೊರತೆ ಆಗ್ತದೆ. ಮತ್ತೆ ಬೇರೆ ಆರೋಗ್ಯ ಸಮಸ್ಯೆಗಳಂತಂದ್ರೆ ದೀರ್ಘಕಾಲಿಕ ರೋಗಗಳು. ನಾ ಈಗೇನ್ ಹೇಳಿದ್ನಲ್ಲ, ಕೆಲವೊಂದ್ಸಲ ಅದು ಅನುವಂಶಿಕತೆ ಇರ್ತದ, ಫ್ಯಾಮಿಲಿಯಿಂದ ಫ್ಯಾಮಿಲಿ ಬಂದಿರ್ತದ. ಅಂತ ರೋಗ ಕೂಡ ದೊಡ್ಡವ್ರಲಿಂತ್ರ ಅದೇನಾಗುತ್ತೆ ಮಕ್ಕಳಿಗೂ ಕೂಡ ಬರೋ ಚಾನ್ಸಸ್ ಇರ್ತಾವ. ಮತ್ತೆ ಹೊಟ್ಟೆಯಲ್ಲಿ ಹುಳಗಳಾಗುವಂಥದ್ದು ಮತ್ತು ಬೇರೆ ಸೋಂಕುಗಳು. ಈ ಎಷ್ಟೋ ಸಲ ಏನಾಗ್ತದೆ ಅಂತಂದ್ರೆ ಈ ಹೊಟ್ಟೆಯಲ್ಲಿ ಹುಳಗಳಾಗೋದು ಬಹಳ ತಾಯಂದ್ರಿಗೆ ತಂದೆಯಂದ್ರಿಗೆ ಗೊತ್ತೇನ ಆಗೋದಿಲ್ಲ. ಸೊ ಈಗಾಗ್ಲೇ ನಾ ಹೇಳ್ದಂಗೆ ಅದರದ ವಯಸ್ಸಿನ ಆಧಾರದ ಮೇಲೆ ವರ್ಗೀಕರಣ ಅಂದ್ರೆ 0 to 2 ವರ್ಷ, ಅಂದ್ರೆ ಹುಟ್ಟಿದ ತಕ್ಷಣ 2 ವರ್ಷದವರೆಗೂ ಅದೇ ಶಿಶುಪಾಲನ ಅಂತ. ಶಾಲಾ ಪೂರ್ವ ಮಕ್ಕಳು ಅಂದ್ರೆ 2 ರಿಂದ 5 ವರ್ಷ. ಪಾಠಶಾಲಾ ಮಕ್ಕಳು ಅಂದ್ರೆ 6 ರಿಂದ 12 ವರ್ಷ. ಇವತ್ತು ನಾನು ಪಾಠಶಾಲಾ ಮಕ್ಕಳಿಗೆ, ಈ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಈಗ ಶಾಲೆಗೆ ಹೋಗುವ ಮಕ್ಕಳ ಪೌಷ್ಟಿಕ ಸಂಬಂಧಿತ ಸಮಸ್ಯೆಗಳು ಯಾವುವು ಅಂತಂದ್ರೆ ಮೇನ್ಲಿ ಎಲ್ಲಾ ತಾಯಂದ್ರು ಹೇಳುವಂತ ಕಂಪ್ಲೇಂಟ್, ನನ್ ಮಗು ಅಥವಾ ನನ್ ಮಗ ಊಟ ಮಾಡೋದಿಲ್ಲ, ಫೀಡಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ತಿನ್ನುವಂತ ಸಮಸ್ಯೆ. ಸೊ ಅದ್ರದ್ದು ಲಕ್ಷಣ ಏನು ಅಂತಂದ್ರೆ ಊಟ ಮಾಡ್ಲಿಕ್ಕೆ ಅಥವಾ ತಿನ್ಲಿಕ್ಕೆ ನಿರಾಕರಣೆ ಮಾಡೋದು, ಆಮೇಲೆ ನಂಗೆ ಅದು ಬೇಡ ಇದು ಬೇಡ ಅಂತ ಹೇಳ್ಕೊಂಡು ಇದೆ ಸ್ವಲ್ಪ ಏನೋ ಆಯ್ಕೆ ಮಾಡಿ ತಿನ್ನೋದು, ಆಮೇಲೆ ಸಾವಕಾಶ ತಿನ್ನೋದು, ತೊಂದರೆ ಕೊಡೋದು ದೊಡ್ಡವ್ರಿಗೆಲ್ಲ ಊಟ ಮಾಡೋ ಸಮಯದಲ್ಲಿ, ಆಮೇಲೆ ಊಟದ ಸಮಯದೊಳಗೆ ತೊಂದರೆ ಕೊಡೋದು, ಸರಿಯಾಗಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋದಿಲ್ಲ. ಸೊ ಇವು ಇದ್ರದ್ದು ಸಮಸ್ಯೆ. ಆಮೇಲೆ ಅದಕ್ಕೆ ಪರಿಹಾರ ಏನು ಅಂತಂದ್ರೆ ನಿಗದಿತ ಸಮಯದಲ್ಲಿ ಊಟ ನೀಡೋದು, ವಿವಿಧ ಆಹಾರಗಳನ್ನು ಒದಗಿಸಬೇಕು, ಊಟದ ಸಮಯವನ್ನು ಆನಂದವಾಗಿಸಿರ್ಬೇಕು, ಗಮನ ತಪ್ಪಿಸುವಂತ ಟಿವಿ, ಮೊಬೈಲ್ ಮುಂತಾದವುಗಳನ್ನು ದೂರವಿಡಬೇಕು. ಮಕ್ಕಳ ಆಹಾರ ಯೋಜನೆ ಮತ್ತು ತಯಾರಿಕೆಯಲ್ಲಿ ಭಾಗವಹಿಸಿ. ಎಲ್ಲ ತಾಯಂದ್ರಿಗೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಪರಿಹಾರಗಳು ಏನದಾವಲ್ಲ ಅದ್ರದ್ದೆಲ್ಲ ನಾವು ಊಟ ಮಾಡ್ತಾ ಇದೀವಿ ಸದ್ಯಗಂತೂ. ಯಾಕಂದ್ರೆ ನಿಗದಿತ ಸಮಯದ ಊಟ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇಲ್ಲ. ಬೇರೆ ಬೇರೆ ತರನಾದ ಆಹಾರ ಕೆಲವೊಂದ್ಸಲ ಕೊಡ್ತೀವಿ, ಕೆಲವೊಂದ್ಸಲ ಕೊಡೋದಿಲ್ಲ. ಊಟದ ಸಮಯ ಆನಂದವಾಗಿರಿಸಿ ಅಂತಂದ್ರೆ ಯಾವಾಗ್ಲೂ ಮಕ್ಕಳಿಗೆ ನಾವು ಬೈತಾನೆ ಇರ್ತೀವಿ, ಅದ್ ಮಾಡು ಇದು ಮಾಡು, ಅದು ತಿನ್ನು ಇದು ತಿನ್ನು ಅಂತ ಹೇಳಿ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ದೇನೆ ನಾವು ನಮ್ಮ ಧ್ಯೇಯಗಳನ್ನ ಧೋರಣೆಗಳನ್ನ ಅವ್ರ ಮೇಲೆ ಹೇರ್ಲಿಕ್ಕೆ ಇಷ್ಟಪಟ್ಟು ಅವ್ರನ್ನ ಕಂಟ್ರೋಲ್ ನಲ್ಲಿ ತಗೊಳ್ಬೇಕು ಅಂತ ಹೇಳಿ ಎಷ್ಟೋ ತಾಯಂದ್ರು ಆತರ ಮಾಡ್ತಾ ಇರ್ತಾರೆ. ಆಮೇಲೆ ಗಮನ ತಪ್ಪಿಸುವಂತ ಟಿವಿ, ಮೊಬೈಲ್ ಮುಂತಾಗ ದೂರವಿಡಿ ಅಂತಂದ್ರೆ ಅದನ್ನ ಇಟ್ಟು ಮಕ್ಕಳಿಗೆ ತಿನ್ಸೋದನ್ನ ನಾವು ಎಲ್ರು ನೋಡಿದೀವಿ. ಇಲ್ಲಿ ಕೆಲವೊಬ್ರು ಅಜ್ಜಿ ಅಂದ್ರೂ ಇರಬಹುದು, ಅವ್ರಿಗೂ ಕೂಡ ಗೊತ್ತಿದೆ ಮೊಮ್ಮಕ್ಕಳನ್ನ ಊಟ ಮಾಡಿಸ್ಬೇಕಾದ್ರೆ ಮುದ್ದಾಮ್ ನಾವು ಮೊಬೈಲ್ ಕೊಟ್ಟು ಆ ಹಾಡುಗಳನ್ನ ಹಾಕಿ ಅವ್ರ ಊಟ ಮಾಡಲ್ಲ ಅಂತ ಹೇಳಿ ಅದನ್ನ ಕೊಟ್ಟು ಬಾಯಲ್ಲಿ ಊಟ ನೀಡುವಂತ ಪದ್ಧತಿ ಇತ್ತಿತ್ಲಾಗಂದ್ರೆ ಬಹಳಷ್ಟು ಅದೇನಾಗಿದೆ ಅಂತಂದ್ರೆ ಕಾಮನ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ಮಕ್ಕಳ ಆಹಾರ ಯೋಜನೆ ಮತ್ತು ತಯಾರಿಕೆಯಲ್ಲಿ ಭಾಗವಹಿಸಿ ಅದನ್ನ ಮುಂದೆ ಹೇಗ್ ಮಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ಎರಡನೇ ಸಮಸ್ಯೆ ಅಂದ್ರೆ ತೂಕ ಕಡಿಮೆ ಅಂತಂದ್ರೆ ಕಡಿಮೆ ತೂಕ, ಅವು ಎಷ್ಟು ಬೆಳಿಬೇಕು ಅಷ್ಟು ಬೆಳೆಯುವುದಿಲ್ಲ. ಈಗ ಭಾರತದ ಒಂದು ಪೌಷ್ಟಿಕದ ಪ್ರಕಾರ ಅಂತಂದ್ರೆ
5 ವರ್ಷದ ಮಗುಗೆ ಇಷ್ಟು ಹೈಟ್ ಇರಬೇಕು, ಇಷ್ಟು ವೇಟ್ ಇರಬೇಕು, 6 ವರ್ಷದ ಮಗುಗೆ ಇಷ್ಟು ಹೈಟ್ ಇರಬೇಕು, ಇಷ್ಟು ವೇಟ್ ಇರಬೇಕು ಅಂತಂದ್ರೆ. ಬಟ್ ಎಷ್ಟೋ ಸಲ ಏನಾಗ್ತದೆ ಅಂತಂದ್ರೆ ಆ ಮಗು ಸರಿಯಾಗಿ ಬೆಳವಣಿಗೆನೇ ಆಗುದಿಲ್ಲ, ದೇಹ ತೂಕ ಕಡಿಮೆ ಆಗ್ತದೆ, ಬೆಳವಣಿಗೆಯಲ್ಲಿ ಅಡಚಣೆ ಆಗ್ತದೆ, ಶಕ್ತಿಯಲ್ಲಿ ಕೊರತೆ ಆಗ್ತದೆ. ಆಮೇಲೆ ಹೆಚ್ಚೆಚ್ಚು ಅನಾರೋಗ್ಯ ಅಂದ್ರೆ ಪ್ರತಿ ಸಲ ಏನು ಹೇಳಿ ತಿಂಗಳಿಗೆ ಒಂದ್ಸಲ ಆದ್ರೂ ಡಾಕ್ಟರ್ ಹತ್ರ ಹೋಗೋದೇ ಆಗತ್ತೆ. ಏನೋ ಕೆಮ್ಮು ಇರ್ಬೋದು, ನೆಗಡಿ ಇರ್ಬೋದು, ಆತರ ಏನೋ ಸಮಸ್ಯೆಲಿಂತ ಪ್ರತಿ ಮಂತ್ ಡಾಕ್ಟರ್ ಕಡೆ ಹೋಗುವಂತ ಇದು ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂತಂದ್ರೆ ತೂಕ ಕಡಿಮೆ ಇರುವಾಗ. ಇದಕ್ಕ ಪರಿಹಾರ ಏನು ಅಂತಂದ್ರೆ ಎನರ್ಜಿ ಅಂದ್ರೆ ಶಕ್ತಿಯುತವಾದ ಆಹಾರಗಳನ್ನು ಕೊಡಬೇಕು ಅಂತ ಹೇಳ್ತೇವೆ. ಆಮೇಲೆ ಹೆಚ್ಚಿಗೆ ಸಣ್ಣ ಸಣ್ಣ ಊಟ, ದೊಡ್ಡ ಊಟ ಮಾಡೋದಕ್ಕಿಂತ ಸಣ್ಣ ಸಣ್ಣ ಊಟಗಳನ್ನ ಬಡಿಸ್ಬೇಕು. ಆಮೇಲೆ ಪೋಷಕಾಂಶ ಸಮೃದ್ಧ ಸ್ನಾಕ್ಸ್ ಇರಬೇಕು. ನಮ್ಮ ಸ್ನಾಕ್ಸ್ ಗಳೆಲ್ಲ ಹೇಗಿದೆ ಅಂತ ನಮಗೆ ಗೊತ್ತು. ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ ಅನ್ನು ಆಹಾರದಲ್ಲಿ ಸೇರಿಸ್ಬೇಕು. ಇಲ್ಲಿ ನಾವು ಏನು ಅಂಡರ್ ವೇಟ್ ಇರೋ ಬಹಳ ಮಕ್ಕಳು ಹೇಳ್ತಾರೆ ಡಾಕ್ಟರ್ ಹತ್ರ, ನನ್ನ ಮಗು ತಿನ್ನೋದಿಲ್ಲ ಡಾಕ್ಟ್ರೇ, ಊಟನೇ ಮಾಡೋದಿಲ್ಲ, ಸುಮ್ಮನೆ ಬೇರೆ ಆಟದಲ್ಲೇನೆ ಕಳೀತಾ ಇರ್ತಾನೆ, ಅವ್ನು ಎಷ್ಟು ಆಟ ಆಡ್ತಾನೆ ಅಷ್ಟು ಊಟ ಮಾಡಲ್ಲ ಅಂತ ಹೇಳಿ ಎಲ್ಲ ತಾಯಂದ್ರದ್ದು ಒಂದು ಕಂಪ್ಲೇಂಟ್ ಅಂತ ಹೇಳ್ಬೋದು. ಸೊ ಅವಾಗ ಇದು ಒಂದ್ ರೀಸನ್. ಇನ್ನೊಂದ್ ರೀಸನ್ ಏನಿರ್ಬೋದು ಅಂತಂದ್ರೆ ಯಾಕೆ ಮಗುನಲ್ಲಿ ತೂಕ ಕಡಿಮೆ ಆಗುತ್ತೆ ಅಂತಂದ್ರೆ ದೇಹದಲ್ಲಿ ಹುಳಗಳಿರ್ತಾವ. ನಾವು ಹುಳಗಳು ಎಷ್ಟೋ ಸಲ ಊರಿನಿಂದ ಹೋಗಿರ್ತಾವ ಅಥವಾ ಆಹಾರದಿಂದ ಹೋಗಿರ್ತಾವ, ಬೇರೆ ಬೇರೆ ಸಾಮಾನುಗಳನ್ನೆಲ್ಲ ಆಟಿಕೆ ಸಾಮಾನುಗಳನ್ನೆಲ್ಲ ಮುಟ್ಟೋದ್ರಿಂದ, ಅದು ಮುಟ್ಟಿ ಅದನ್ನ ತಿನ್ನೋದ್ರಿಂದ, ಬಾಯಲ್ಲಿ ಹಾಕೊಂಡ್ರಿಂದ ಅದು ಹೊಟ್ಟೆನಲ್ಲಿ ಹುಳುಗಳಾಗಿರ್ತಾವ. ಸೊ ಈ ಹುಳುಗಳನ್ನ ಕೊಲ್ಲಿಕ್ಕೆ ಅಂತ ಹೇಳಿ ಯೂಶಲಿ 6 ತಿಂಗಳಿಗೆ ಒಂದು ಜೆಂಟೆಲ್ ಅಂತ ಒಂದು ಬರುತ್ತೆ, ಆಲ್ಬರ್ಟ್ಸೋಲ್ದ ಒಂದು ಕಾಂಪೋಸಿಷನ್ ಅದು ಒಂದು ಟ್ಯಾಬ್ಲೆಟ್ ಬರುತ್ತೆ. ಎಲ್ಲಾ ತಾಯಂದ್ರು ಇದನ್ನ ಗಮನಿಸ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ಎವ್ರಿ 6 ಮಂತ್ಸ್ ಅಂದ್ರೆ ಯೂಶಲಿ ಜೂನ್ 1ಗೆ ಮತ್ತೆ ಡಿಸೆಂಬರ್ಗೆ 2 ಟ್ಯಾಬ್ಲೆಟ್ ಅನ್ನು ಪ್ರತಿ ವರ್ಷಕ್ಕೆ 2 ಸಲ ಕೊಡ್ತಾ ಹೋದ್ರಿ ಅಂತಂದ್ರೆ ಹೊಟ್ಟೆನಲ್ಲಿ ಇರುವಂತಹ ಏನೋ ಈ ಹುಳುಗಳು, ಕ್ರಿಮಿಕೀಟಗಳು ಏನಿದಾವಲ್ಲ ಅವು ಸತ್ತು ಹೋಗ್ಬಿಡ್ತಾವ. ಅದು ಸತ್ತೋದ ತಕ್ಷಣ ಏನ್ ಮಾಡ್ಬೇಕು, ಇಮಿಡಿಯೇಟ್ಲಿ 1 ವಾರ ಕಂಟಿನ್ಯೂಸ್ ಆಗಿ ಅಲ್ಲಿ ಮೊಸರನ್ನ ಅಥವಾ ಮಜ್ಜಿಗೆಯನ್ನ ಮಗುವಿಗೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಎಲ್ಲಾ ಹುಳುಗಳು ಸತ್ತೋದಾದ್ಮೇಲೆ ಒಳ್ಳೆ ಹುಳುಗು, ದೇಹಕ್ಕೆ ಬೇಕಾಗುವಂತ ಒಳ್ಳೆ ಹುಳುಗಳು, ಲ್ಯಾಕ್ಟೋಬ್ಯಾಸಿಲಸ್ ಅವು ಮೈಕ್ರೋ ಆರ್ಗಾನಿಸ್ ಕೂಡ ಸತ್ತು ಹೋಗ್ಬಿಡ್ತಾವ. ಸೊ ಅದನ್ನ ಮತ್ತೆ ಭರಿಸಲು, ದೇಹದೊಳಗೆ ಭರಿಸಲು ಏನ್ ಮಾಡ್ಬೇಕು ಅಂತಂದ್ರೆ ಜಾಸ್ತಿ ಮೊಸರನ್ನು ಕೊಡ್ಬೇಕು. ಮೊಸರಿನಲ್ಲಿ ಇದು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ, ಅದನ್ನ ಕೊಡ್ತಾ ಇರ್ಬೇಕು. ಸೊ ಹೀಗ್ ಮಾಡೋದ್ರಿಂದ ಮಗು ಏನಾಗ್ತದೆ, ಎಷ್ಟೋ ಸಲ ಊಟ ಮಾಡ್ತಾ ಇರ್ತದ, ಆದ್ರೆ ಅದು ಊಟ ಎಲ್ಲ ಏನ್ ಮಾಡ್ತೇವೆ, ಈ ಹುಳುಗಳು ತಿಂತಿರ್ತಾವ. ಸೊ ಅದಕ್ಕೆ ಇದನ್ನ ಮಾಡೋದ್ರಿಂದ ಮಗುವಿನ ತೂಕ ಕಡಿಮೆ ಆಗೋದನ್ನ ತಡೆಗಟ್ಟಬಹುದು. ಅದೇ ಅಲ್ಲದೆ ಆದಷ್ಟು ಈಗ ಏನ್ ಹೇಳ್ತೀವಿ ಅಂತಂದ್ರೆ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು, ಮತ್ತೆ ಅದನ್ನ ಬಿಟ್ಟು ಒಳ್ಳೆ ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ ಅಂದ್ರೆ ಅದು ಪನೀರ್ ಇರ್ಬೋದು, ಚೀಸ್ ಇರ್ಬೋದು, ಬ್ರೆಡ್ ಅಂಡ್ ಚೀಸ್, ವೆಜಿಟೇಬಲ್ ಚೀಸ್, ಕಟ್ಲೆಟ್, ಈ ತರ ಇಂಥದನ್ನ ಚಪಾತಿನಲ್ಲೇ ಅದನ್ನ ಬ್ರೆಡ್ ನಲ್ಲಿ ಏನ್ ಹಾಕೋದ್ ಬೇಕಾಗಿಲ್ಲ, ಚಪಾತಿನಲ್ಲೇ ಅದನ್ನ ರೋಲ್ ಮಾಡಿ ಈ ತರ ಕಾಯಿಪಲ್ಯಗಳನ್ನೆಲ್ಲ ಕಲರ್ಫುಲ್ ಆಗಿ ಮಾಡಿ ಕೊಡೋದ್ರಿಂದ ಕೂಡ ಮಕ್ಕಳು ಅದನ್ನ ಇಷ್ಟಪಟ್ಟು ತಿಂತಿರ್ತಾರೆ. ಸೊ ತೂಕ ಕಡಿಮೆ ಮಾಡ್ಲಿಕ್ಕೆ ಈ ಒಂದಿಷ್ಟು ಪರಿಹಾರಗಳನ್ನ ನಾವೆಲ್ಲ ಗಮನಿಸಬಹುದು. ಆಮೇಲೆ ಏನು ನಮ್ದು ಈ ಸದ್ಯಕ್ಕೆ ಮೊನ್ನೆ NCFSS ಇದರ ರಿಸಲ್ಟ್ ಬಂದಿದೆ, ಲೇಟೆಸ್ಟ್ 2021 ಅಲ್ಲಿ ಏನಿದೆ ಅಂತಂದ್ರೆ ಇನ್ನೂ 35% ಮಕ್ಕಳು ಭಾರತ ದೇಶದೊಳಗ ಅಂಡರ್ ವೇಟ್ ಇದ್ದಾರೆ. 60%ಗಿಂತ ಮೇಲೆ ಜಾಸ್ತಿ ಮಕ್ಕಳು ಅನಿಮಿಯಾ, ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಮತ್ತು 36% ಮಕ್ಕಳು ಸ್ಟಂಟಿಂಗ್ ಅಂದ್ರೆ ಅವ್ರದ್ದು ಎಷ್ಟು ಬೆಳವಣಿಗೆ ಆಗ್ಬೇಕು ಅಷ್ಟು ಬೆಳವಣಿಗೆ ಆಗ್ತಾ ಇಲ್ಲ. ಅದ್ರೊಳಗೆ ಹೈಯೆಸ್ಟ್ ಡಿಸ್ಟ್ರಿಕ್ಟ್ಸ್ ಯಾವ್ಯಾವ ಇದಾವ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಕೊಪ್ಪಳ, ಯಾದಗಿರಿ, ಕಲಬುರ್ಗಿ, ಬಳ್ಳಾರಿ, ಬಾಗಲಕೋಟೆ, ದಾವಣಗೆರೆ, ವಿಜಯಪುರ, ಹಾವೇರಿ ಮತ್ತೆ ಬೀದರ್. ಇಲ್ಲಲ್ಲಿ ಏನಾಗಿದೆ ಅಂತಂದ್ರೆ ಈ ಅನಿಮಿಯಾ ಆಗಲಿ, ತೂಕ ಕಡಿಮೆ ಆಗಲಿ ಅಥವಾ ಬೆಳವಣಿಗೆ ಕುಂಠಿತ ಆಗೋದು ತುಂಬಾ ಮಕ್ಕಳಲ್ಲಿ ಕಂಡು ಬಂದಿದೆ ಅದನ್ನ. ಸೊ ಅದನ್ನ ಯಾವ ರೀತಿ ಅಡ್ರೆಸ್ ಮಾಡ್ಬೇಕು ಅಂತಂದ್ರೆ, ಈಗ ಕೆಲವೊಂದ್ಸಲ ಏನಾಗ್ತದ, ಮಕ್ಕಳಿಗೆ ಆಹಾರ ತಗೊಳ್ಳಿಕ್ಕೆ ಒಂಥರ ಇಷ್ಟಪಡೋದಿಲ್ಲ ಅವ್ರು. ಅದಕ್ಕೆ ಏನ್ ಮಾಡ್ತಾರೆ, ಒಂದಿಷ್ಟ ಆಹಾರ ಪಿಕ್ ಮಾಡೋದು, ಅದು ಬೇಕು ನನಗೆ, ಇದು ಬೇಕು ಅಂತ ಅನ್ನೋದು. ಆ ರೀತಿ ಮಾಡಿದಾಗ ತಾಯಂದ್ರಾದವ್ರು ಏನ್ ಮಾಡ್ಬೇಕು ಅಂತಂದ್ರೆ ಬೇರೆ ಬೇರೆ ಆಹಾರಗಳನ್ನ ಕಲರ್ಫುಲ್, ಯಾಕಂದ್ರೆ ನಮ್ಮ ನೇಚರ್ ನಲ್ಲೇ ಇದೆ, ನಮಗೆ ಎಲ್ಲ ಕಲರು ಸಿಗುತ್ತೆ. ಅಲ್ಲಿ ಬಿಳಿನೂ ಸಿಗುತ್ತೆ, ಕೆಂಪು ಸಿಗುತ್ತೆ, ಹಳದಿ ಸಿಗುತ್ತೆ, ಎಲ್ಲ ಕಲರ್ ಸಿಗುತ್ತೆ. ಆ ಎಲ್ಲಾ ಕಲರ್ಗಳನ್ನ ಮಗುವಿನ ಮುಂದೆ ಇಟ್ಟು ಅದಕ್ಕೆ ಎಷ್ಟೋ ಸಲ ಏನಾಗುತ್ತೆ, ನಾವು ಮಗು ಎಲ್ಲೋ ಆಟ ಆಡ್ತದೆ, ತಾಯಂದ್ರ ಅಡಿಗೆ ಮನೆಯಲ್ಲಿರುವಾಗ ಮಗು 6 ರಿಂದ 12 ವರ್ಷದ ಮಕ್ಕಳು ಕೂಡ ದೊಡ್ಡವರಾಗಿರ್ತಾರ, ಅವ್ರನ್ನ ಒಳಗಡೆ ಕರ್ಕೊಂಡ್ ಬಂದು ಅವ್ರಿಗೆ ಯಾವ್ದು ಇಷ್ಟ, ಅವ್ರಿಗೆ ಏನ್ ಬೇಕು, ಯಾವ ಕಲರ್ ಇಷ್ಟ ಅಂತ ಕೇಳ್ಕೊಂಡು ಅದಕ್ಕೆ ನೀವು ಅದನ್ನ ಸಮತೋಲನವಾಗಿ ಮಾಡುವಂಥದ್ದು ಒಂದು ತಾಯಂದ್ರ ಜಾಣ್ಮೆ ಅಂತ ಹೇಳ್ಬೋದು.
ಆ ಮಗು ಕೇಳಿ ಅಡಿಗೆ ಮಾಡಿದಾಗ ಏನಾಗುತ್ತೆ ಅಂತಂದಾಗ ಅದು ನೀ ಕೇಳಿದ್ಯಲ್ಲಪ್ಪ, ನೀನೇ ಕೇಳಿದ್ದು ನಾನು ಮಾಡಿದ್ದೀನಿ ಮಗು, ನೀ ತಿನ್ನು ಅಂತ ನಿಮ್ಗೆ ಹೇಳಲಿಕ್ಕೆ ಒಂದು ಅಥಾರಿಟಿ ಇರ್ತದೆ. ಇಲ್ಲ ಅಂತಂದ್ರೆ ನೀವು ಮಾಡಿದ್ದನ್ನ ಅದಕ್ಕೆ ತಿನ್ನಿಸ್ಬೇಕು ಅಂತಂದ್ರೆ ಕೆಲವೊಂದ್ಸಲ ಅದು ಇಷ್ಟಪಡಲ್ಲ, ತಿನ್ನಲ್ಲ ಅದು. ಸೊ ಹಿಂಗಾಗಿ ಕೆಲವೊಂದ್ಸಲ ಆಮೇಲೆ ಎಂಗ್ಸೈಟಿಯಿಂದನು ಮಗುವಿಗೂ ಕೂಡ ಟೆನ್ಷನ್ಸ್ ಇರ್ತಾವ. ನಾವಂತ ಬರೀ ದೊಡ್ಡವ್ರಿಗೆ ಇಷ್ಟ ಟೆನ್ಷನ್ ಅಂತ, ಮಗುವಿಗೂ ಕೂಡ ಟೆನ್ಷನ್ ಇರ್ತಾವ. ಆ ಟೆನ್ಷನ್ ಲಿಂತ್ರ ಅದು ಏನ್ ಮಾಡ್ತದೆ ಅಂತಂದ್ರೆ ಅದು ತಿನ್ನಲ್ಲ, ಕೆಲವೊಂದಿಷ್ಟನ್ನೇ ಹಿಡ್ಕೊಳ್ಳುತ್ತೆ. ಆಮೇಲೆ ಊಟ ಮಾಡ್ಲಿಕ್ಕೆ ಒದ್ದಾಡುತ್ತೆ, ಬೇಡ 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 ಅಂತ ಅನ್ನತ್ತೆ. ಆಮೇಲೆ ಕೆಲವೊಂದ್ ಏನಾದ್ರು ಸ್ಮೆಲ್ ಬಂತು ಅಂತಂದ್ರೆ, ಅದಕ್ಕೆ ಇಷ್ಟ ಆಗದೆ ಇರುವಂತದ್ದು ಟೆಕ್ಸ್ಚರ್ಸ್ ಇದ್ವು ಅಂತಂದ್ರೆ, ಆಮೇಲೆ ಟೆಂಪರೇಚರ್ ಬಹಳ ಕೋಲ್ಡ್ ಅಥವಾ ಬಹಳ ಬಿಸಿ ಇತ್ತು ಅಂತಂದ್ರೆ ಅದನ್ನು ಕೂಡ ಅದು ಇಷ್ಟ ಪಡುದಿಲ್ಲ. ಆಮೇಲೆ ಗೆಳೆಯರ ಜೋಡಿ ಅಥವಾ ಗೆಳತಿಯರ ಜೋಡಿ ಆಟ ಆಡುವಾಗ ಅಲ್ಲೇನಾದ್ರು ಅದಕ್ಕೆ ಟೆನ್ಷನ್ ಆಗಿತ್ತು, ಏನೋ ತೊಂದರೆ ಆಗಿತ್ತು, ಮಾನಸಿಕವಾಗಿ ಹಿಂಸೆ ಆಗಿತ್ತು ಅಂತಂದ್ರೆ ಅಲ್ಲಿದು ಕೂಡ ಊಟ ಮಾಡ್ಲಿಕ್ಕೆ ಇಷ್ಟ ಪಡುದಿಲ್ಲ. ಆಮೇಲೆ ಊಟನೇ ಬೇಡ, ಯಾಕಂದ್ರೆ ಅಮ್ಮ ಯಾವಾಗ್ಲೂ ಹಿಂದೆ ಬಿದ್ದಿರ್ತಾಳೆ ಅಥವಾ ಅಜ್ಜಿ ಯಾವಾಗ್ಲೂ ಹಿಂದೆ ಬಿದ್ದಿರ್ತಾಳೆ, ಅದು ತಿನ್ನು ಇದು ತಿನ್ನು ಬಾನಿ ಹೋಗು ಅಂದಾಗ ಅದಕ್ಕೆ ಇಂಟ್ರೆಸ್ಟ್ನು ಆಗುದಿಲ್ಲ, ತಿನ್ಬೇಕು ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಯಾವ್ದೋ ಒಂದು ವಿಷಯ ಆಮೇಲೆ ಕೆಲವೊಂದ್ಸಲ ಈ ಫೋರ್ಸ್ ಆಗಿ ತಿನ್ಸಿದ ತಕ್ಷಣ ಅದೇನ್ ಮಾಡುತ್ತೆ, ಮಗು ವಾಮಿಟ್ ಮಾಡ್ಕೊಂಡು ಅದನ್ನ ಹೊರಗೆ ಹಾಕ್ಬಿಡ್ತದೆ, ಇಲ್ಲಾಂದ್ರೆ ಬಿಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಇನ್ನೊಂದ್ಸಲ ಬಹಳಷ್ಟು ಫೋರ್ಸ್ಫುಲ್ ಆಗುತ್ತೆ ಅಂದ್ರೆ ಎಲ್ಲ ಮಕ್ಕಳಿಗೆಲ್ಲ, ಕೆಲವೊಂದ್ ಮಕ್ಕಳಿಗೆ ಒಂದಿಷ್ಟು ಅಲರ್ಜಿ ತರ ಅದು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನೊಂದು ಬಹಳಷ್ಟು ಈಗಿನ ಮಕ್ಕಳಲ್ಲಿ ನಾವು ಕಂಡು ಬರುವಂತಹ ಒಂದು ಸಮಸ್ಯೆ ಅಂತಂದ್ರೆ ಮಲಬದ್ಧತೆ. ಎಲ್ಲಾ ಮಕ್ಕಳಲ್ಲೂ ಕೂಡ ಈ ಮಲಬದ್ಧತೆ. ಯಾಕಂದ್ರೆ ಇದನ್ನ ನಾವು ಯಾವಾಗ ಫಿಕ್ಸ್ ಮಾಡ್ಬೇಕು ಅಂತಂದ್ರೆ ಮಗು 2 ವರ್ಷ ಇದ್ದಾಗನೇ ಈ ಮಲಬದ್ಧತೆಯನ್ನು ಫಿಕ್ಸ್ ಮಾಡ್ಬೇಕು. ಅದರ ನೇಚರ್ ಫಾಲಿಂಗ್ ಟೈಮಿಂಗ್ಸ್ ಏನದ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣಾರೆ ಅಥವಾ ಸಾಯಂಕಾಲಾರೆ ಅದನ್ನ ಸುಮ್ನೆ ಅದಕ್ಕ ಹೊಟ್ಟೆ ಜಾಡಿಸ್ಲಿ ಅಥವಾ ಬರ್ಲಿ ಬಿಡ್ಲಿ, ಅದ ನೇಚರ್ ಕಾಲಿಗೆ ಅದಕ್ಕೆ ರೆಸ್ಪಾಂಡ್ ಮಾಡುವ ಹಾಗೆ ಅದನ್ನ ನಿಂದ್ರಿಸ್ಬೇಕು. ಹಾಗೆ ಮಾಡೋದ್ರಿಂದ ಆ ಮಗುಗೆ ಮೈಂಡ್ಗೆ ಏನಾಗುತ್ತೆ ಅಂದ್ರೆ ಕಂಡೀಷನ್ ಆಗುತ್ತೆ. ಕಂಡೀಷನ್ ಆದ ತಕ್ಷಣ ಅದು ಇಮಿಡಿಯೇಟ್ಲಿ ಹೋಗಿ ನಿಂತ ತಕ್ಷಣ ನೋಡ್ರಿ, ನಮ್ಮ ಹಳೆಯ ಅಜ್ಜಿಗಳೆಲ್ಲ ಏನ್ ಮಾಡ್ತಿದ್ದಾರೆ, ಮಗುನ ಎದ್ದಿಟ್ಕೊಂಡು ಏನೋ ಒಂದು ಅಂತ ಆವಾಜ್ ಮಾಡ್ತಿದ್ರು. ಆವಾಜ್ ಮಾಡಿದ ತಕ್ಷಣ ಅದು ನಂಬರ್ 1 ಆದ್ರೂ ಮಾಡ್ತಿತ್ತು ಅಥವಾ ನಂಬರ್ 2 ಆದ್ರೂ ಮಾಡ್ತಿತ್ತು. ಇದು ನೇಚರ್ ಕಾಲ್ ಅಂದ್ರೆ ಇದು ಮೈಂಡ್ ಕಂಡೀಷನಿಂಗ್ ಮಾಡೋದು ಮಗುಂದ. ಸೊ ಈ ಮೈಂಡ್ ಕಂಡೀಷನ್ ಕಂಟಿನ್ಯೂಸ್ ನಾವು ಮಾಡದೆ ಹೋದ್ವಿ ಅಂತಂದ್ರೆ ಮಗು ಶಾಲೆಗೆ ಹೋಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಈ ಮಲಬದ್ಧತೆ ಪ್ರಾಬ್ಲಮ್ ಬರ್ತದೆ. ಅದು ಒಂದು ಮೈಂಡ್ ಕಂಡೀಷನಿಂಗ್ ಆಗ್ಬೇಕು. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಆಹಾರದಲ್ಲಿ ಫೈಬರ್ದ ನಾರಿನ ಯುಕ್ತ ಅಂಶ ಅಲ್ಲಿ ಏನಾಗಿತ್ತು ಅಂತಂದ್ರೆ ಕೊರತೆ ಇತ್ತು ಅಂತಂದ್ರೆ ಅಲ್ಲಿ ಮಗು ಕೂಡ ಏನಾಗುತ್ತೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗತ್ತೆ. ಅದೇ ಅಲ್ಲದೆ ನೀರು ಜಾಸ್ತಿ ಮಕ್ಕಳು ನೀರು ಕುಡಿಯೋದು ಕಡಿಮೆ. ಹೇಗೆ ನಾವು ದೊಡ್ಡವರು ನಿಯಮಿತವಾಗಿ ನೀರು ಕುಡಿತೀವಿ ಹಾಗೆ ಮಕ್ಕಳು ನೀರು ಕುಡಿಯೋದಿಲ್ಲ. ಸೊ ಅದು ಕೂಡ ಏನಾಗುತ್ತೆ ಅಂತಾರೆ ಮಕ್ಕಳಲ್ಲಿ ಇದು ಒಂದು ಮಲಬದ್ಧತೆ ಪ್ರಾಬ್ಲಮ್, ಮಲ ವಿಸರ್ಜನೆಗೆ ತೊಂದರೆ ಆಗ್ತದೆ. ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ ಆಹಾರದಲ್ಲಿ ಹಣ್ಣುಗಳನ್ನ, ತರಕಾರಿಗಳನ್ನ ಮತ್ತ ಸಂಪೂರ್ಣ ಧಾನ್ಯ ಅಂತಂದ್ರೆ ಏಕದಳ ಧಾನ್ಯ ಮತ್ತೆ ದ್ವಿದಳ ಧಾನ್ಯಗಳನ್ನ, ಅಂದ್ರೆ ಹೊರಗಿಂದ ಏನ್ ಲೇಯರ್ ಇರ್ತದಲ್ಲ ಅದನ್ನ ಹಾಳು ಮಾಡ್ದೇನೆ ಅದನ್ನಂತ ಉಪಯೋಗ ಮಾಡುವಂತಹ ಊಟ ಮತ್ತು ಅಡಿಗೆ ಅಥವಾ ತಿಂಡಿ ತಿನಿಸುಗಳು ಏನಿರ್ತಾವಲ್ಲ ಅಂತದನ್ನ ಮಕ್ಕಳಿಗೆ ನಾವು ಜಾಸ್ತಿ ಕೊಡ್ಬೇಕಾಗ್ತದೆ. ಆಮೇಲೆ ಅವ್ರಿಗೆ ನೀರ್ ಕುಡಿವಿ ಅಂತ ಅವ್ರಿಗೆ ಹೇಳ್ಬೇಕು, ಕಂಡೀಷನ್ ಮಾಡ್ಬೇಕು. ನೀನು 1 ಗಂಟೆಗೆ ಇಷ್ಟು ನೀರ್ ಕುಡಿಬೇಕು ಅಥವಾ 2 ಗಂಟೆಗೆ ಇಷ್ಟು ನೀರ್ ಕುಡಿಬೇಕು ಅಂತ ಒಂದು ಟೇಬಲ್ ನಲ್ಲಿ ಒಂದು ಗ್ಲಾಸು ಅಥವಾ ಒಂದು ಚಂಬು ಈ ತರ ಇಟ್ಕೊಂಡು ಅದು ನಿಂದು ಜವಾಬ್ದಾರಿ, ನೀನ್ ನೀರ್ ಕುಡಿಬೇಕು, ಇಷ್ಟು ಮುಗಿಸ್ಬೇಕು ಅಂತ ಮಕ್ಕಳಿಗೆ ನೀವು ತಿಳಿಸಿ ಹೇಳ್ಬೇಕು. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೂ ಇಲ್ಲ ಅಮ್ಮ ಅಜ್ಜ ಹೇಳಿದಾರೆ ಅಥವಾ ಅಜ್ಜಿ ಹೇಳಿದಾರೆ, ಅಮ್ಮ ಹೇಳಿದಾರೆ ನಾನು ನೀರ್ ಕುಡಿಬೇಕು ಅಂತ ಹೇಳಿ ಎಲ್ಲೋ ಸುತ್ತಾಡ್ಕೊಂಡು ಬಂದ್ರು ಕೂಡ ಅದನ್ನೇನ್ ಮಾಡ್ತಾರೆ, ಅವ್ರು ನೀರ್ ಕುಡಿಯುವಂತ ಅಭ್ಯಾಸ ಮಾಡ್ಕೋತಾರೆ. ಆಮೇಲೆ ನಿಯಮಿತವಾದ ದೈಹಿಕ ಚಟುವಟಿಕೆ ಯೂಶಲಿ ಎಲ್ಲ ಮಕ್ಕಳು ಆಟ ಆಡೇ ಇರ್ತದೆ. ಈಗಿನ ಮಕ್ಕಳೇನ್ ಕಡಿಮೆ, ಆದ್ರೂ ಈ ಮೆಟ್ರೋ ಸಿಟೀಸ್ ನಲ್ಲಿ ಇರುವಂತಹ ಮಕ್ಕಳಿಗೆ ಒಂಥರ ಅಪಾರ್ಟ್ಮೆಂಟ್ ನಲ್ಲಿ ಕೂಡ್ ಹಾಕದಂಗ ಆಗ್ಬಿಡತ್ತೆ. ಯಾಕಂದ್ರೆ ಒಂದ್ಸಲ ಪೇರೆಂಟ್ಸ್ ಎಲ್ಲ ಜಾಬ್ ಮಾಡ್ಲಿಕ್ಕೆ ಹೊರಗಡೆ ಹೋದಾಗ ಮಗು ಏನಾಗುತ್ತೆ, ಮನೆಯಲ್ಲಿ 4 ಗೋಡೆ ಮಧ್ಯನೇ ಇರ್ತದೆ, ಅಲ್ಲಿ ಸ್ವಲ್ಪ ದೈಹಿಕ ಚಟುವಟಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಅಟ್ಲೀಸ್ಟ್ ಪೇರೆಂಟ್ಸ್ ಮನೆಗ್ ಬಂದಾಗ ಮಗುನ ಹೊರಗಡೆ ಕರ್ಕೊಂಡು ಹೋಗಿ ಅಥವಾ ಹತ್ತಿರ ಇರುವಂತ ಒಂದು ಪಾರ್ಕ್ ನಲ್ಲೋ ಎಲ್ಲೋ ಅದಕ್ಕೊಂಚೂರು ಮೂವ್ಮೆಂಟ್ ಮಾಡಿದ್ರೆ ಸೊ ನ್ಯಾಚುರಲಿ ಏನಾಗುತ್ತೆ, ದೊಡ್ಡ ಕರಳಿಗೆ ಒಂದ್ ಸ್ವಲ್ಪ ಶಕ್ತಿ ಸಿಗ್ತದೆ, ಮೂವ್ಮೆಂಟ್ ಸಿಗ್ತದೆ, ಚಟುವಟಿಕೆ ಆಗ್ತದೆ. ಅವಾಗ ನಿಯಮಿತವಾಗಿ ಮಲ ಏನಾಗ್ತದೆ ವಿಸರ್ಜನೆಗೆ ಸಹಾಯ ಮಾಡ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಲಬದ್ಧತೆಯನ್ನು ನಾವು ಏನು ಪರಿಹಾರ ಕಂಡ್ಕೋಬಹುದು. ಮುಖ್ಯವಾಗಿ ಬಹಳಷ್ಟು ಮಕ್ಕಳಲ್ಲಿ ನಾನು ನೋಡುವಂತ ಮಲಬದ್ಧತೆ ಅಂತಂದ್ರೆ ಅವ್ರಿಗೆ ಒಳ್ಳೆ ಆಹಾರ ಊಟ ಮಾಡ್ತಾರೆ, ತಿನ್ನೋದಿಲ್ಲ ಅಂತಿಲ್ಲ, ತಿಂತಿರ್ತಾರೆ. ಆದ್ರೆ ನಿಯಮಿತವಾಗಿ ಅವ್ರು ನೀರ್ ಕುಡಿತಾ ಇರಂಗಿಲ್ಲ.
ಆ ನೀರನ್ನು ಜಾಸ್ತಿ ತಗೋಬೇಕು ಮತ್ತು ಆದಷ್ಟು ಹಣ್ಣು ಹಂಪಲುಗಳನ್ನು ತಿನ್ನೋದ್ರಿಂದ. ಆಮೇಲೆ ಅವ್ರಿಗೆ ಜಾಸ್ತಿ ಕೆಲವೊಂದು ಮಕ್ಳಿಗೆ ಬರಲಿ ಜಂಪ್ ಮಾಡಿಸ್ಬೇಕು. ಆ ಮಗುಗೆ ಒಂದ್ ವೇಳೆ ಮಲಬದ್ಧತೆ ಹೋಗ್ಬೇಕು ಅನ್ಸ್ಲೆ ನಾನು ಹೋಗಲ್ಲ ಅಂತ ಹಠ ಮಾಡಿದ್ರು ಕೂಡ ಮನೇಲಿ ಇದ್ದವರು ಆ ಒಂದು ಟೈಮ್ ಏನು ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ಅಥವಾ 8 ರಿಂದ 9 ಗಂಟೆಗೆ ಈ ಟೈಮ್ ನಲ್ಲಿ ಆ ಮಗುಗೆ ಒಂದಿಷ್ಟು ಕೆಳಗಡೆ ಕೂತ್ಕೊಂಡು ಸ್ಕ್ವಾಟಿಂಗ್ ಕೂತ್ಕೊಂಡು ಹಿಂಗೆ ಅಡ್ಡ ಕೂಡ್ತೇವಲ್ಲ ಹಿಂಗೆ ಕೂತ್ಕೊಂಡಂಗೆ ಆ ರೀತಿ ಆದ್ರೂ ಕೂತ್ಕೊಂಡು ಮನೆ ಮೇಲೆ ಅಥವಾ ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡಂಗೆ ಒಂದು 2 ನಿಮಿಷ 3 ನಿಮಿಷ ಕೂತ್ಕೊ ಅಂತ ಒಂದು ಎಕ್ಸರ್ಸೈಸ್ ಮಾಡಿಸ್ಬೋದು. ಇಲ್ಲ ಅಂತಂದ್ರೆ ಜಂಪಿಂಗ್ ಮಾಡಿಸ್ಬೋದು. ಒಂದು 15 ರಿಂದ 20 ಸ್ಮಾಲ್ ಜಂಪಿಂಗ್ಸ್ ಮಾಡಿಸೋದ್ರಿಂದ ಕೂಡ ಏನಾಗುತ್ತೆ, ಅಲ್ಲಿ ದೊಡ್ಡ ಕರುಳಿಗೆ ಅದು ಒಂದ್ ಸ್ವಲ್ಪ ಚಟುವಟಿಕೆ ಆಗಿ ಅಲ್ಲಿ ಪ್ರೆಷರ್ ಬಿದ್ದು ಮಲ ಅಟ್ಲೀಸ್ಟ್ ಹೊರಗಡೆ ವಿಸರ್ಜನೆ ಆಗ್ಲಿಕ್ಕೆ ಒಂದು ಸಹಾಯಕಾರಿ ಆಗ್ತದೆ. ಇನ್ನು ಡೆಂಟಲ್ ಕೆರೀಸ್ ಇದು ಬಹಳಷ್ಟು ತಾಯಂದ್ರದ್ದು ಒಂದು ಏನು ಅಂತಂದ್ರೆ ಸಮಸ್ಯೆ ಅಂತ ಹೇಳ್ಬೋದು. ಎಲ್ರಿಗೂ ಗೊತ್ತೇ ಇದೆ, ಯಾಕೆ ಗೊತ್ತಿಲ್ಲ, ಎಲ್ಲ ಮಕ್ಕಳನ್ನು ಚಾಕ್ಲೇಟ್ ತಿಂತಾರೆ. ಚಾಕ್ಲೇಟ್ ತಿಂದ ತಕ್ಷಣ ಏನಾಗುತ್ತೆ, ಅಲ್ಲಿ ಸರಿಯಾಗಿ ಹಲ್ಲುಜ್ಜುವ ಕಾರ್ಯಕ್ರಮ ನಡೆಯೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ತಾರೆ ಮಕ್ಕಳು, ರಾತ್ರಿ ಕೆಲವೊಂದು ಮನೆಯಲ್ಲಿ ಅದನ್ನ ಪ್ರಾಕ್ಟೀಸ್ ಇಟ್ಕೊಂಡಿರ್ತಾರೆ, ಹಲ್ಲುಜ್ತಾರೆ. ಆದ್ರೆ ಯೂಶಲಿ ಏನಾದ್ರೂ ಇದು ಸಿಹಿ ಪದಾರ್ಥಗಳನ್ನ ತಿಂದಾದ್ಮೇಲೆ, ಸಕ್ಕರೆಗಳನ್ನ ತಿಂದಾದ್ಮೇಲೆ, ಬೆಲ್ಲಗಳನ್ನ ತಿಂದಾದ್ಮೇಲೆ ಅಥವಾ ಮುಖ್ಯವಾಗಿ ಮಕ್ಕಳು ಚಾಕ್ಲೇಟ್ ತಿಂತಾರೆ. ಆ ಚಾಕ್ಲೇಟ್ ತಿಂದ್ಕೊಳ್ಳೋ ಅದೇನಾಗುತ್ತೆ, ಒಸಡುಗಳ ಒಳಗಡೆ ದವಡೆಗಳಲ್ಲೆಲ್ಲ ಸಿಕ್ಕಾಕೊಂಡಿರ್ತದೆ. ಸಿಕ್ಕಾಕೊಂಡ್ಕೊಳ್ಳೆ ಅದನ್ನ ಏನ್ ಮಾಡುತ್ತೆ ಅಂತಂದ್ರೆ, ಅವಾಗ ತಾಯಿ ಆದವರು ಅಥವಾ ಮನೇಲಿ ಇದ್ದವರು ದೊಡ್ಡವರು ಆ ಮಕ್ಕಳಿಗೆ ನೀರನ್ನ ಕೊಟ್ಟು ಮುಕ್ಕಳಿಸ್ಲಿಕ್ಕೆ ಹೇಳ್ಬೇಕು. ನೀರು ಮುಕ್ಕಳಿಸ್ಬೇಕು. ಆ ನೀರು ಮುಕ್ಕಳಿಸೋದ್ರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ಅಂಟಿಕೊಂಡಂತಹ ಕೆಫಿನ್ ಚಾಕ್ಲೇಟ್ ಏನಾಗುತ್ತೆ, ಜಿಡ್ಡು ಅದು ಹೊರಗಡೆ ಬರ್ತದೆ. ಎಷ್ಟೋ ಸಲ ಅದು ಜಿಡ್ಡು ಅಲ್ಲೇ ಇದ್ದು ಏನಾಗುತ್ತೆ, ಅಲ್ಲಿ ಸಾವಕಾಶವಾಗಿ ಒಂದಿನಕ್ಕಾಗಲ್ಲ ಇದು, ಈ ಕೇವಲ ಒಂದು ತಿಂಗಳು ಅಥವಾ 1.5 ತಿಂಗಳು 2 ತಿಂಗಳ ನಂತರ ಸಣ್ಣದಾಗಿ ರಂಧ್ರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ರಂಧ್ರ ಆಗಿ ಪ್ರಾರಂಭ ಆಗಿ ಅದು ಕೇರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಅಲ್ಲಿ ಏನಾಗುತ್ತೆ, ಅದು ಶುಗರ್ ಕಂಟೆಂಟು ಸಕ್ಕರೆ ಒಳಗಡೆ ಹೋಗಿ ಕೇರೀಸ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಈ ರೀತಿ ಇದನ್ನ ಈಗ ಯೂಶಲಿ ಇದು ಮಕ್ಕಳಲ್ಲಿ ಕಾಣೋದು ತುಂಬಾ ಸಹಜ. ಸೊ ಅದನ್ನ ಯಾವ ರೀತಿ ಹಾಗಾದ್ರೆ ಪರಿಹಾರ ಏನ್ ಮಾಡ್ಬೇಕು, ಅದಕ್ಕೆ ಪರಿಹಾರ ಅಂತಂದ್ರೆ ಸಕ್ಕರೆ ಒಳಗೊಂಡ ಆಹಾರ ಮತ್ತು ಪಾನೀಯಗಳನ್ನು ಕಡಿಮೆ ಮಾಡಿ ಇದು ಮಾಡಬಹುದಾ ವಿಚಾರ ಮಾಡಿ. ತುಂಬಾ ಕಷ್ಟ. ದಿನಕ್ಕೆ 2 ಬಾರಿ ಹಲ್ಲುಗಳನ್ನು ಫ್ಲೋರೈಡ್ ಟೂತ್ ಪೇಸ್ಟ್ ನಿಂದ ಬ್ರಷ್ ಮಾಡೋದು, ನಿಯಮಿತವಾದ ದಂತ ಪರೀಕ್ಷೆ ಮಾಡಿಸೋದು, ಆಹಾರದಲ್ಲಿ ಕ್ಯಾಲ್ಸಿಯಂ ಸಮೃದ್ಧ ಆಹಾರ ಸೇರಿಸೋದು. ಇವಾಗ ಸಕ್ಕರೆ ಒಳಗೊಂಡ ಆಹಾರ ಮತ್ತು ಪಾನೀಯಗಳನ್ನು ಕಡಿಮೆ ಮಾಡಿ. ಇವಾಗ ಮಗುವಿಗೆ ಅದೇ ರೂಢಿಯಾಗ್ಬಿಟ್ಟಿತ್ತು ಅಂತಂದ್ರೆ ಎಷ್ಟೋ ಸಲ ಏನಾಗುತ್ತೆ, ಮನೆಯಲ್ಲಿ ಇರುವಂತಹ ತಂದೆ ತಾಯಿಯಂದ್ರು ಮಕ್ಕಳಿಗೆ ಏನು ಕೊಡ್ಬೇಕು ಏನು ಕೊಡಬಾರ್ದು ಮೊದಲು ನಿರ್ಧಾರ ಮಾಡ್ಬೇಕು. ಅಥವಾ ಅಜ್ಜಿ ಮನೆಯಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ನಮ್ಗಿಂತ ಚೆನ್ನಾಗಿ ಆಹಾರ ತಿಳುವಳಿಕೆ ಅವ್ರಿಗೆ ಗೊತ್ತಿರುತ್ತೆ. ಅವ್ರನ್ನ ತಿಳಿದುಕೊಂಡು ಇದನ್ನ ಎಷ್ಟೋ ಅದು ಕೊಟ್ಟಾಗ ಆ ಮಗು ತಿಂದ ತಕ್ಷಣ, ತಿನ್ಲಿ ಬೇಡ ಅಂತಿಲ್ಲ, ತಿಂದ ತಕ್ಷಣ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಅದನ್ನ ಹಲ್ಲು ಉಜ್ಜುವ ಕಾರ್ಯಕ್ರಮ ಆಗ್ಬೇಕು. ಅಂದ್ರೆ ನೀರನ್ನು ಮುಕ್ಕಳಿಸುವಂತ ಇದು ಆಗ್ಬೇಕು. ಆ ನೀರು ಮುಕ್ಕಳಿಸೋದು ಆಗ್ಲಿಲ್ಲ ಅಂತಂದ್ರೆ ಅಲ್ಲೇ ಏನಾಗುತ್ತೆ, ಶೇಖರಣೆ ಆಗ್ತದೆ, ಮೈಕ್ರೋ ಆರ್ಗಾನಿಸಮ್ ಶೇಖರಣೆ ಆಗ್ತದೆ. ಮೈಕ್ರೋ ಆರ್ಗಾನಿಸಮ್ ಶೇಖರಣೆ ಆದ ತಕ್ಷಣ ಪ್ರಾಬ್ಲಮ್ ಬರೋದು ಅಂತ ಕೇರೀಸ್ ಇದು ಮಾಡ್ಬೋದು. ಆಮೇಲೆ 2 ಸಲ ಬ್ರಷ್ ಮಾಡೋದು ಅದು ಸಹಜವಾಗಿ. ಆಮೇಲೆ ಸಾಫ್ಟ್ ಬ್ರಷ್, ಮಕ್ಕಳಿಗೆ ಕೂಡ ಸಾಫ್ಟ್ ಬ್ರಷ್ ಅನ್ನ ಯೂಸ್ ಮಾಡಿ 2 ಸಲ ಬ್ರಷ್ ಮಾಡುವಂತ ಒಂದು ಅವ್ರಿಗೆ ಒಂದು ಕಂಡೀಷನ್, ಮೈಂಡ್ ಕಂಡೀಷನ್ ಆಗ್ಬೇಕು. ನಾನು ಎಷ್ಟೋ ಸಲ ನೋಡಿದೀನಿ ತಾಯಂದ್ರು ಮಕ್ಕಳಿಗೆ ಬ್ರಷ್ ಮಾಡುವಂತ ರೂಢಿನೇ ಕಳ್ಸಿರಂಗಿಲ್ಲ. ಎದ್ದ ತಕ್ಷಣ ಅವ್ರಿಗೆ ಹಾಲು ಕುಡಿಸಿ ಆಮೇಲೆ ಎದ್ದು ಕರ್ಕೊಂಡ್ ಬರೋದು ಅಂತ ನೋಡಿದೀನಿ ನಾನು. ತುಂಬಾ ಫ್ಯಾಮಿಲಿನಲ್ಲಿ ಹಾಗೆ ಮಾಡ್ತಾರೆ. ಮಗು ಎದ್ದ ತಕ್ಷಣ ಏನು ಬೆಡ್ ಮೇಲೆ ಕೂತ್ಕೊಂಡಾಗ ಹಾಸಿಗೆಯಲ್ಲೇ ಇರುವಾಗ ಅದಕ್ಕೆ ಹಾಲು ಕುಡಿಸಿ ನಂತರ ಅದನ್ನ ಕೆಳಗಡೆ ಕರ್ಕೊಂಡ್ ಬರ್ತಾರೆ. ಈ ಒಂದು ಪದ್ಧತಿ ತಪ್ಪು. ಬ್ರಷ್ ಮಾಡಿದ ನಂತರನೇ ಅದಕ್ಕೆ ನಿನ್ಗೆ ಏನ್ ಕೊಡ್ತೀನಿ ಎಲ್ಲ ಕೊಡ್ತೀನಿ ಅನ್ನೋ ಒಂದು ಕಂಡೀಷನ್ ನೀವು ಆ ಟೈಮಿಗೆ ಮಾಡಿದ್ರಿ ಅಂತಂದ್ರೆ ಅದೇ ಕಂಡೀಷನ್ ಅದು ಮುಂದುವರಿಯುತ್ತದೆ. ಸೊ ಅಲ್ಲದೆ ಆಹಾರದಲ್ಲಿ ಕ್ಯಾಲ್ಸಿಯಂ ಸಮೃದ್ಧ ಆಹಾರವನ್ನು ಸೇರಿಸ್ಬೇಕು ಅಂತಂದ್ರೆ, ಕ್ಯಾಲ್ಸಿಯಂ ಭರಿತ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಹಾಲನ್ನು ಕುಡಿಸ್ಬೇಕು. ಹಾಲು ಅಥವಾ ಹಾಲಿನ ಪದಾರ್ಥಗಳನ್ನ ಅಥವಾ ಮೊಟ್ಟೆನ ಪದಾರ್ಥಗಳನ್ನ ಈ ರೀತಿ ಕ್ಯಾಲ್ಸಿಯಂ ಭರಿತವಾದ ನೀವು ಆಹಾರ ಪದಾರ್ಥಗಳನ್ನ ಕೊಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಅಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದ್ದಾಗ ಕೇರೀಸ್ ಆಗೋದು ಕಡಿಮೆ ಆಗುತ್ತೆ. ಅಂದ್ರೆ ತೂತಾಗೋದು, ಹಲ್ಲು ಕೊಳೆಯೋದು ಅಥವಾ ಹಲ್ಲು ಕಲಿ ಆಗೋದು, ಹಲ್ಲು ಕರಿ ಆಗೋದು ಅದು ಕಡಿಮೆ ಆಗುತ್ತೆ. ಇನ್ನ ಈಗ ಇನ್ನೊಂದು ಅಂತಂದ್ರೆ ಬಹಳ ಈ ಸದ್ಯಗ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ಚೈಲ್ಡ್ಹುಡ್ ಒಬೆಸಿಟಿ ಅಂತಂದ್ರೆ ಮಕ್ಕಳಲ್ಲಿ ಆಗುವಂತ ಒಂದು ಬೊಜ್ಜುತನ. ಇದು ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ, ಆಮೇಲೆ ತಾಲೂಕು ಪ್ರದೇಶದಲ್ಲಿ ಕಡಿಮೆ, ಸಿಟಿ ಮತ್ತು ಮೆಟ್ರೋ ಸಿಟೀಸ್ ನಲ್ಲಿ ತುಂಬಾ ಈಗ ಬೊಜ್ಜಿನ ಸಮಸ್ಯೆ ಅದಂದ್ರೆ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳಿ. ಇದ್ರ ಲಕ್ಷಣಗಳು ಏನಂತಂದ್ರೆ ಹೆಚ್ಚಿದ ದೇಹದ ತೂಕ, ದೈಹಿಕ ಚಟುವಟಿಕೆಗಳಲ್ಲಿ ತೊಂದರೆ ಇರೋದು, ಉಸಿರಾಟಕ್ಕೆ ತೊಂದರೆ ಆಗ್ತದ. ಆಮೇಲೆ ಮಕ್ಕಳೆಲ್ಲ ಆಲ್ರೆಡಿನೇ 10-12 ವರ್ಷ ಮಕ್ಕಳೆಲ್ಲ ಆಲ್ರೆಡಿ ಈಗ
ಏನಾಗುತ್ತೆ ಜುವೆನೈಲ್ ಡಯಾಬಿಟಿಸ್ ಅಂತ ಬರುತ್ತೆ. ಆಮೇಲೆ ತಾಯಿ ಹೆರುವಾಗ ಏನಾದ್ರು ಅವಳಿಗೆ ಹೈಪರ್ ಟೆನ್ಷನ್ ಆಗಿತ್ತು, BP ಜಾಸ್ತಿ ಆಗುತ್ತೆ ಅಂದ್ರೆ ಇವನ್ ಮಗುಗೂ ಕೂಡ ಕೆಲವೊಂದ್ಸಲ ಹೈಪರ್ ಟೆನ್ಷನ್ ಬರುವಂತ ಚಾನ್ಸಸ್ ಇರ್ತದೆ, ಸಾಧ್ಯತೆ ಇರ್ತಾವ. ಸೊ ಇದು ಇತ್ತಿತ್ತಲಾಗಿ ನಿಮ್ಗೆ ಎಲ್ರಿಗೂ ಗೊತ್ತು. ಅಫ್ಕೋರ್ಸ್ ನೀವೇ ಈಗ ಹುಬ್ಳಿ ಧಾರವಾಡದಲ್ಲಿ ಅಥವಾ ಬೆಂಗಳೂರು ಬಿಜಾಪುರದಲ್ಲಿ ಇರ್ಬೋದು ಅಥವಾ ಬೀದರ್ನಲ್ಲಿ ಬೆಳಗಾವ್ನಲ್ಲಿ ನೀವು ಅಷ್ಟೊಂದು ಮಕ್ಕಳನ್ನ ಒಬೀಸ್ ಆಗಿರೋದು ನೋಡಿಲ್ಲ. ಬಟ್ ನೀವು ಬೆಂಗಳೂರಿಗೆ ಹೋದಾಗ ಅಥವಾ ಪುಣಾಕ ಬಾಂಬೆಗೆ ಹೋದಾಗ ನೋಡಿ ಎಲ್ಲಾ ಪೇರೆಂಟ್ಸ್ ಮಕ್ಕಳು ಒಬೀಸ್ ಆಗಿರ್ತಾರೆ. ನಿಮ್ಗೆಲ್ರಿಗೂ ಗೊತ್ತು ಅದಕ್ಕೆ ಕಾರಣ ಏನು ಇದೆ ಅಂತ ಹೇಳಿ. ಜಾಸ್ತಿ ಅದರಲ್ಲಿ ಮಕ್ಕಳಿಗೆ ದೈಹಿಕ ಚಟುವಟಿಕೆ ಇರದೇ ಇರೋದು, ಆಮೇಲೆ ಫ್ಯಾಟ್ ಫುಡ್ ತಿನ್ನೋದು ಅಂತಂದ್ರೆ ಸಿಕ್ಕಾಪಟ್ಟೆ ಸ್ಯಾಚುರೇಟೆಡ್ ಫ್ಯಾಟ್, ಒಳ್ಳೆ ಕೊಬ್ಬಲ್ಲ ಅದು ಸ್ಯಾಚುರೇಟೆಡ್ ಫ್ಯಾಟ್ ಅಂತದನ್ನ ತಿನ್ನೋದು, ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು, ಮಯೋನೇಸ್ ತಿನ್ನೋದು, ಇಂಥದನ್ನೆಲ್ಲ ಪ್ರಾಸೆಸ್ಡ್ ಫುಡ್ ಜಾಸ್ತಿ ನಾವು ಮಕ್ಕಳಿಗೆ ಪರಿಚಯ ಮಾಡಿಸೋದ್ರಿಂದ ಆ ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ. ಸೊ ಅದನ್ನ ಅವರು ಹಠ ಮಾಡ್ತಾರೆ ಅಂತ ಹೇಳಿ ಪೇರೆಂಟ್ಸ್ಗೂ ಸಾಕಾಗ್ಬಿಟ್ಟಿರ್ತದೆ. ಅವ್ರಿಗೆ ಆಯ್ತು ಅದನ್ನ ತಿಂದ್ರೆ ಅವ್ನು ಸರಿಯಾಗಿರ್ತಾನೆ, ಅವಳು ಸರಿಯಾಗಿರ್ತಾಳೆ ಅಂತ ಹೇಳಿ ಅದನ್ನ ನಾವು ಅವ್ರಿಗೆ ಏನ್ ಬೇಕು ಅದನ್ನ ಇಷ್ಟಪಟ್ಟು ಕೊಡ್ತೇವಿ. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅವಕಾಶವಾಗಿ ಚೈಲ್ಡ್ಹುಡ್ ಒಬೆಸಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಪರಿಹಾರಗಳು ಏನು ಅಂತಂದ್ರೆ ಸಮತೋಲನವಾದ ಆಹಾರ ಮತ್ತು ಪ್ರೋಟೀನ್ ಅನ್ನು ಕೊಡ್ಬೇಕಾಗ್ತದೆ. ಆಮೇಲೆ ಕಡಿಮೆ ಪೋಷಕಾಂಶದ ಆಹಾರಗಳನ್ನ ಕಡಿಮೆ ಮಾಡ್ಬೇಕು, ದೈಹಿಕ ಚಟುವಟಿಕೆಗಳನ್ನ ಹೆಚ್ಚು ಮಾಡ್ಬೇಕು, ಮತ್ತೆ ಮೊಬೈಲು ಟಿವಿ ಸಮಯವನ್ನು ಸೀಮಿತಗೊಳಿಸ್ಬೇಕು, ಕುಟುಂಬದ ಜೊತೆ ಊಟ ಮಾಡಲು ಪ್ರೋತ್ಸಾಹಿಸ್ಬೇಕು. ಸಮತೋಲನವಾದ ಆಹಾರ ಎಲ್ರಿಗೂ ಗೊತ್ತು, ನಮ್ಮ ಆಹಾರ ನಮ್ಮ ಕೈಯಲ್ಲಿದೆ. ನಮ್ಮ ಕಡೆ ನಾವು ಏನ್ ಬೆಳಿತೀವಿ, ನಮ್ಮ ಮನೆಯ ಪದ್ಧತಿಯ ಆಹಾರ ಏನಿದೆ ಆ ಆಹಾರ ಪದ್ಧತಿಯನ್ನೇ ನಾವು ಮಕ್ಕಳಿಗೆ ಪರಿಚಯ ಮಾಡ್ಬೇಕು. ಯಾಕಂದ್ರೆ ನಮ್ಮ ಜನರೇಷನ್ ಇಂದ ಮುಂದಿನ ಜನರೇಷನ್ಗೆ ನಮ್ಮ ಆಹಾರ ಪದ್ಧತಿ ಊಟ ಮಾಡ್ಬೇಕಂದ್ರೆ ನಾವು ಮನೆಯಲ್ಲಿ ಹೊರಗಡೆ ಹೋದಾಗ ನೀವು ಯಾವಾಗ್ಲೂ ಒಂದ್ಸಲ ಏನು ನಾರ್ತ್ ಇಂಡಿಯನ್ ಯಾವ್ದು ಕಾಂಟಿನೆಂಟಲ್ ಊಟ ಮಾಡ್ಬರ್ತೀರಾ. ಬಟ್ ನಮ್ಮ ಮನೆಯಲ್ಲಿ ನಾವು ರೊಟ್ಟಿ ಮಾಡ್ತಾ ಇದ್ರೆ ನಾವು ದಿನನಿತ್ಯ ರೊಟ್ಟಿ ಮಾಡ್ಲೇಬೇಕು, ಚಪಾತಿ ಮಾಡ್ತಾ ಇದ್ದೇನೆ ಚಪಾತಿ ಮಾಡ್ಲೇಬೇಕು, ಅದ್ರ ಜೊತೆಗೆ ಪಲ್ಯ, ಸಾಂಬಾರು, ನಮ್ಮ ಉತ್ತರ ಕರ್ನಾಟಕ ಇರುವಂತ ಚಟ್ನಿ ಪುಡಿ, ಇಂಥದನ್ನೆಲ್ಲ ನಾವು ಮಕ್ಕಳಿಗೆ ಸಣ್ಣಂದಿರ್ತಾಗನೆ ಅವ್ರಿಗೆ ಅದನ್ನ ಊಟ ಮಾಡುವ ಒಂದು ಈ ನಿಗದಿತ ಟೈಮ್ ಅನ್ನ ಮಾಡ್ಬೇಕು. ಯಾಕಂದ್ರೆ ಅದನ್ನೆಲ್ಲ ತಿನ್ನುವಂತ ಒಂದು ಅವಶ್ಯಕತೆ ಇದೆ ಅವ್ರಿಗೆ. ನೀವು ತಿನ್ಬೇಕು ಅಂತ ಅದಕ್ಕೆ ಒಂದು ನಿಯಂತ್ರಣ ಹಾಕ್ಲೇಬೇಕು. ಆಮೇಲೆ ಕಡಿಮೆ ಪೋಷಕಾಂಶದ ಆಹಾರ ಕಡಿಮೆ ಮಾಡುದು ಅಂತಂದ್ರೆ ಅದೇ ಜಂಕ್ ಫುಡ್ಸ್ ಅಂತ ನಾವು ಕಾಮನ್ ಆಗಿ ಏನ್ ಹೇಳ್ತೀವಿ. ಈ ಹೊರಗಡೆ ಎಸ್ಪೆಷಲಿ ಸ್ನಾಕ್ಸ್ ಅಂತ ಏನ್ ತಿಂತಾರಲ್ಲ, ಪಾನಿಪುರಿ, ಆಮೇಲೆ ಬೇಲ್ಪುರಿ ಆತರ, ಆಮೇಲೆ ಪಿಜ್ಜಾ ತಿನ್ನೋದು ತಿನ್ಬಾರ್ದು ಅಂತೀನಿಲ್ಲ, ಮಕ್ಕಳಿಗೆ ಅದು ಬೇಕು ಅನ್ಸುತ್ತೆ, ಕಲರ್ಫುಲ್ ಕಾಣಿಸುತ್ತೆ, ಆಮೇಲೆ ಅವ್ರ ಜೊತೆಗೆ ಇರುವಂತ ಮಕ್ಕಳು ಅವ್ರು ತಿನ್ಬೇಕು ಅಂತ ಇರ್ತಾರೆ. ಸೊ ಅವಾಗ ಅವ್ರು ತಿನ್ಲಿ, ಆದ್ರೆ ಅದನ್ನೇ ಡೈಲಿ ಹ್ಯಾಬಿಟ್ ಮಾಡ್ಬಾರ್ದು. ಎಷ್ಟೋ ಸಲ ಮಕ್ಕಳಿಗೆ ಈಗ ಇವು ಸಿಗ್ತಾವಲ್ಲ, ಏನು ಕುರ್ಕುರೆ ಅಂತ ಹೇಳಿ, ಲೇಸು, ಬೇರೆ ಬೇರೆ ಅದ ಪ್ಯಾಕೆಟ್ಸ್ 10 ರೂಪೀಸ್ 15 ರೂಪೀಸ್ 20 ರೂಪೀಸ್ ಪ್ಯಾಕೆಟ್ ಸಿಗ್ತಾವಲ್ಲ, ಅವುಗಳನ್ನ ತಗೊಂಡ್ ಬಂದು ತಿನ್ನೋದು, ಆಮೇಲೆ ವೇಫರ್ಸ್ ತಿನ್ನೋದು, ಆಮೇಲೆ ಬಿಸ್ಕಿಟ್ಸ್, ಕೆಲವೊಂದು ಬಹಳ ಸಕ್ಕರೆ ಇರುವಂತ ಬಿಸ್ಕಿಟ್ಸ್ ಇರೋದು, ಇಂಥದಕ್ಕೆಲ್ಲ ಬಹಳ ಪೇರೆಂಟ್ಸ್ ನಾನೇ ನೋಡಿದ್ದೀನಿ, ಅವರೇ ರೂಢಿ ಮಾಡ್ಬಿಡ್ತಾರೆ ಮಕ್ಕಳಿಗೆ ತಿನ್ಲಿಕ್ಕೆ. ಅದನ್ನ ತಿಂದ ತಕ್ಷಣ ಏನಾಗುತ್ತೆ, ಮಕ್ಕಳು ಊಟ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇದು ಎರಡು ರೀತಿಯಿಂದ ಒಂದೊಂದ್ಸಲ ವೇಟ್ ರಿಡಕ್ಷನ್ಗೂ ಇದು ಆಗುತ್ತೆ, ಆಮೇಲೆ ವೇಟ್ ಬರ್ಲಿಕ್ಕೂ ಒಬೆಸಿಟಿ ಆಗ್ಲಿಕ್ಕೂ ಕೂಡ ಇದು ಆಗುತ್ತೆ. ಆಮೇಲೆ ಇದು ಮೊಬೈಲು ಮತ್ತೆ ಟಿವಿ ಸಮಯವನ್ನು ಸೀಮಿತಗೊಳಿಸಿ, ಟಿವಿ ನೋಡ್ಕೊತಾ ಮಕ್ಕಳು ಏನೋ ತಿಂತಾ ಇರ್ತಾರೆ, ಅದನ್ನ ನಾನ್ ಸ್ಟಾಪ್ ತಿಂತಾ ಇರ್ತಾವ. ಆ ಅಮ್ಮಂದ್ರೂ ಟಿವಿ ನೋಡ್ತಾ ಇದ್ದಾಗ ಮಕ್ಕಳ ತಿಂತಾ ಇದ್ದಾನೆ ಅಂತ ಹೇಳಿ ಇನ್ನೊಂದು ಒಳ್ಳೆ ಬಹಳ ಕೆಟ್ಟ ಒಂದು ಎಲ್ಲಾ ತಾಯಂದ್ರಿಗೆ ಇರೋದು ಅಂತಂದ್ರೆ, ನನ್ ಮಗು ದಪ್ಪವಾಗಿ ಕಾಣ್ಬೇಕು, ನನ್ ಮಗು ಚೆನ್ನಾಗಿರ್ಬೇಕು, ನನ್ ಮಗು ಹೆಲ್ದಿ, ದಪ್ಪಿದ್ರೆ ಹೆಲ್ದಿ ಇರ್ತಾರೆ ಅಂತ ಅನ್ನೋದೊಂದು ತಪ್ಪು ತಿಳುವಳಿಕೆ ಎಲ್ಲಾ ತಾಯಂದ್ರಿಗೂ ಇದೆ. ಅದು ಹಾಗಿರ್ಬಾರ್ದು. ಎಷ್ಟು ಬೇಕೋ ಅವಶ್ಯಕವಾಗಿ ಅಷ್ಟು ಅದು ತಿಂದ್ರೆ ಸಾಕು. ನೀವು ಜಾಸ್ತಿ ಅದು ಚೆನ್ನಾಗಿ ಕಾಣ್ಬೇಕು, ದಪ್ಪ ಇರ್ಬೇಕು ಅಂತ ಹೇಳಿ ಅದರ ದೈಹಿಕ ಚಟುವಟಿಕೆಗಳನ್ನ ಕಡಿಮೆ ಜಾಸ್ತಿ ತಿನ್ನಿಸೋದ್ರಿಂದ ಅದರ ದೈಹಿಕ ಚಟುವಟಿಕೆ ಕಡಿಮೆ ಆಗ್ತದೆ. ಸೊ ಹಾಗೆ ಮಾಡೋದಕ್ಕಿಂತ ಆದಷ್ಟು ಟಿವಿಯನ್ನು ಅವಾಯ್ಡ್ ಮಾಡಿ, ಕುಟುಂಬದ ಜೊತೆಗೆ ಆದಷ್ಟು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವಂತದೊಂದು ಪ್ರೋತ್ಸಾಹ ಮಾಡಿದ್ರಿ ಅಂತಂದ್ರೆ ಮಕ್ಕಳು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು, ತಂದೆ ತಾಯಿ, ಅಜ್ಜ ಅಜ್ಜಿ, ಮಕ್ಕಳು ಎಲ್ಲರೂ ಕೂತ್ಕೊಂಡು ಊಟ ಮಾಡುವಂತಹ ಒಂದು ಸಂಪ್ರದಾಯ ಮನೆಯಲ್ಲಿ ನಾವು ಇಟ್ಕೊಂಡ್ವಿ ಅಂತಂತಂದ್ರೆ ಅವಾಗ ದೊಡ್ಡವ್ರ ಜೊತೆ ಕೆಲವೊಂದ್ಸಲ ಸಣ್ಣ ಮಕ್ಕಳು ಇವು 6 ರಿಂದ 12 ವರ್ಷ ಆದ್ರೆ ತಾವೇ ಊಟ ಮಾಡ್ತಾ ಇರ್ತಾರೆ. ಸಣ್ಣ ಮಕ್ಕಳಿದ್ದಾಗ ದೊಡ್ಡವ್ರ ತಾಟ್ನಲ್ಲಿ ಅವ್ರು ಕೂತ್ಕೊಂಡು ಊಟ ಮಾಡ್ತಿದ್ರೆ ಅವ್ರು ಏನ್ ತಿಂತಿರ್ತಾರೋ ಅದನ್ನೇ ಕೂಡ ಸುಮ್ನೆ ಸಣ್ಣ ಪೀಸ್ ಅನ್ನ ಮುಕ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಊಟದ ಪದ್ಧತಿ ಸಂಪ್ರದಾಯನ ಮಕ್ಕಳು ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಎಷ್ಟು ಅಂದ್ರೆ ಸ್ಟಾಟಿಸ್ಟಿಕ್ಸ್ ಕೊಟ್ಟಿದೆ ಇಲ್ಲ, ಎಷ್ಟೆಷ್ಟು ಮಕ್ಕಳಿಗೆ ಏನೇನು ಅದು ಚೈಲ್ಡ್ಹುಡ್ ಒಬೆಸಿಟಿ ಅಂತ ಇದೆ ಅಂತ ಹೇಳಿ.
ನಂತರ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಇನ್ಫೆಕ್ಷನ್ಸ್ ಮಕ್ಕಳಲ್ಲಿ ಇದು ಬಹಳಷ್ಟು ನಾವು ಕಾಣ್ತೇವೆ. ಆಮೇಲೆ ಬಹಳಷ್ಟು ತಂದೆ ತಾಯಂದ್ರು ಇದರಿಂದ ಕೂಡ ಮಕ್ಕಳಿಗೆ ಆದಾಗ ಕೂಡ ಇಮಿಡಿಯೇಟ್ಲಿ ತಂದೆ ತಾಯಂದ್ರಿಗೂ ಕೂಡ ಟೆನ್ಷನ್ ಇದು. ಸೊ ಇನ್ಫೆಕ್ಷನ್ಸ್ ಯಾಕೆ ಬರುತ್ತೆ, ಹೇಗ್ ಬರುತ್ತೆ ಅಂದ್ರೆ ಬಾರಿ ಬಾರಿ ಶೀತ ಅಂತಂದ್ರೆ ಇಮಿಡಿಯೇಟ್ಲಿ ಇನ್ಫ್ಲೂಯೆನ್ಸಾ ಬರ್ತದೆ, ಕೆಮ್ಮು ನೆಗಡಿ ಈ ತರ ಬರ್ತದೆ, ಆಮೇಲೆ ಸೋಂಕು ಬರ್ತದೆ, ಆಮೇಲೆ ಅನಾರೋಗ್ಯದಿಂದ ಚೇತರಿಸ್ಕೊಳ್ಳೋದು ಕೂಡ ತುಂಬಾ ಲೇಟ್ ಆಗ್ಬಿಡ್ತದೆ. ಹಗ್ಲಲ್ಲಿ ಜ್ವರ ಬರ್ತಾವ, ಟೈಫಾಯ್ಡ್ ಆಗ್ತದ, ಮಲೇರಿಯಾ ಬರ್ತದ, ಆಮೇಲೆ ಈಗ ಸದ್ಯ ಅಂದ್ರೆ ಡೆಂಗ್ಯೂ, ಚಿಕನ್ ಗುನ್ಯಾ ಇವೆಲ್ಲ ಸೇರ್ಕೊಂಡಿದೆ. ಇಂಥದನ್ನೆಲ್ಲ ಬಹಳ ಬರ್ತದೆ. ಇವಾಗ ಬರ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಮತ್ತೆ ಅಲ್ಲಿ ಪ್ರೋಟೀನಿನ ಕೊರತೆ ಮಗುವಿನಲ್ಲಿ ಜಾಸ್ತಿ ಇರ್ತದೆ. ಪ್ರೋಟೀನಿನ ಕೊರತೆ ಇರ್ಬೋದು, ಮತ್ತೆ ವಿಟಮಿನ್ ಮತ್ತೆ ಖನಿಜಗಳ ಕೊರತೆ ಇರ್ಬೋದು, ಆಮೇಲೆ ವಿಟಮಿನ್ ಸಿ ದ ಕೊರತೆ ಇರ್ಬೋದು. ಆಮೇಲೆ ಅವಾಗ ಹಂಗಂದ್ರೆ ಅದನ್ನ ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ ಇವುಗಳನ್ನ ಮಕ್ಕಳಿಗೆ ಕೊಡುವ ಜಾಸ್ತಿ ಮಾಡ್ಬೇಕು. ಈಗ ಮಗು ಹಾಲು ಕುಡಿಯೋದಿಲ್ಲ, ಮಕ್ಕಳ ಹಾಲು ಕುಡಿತಾನೆ ಇಲ್ಲ ಅಂತಂದಾಗ ಆ ಹಾಲು ಕೆಲವೊಂದ್ ಮಕ್ಳು ಏನ್ ಮಾಡ್ತಾರೆ, ಬಿಳಿ ಕಲರ್ ನೋಡಿದ್ರೆ ವಾಂತಿ ಮಾಡ್ಕೊಳ್ಳೋದು ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಅದಕ್ಕೊಂದು ಬೇರೆ ಕಲರ್ ಹಾಕ್ರಿ. ಏನ್ ಮಾಡ್ಬೋದು ನೀವು, ಅದಕ್ಕೆ ಪಿಸ್ತಾ ಕಲರ್ ಗ್ರೀನ್ ಕಲರ್ ತರ ಮಾಡಿ, ಅಥವಾ ಸ್ಟ್ರಾಬೆರೀಸ್ ಹಾಕಿ ರೆಡ್ ಕಲರ್ ಮಾಡಿ, ಅಥವಾ ಪಿಂಕ್ ಕಲರ್ ಮಾಡಿ, ಆ ತರ ಮಾಡಿ ಇದು ಬೇರೆ ಕಲರ್ ಅಂತ ಹೇಳ್ಕೊಂಡು ಅವ್ರಿಗೆ ಹಾಲು ಕೊಡಿಬಹುದು. ಅಥವಾ ಇದನ್ನ ಕೇಶರ್ ಹಾಕಿ ಯೆಲ್ಲೋ ಕಲರ್ ಮಾಡಿ, ಇದ್ರ ಡಿಫ್ರೆಂಟ್ ಕಲರ್ಸ್ ಮಾಡಿ ಅವ್ರಿಗೆ ನೀವು ಇದು ಬೇರೆ ಹಾಲಿದೆ ಅಂತ ಹೇಳಿ ಮಕ್ಕಳಿಗೆ ಸೇವನೆ ಮಾಡ್ಲಿಕ್ಕೆ ಕೊಡ್ಬೋದು. ನಂತರ ಇದು ಪನೀರ್ ಮತ್ತೆ ಪನೀರ್ದ ಏನಾದ್ರು ಪ್ರಾಡಕ್ಟ್ಸ್ ಇರ್ತದಲ್ಲ, ಚೀಸ್ ಅಂತ ಅದನ್ನ ಮಕ್ಕಳಿಗೆ ಬೆಳೆಯುವಂತ ಮಕ್ಕಳಿಗೆ ಈ ಚಪಾತಿನಲ್ಲೇ ಬ್ರೆಡ್ಕ್ಕಿಂತ ಚಪಾತಿನಲ್ಲೇ ಹಚ್ಚಿಕೊಟ್ಟು ಅದ್ರ ಜೊತೆಗೆ ಒಂದೆರಡು ಏನಾದ್ರು ಕ್ಯಾರೆಟ್ ಅಥವಾ ಸೌತೆಕಾಯಿ ಅಂತದ್ ಏನಾದ್ರು ಅದ್ರಲ್ಲಿ ಇಟ್ಟು ಆ ಮಕ್ಕಳಿಗೆ ತಿನ್ಲಿಕ್ಕೆ ಕೊಟ್ರಿ ಅಂತಂದ್ರೆ ಅದು ಕೂಡ ಸಮಥಿಂಗ್ ಅಂದ್ರೆ ಬೇರೆ ಬೇರೆ ಕಲರ್ ಇದ್ದಾಗ ಅವ್ರು ಅದನ್ನ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಸಾಂಕ್ರಾಮಿಕ ರೋಗಗಳು ಬರ್ಲಿಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ, ಒಂದು ಪ್ರೋಟೀನಿನ ಕೊರತೆ ಇರೋದ್ರಿಂದ ಬರ್ತದೆ, ಇನ್ನೊಂದು ವಿಟಮಿನ್ಗಳು, ಅದು ಬಿ ಕಾಂಪ್ಲೆಕ್ಸ್ ವಿಟಮಿನ್ ಅಂತ ಹೇಳ್ತೀವಿ, ಅದರಲ್ಲಿ ವಿಟಮಿನ್ ಸಿ, ಆ ವಿಟಮಿನ್ ಸಿ ಕೊರತೆಯಿಂದ ಕೂಡ ಈ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಬೇಕಂದ್ರೆ ನಮ್ಗೆ ಗೊತ್ತಿದೆ. ರೋಗ ನಿರೋಧಕ ವಿಟಮಿನ್ ಸಿ ಏನ್ ಮಾಡ್ತದೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ದೇಹದಲ್ಲಿ ವೃದ್ಧಿಸ್ತದೆ. ಸೊ ಆ ರೋಗ ನಿರೋಧಕ ಶಕ್ತಿಯನ್ನ ದೇಹದಲ್ಲಿ ವೃದ್ಧಿಸ್ತದ ಅಂತಂದ್ರೆ ವಿಟಮಿನ್ ಸಿ ಹಂಗಾದ್ರೆ ಹೆಂಗ್ ಕೊಡ್ಬೇಕು ಮಕ್ಕಳಿಗೆ, ಅವ್ನ್ ಜ್ಯೂಸೇ ಕೊಡಂಗಿಲ್ಲ. ಕೆಲವೊಂದ್ಸಲ ಇದನ್ನ ನೀವೇನೇನ್ ಕೊಡ್ಬೋದು, ಮೋಸಂಬಿ ಜ್ಯೂಸ್ ಕೊಡ್ಬೋದು, ಕಲ್ಲಂಗಡಿ ಜ್ಯೂಸ್ ಕೊಡ್ಬೋದು, ಪೈನಾಪಲ್ ಜ್ಯೂಸ್ ಕೊಡ್ಬೋದು, ಲೆಮನ್ ಜ್ಯೂಸ್ ಕೊಡ್ಬೋದು, ಈ ತರ. ಆಮೇಲೆ ಕಿತ್ಲೆ ಹಣ್ಣಿನ ಜ್ಯೂಸ್ ಕೊಡ್ಬೋದು. ಆ ಮಕ್ಳು ಯೂಶಲಿ ಈ ಹಣ್ಣುಗಳನ್ನೆಲ್ಲ ಇಷ್ಟಪಡ್ತಾರೆ, ಕೆಲವೊಬ್ರು ಇಷ್ಟಪಡ್ತಾರೆ, ಕೆಲವೊಬ್ರು ಇಷ್ಟಪಡಲ್ಲ. ಇಷ್ಟಪಡದೆ ಹೋದ್ರೆ ಮಕ್ಕಳಿಗೆ ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಕಾಳುಗಳನ್ನ ನೆನೆ ಹಾಕಿ ಅದನ್ನ ಮೊಳಕೆ ಬರೆಸಿ ಅದಕ್ಕೆ ಸ್ವಲ್ಪ ನೀವೇನ್ ಮಾಡ್ಬೇಕು, ಉಪ್ಪು ಮತ್ತೆ ಸ್ವಲ್ಪ ಲಿಂಬೆ ಹಣ್ಣನ್ನ ಹಿಂಡಿ ಒಂಚೂರು ಖಾರ ಹಾಕಿ ಒಂದು ಬೌಲ್ ನಲ್ಲಿ ಮಾಡಿ ಒಂದ್ ಸ್ಪೂನ್ ಕೊಟ್ಟು ಆ ಮಕ್ಕಳಿಗೆ ತಿನ್ಲಿಕ್ಕೆ ಕೊಟ್ರಿ ಅಂದ್ರೆ ಕೆಲವೊಂದು ಮಕ್ಕಳು ಅದನ್ನ ಇಷ್ಟಪಡ್ತಾರೆ. ಸೊ ನಮ್ಮಲ್ಲಿ ದೊರೆಯುವಂತ ಹೆಸರು ಕಾಳು ಮಾಡ್ಬೋದು, ಮಡಿಕೆ ಮಾಡ್ಬೋದು, ಆತರ ಮಾಡಿ. ಆಮೇಲೆ ಚೆನ್ನಾಗಿ ಕಾಳು ಇರುತ್ತಲ್ಲ ಅದನ್ನು ಕೂಡ ನೀವು ಮೊಳಕೆ ಬರೆಸಿ ಮಕ್ಕಳಿಗೆ ಕೊಡೋದ್ರಿಂದ ಅಲ್ಲಿ ಕೂಡ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ. ಇಲ್ಲ ಅಂತಂದ್ರೆ ಚಪಾತಿ ಜೋಡಿ, ನಾವು ರೊಟ್ಟಿ ಜೋಡಿ ನಮ್ಮ ಮುಂಚೆ ಎಲ್ಲ ಹೇಳ್ತಾರೆ ಗಟ್ಟಿ ಬ್ಯಾಳಿ ತಿನ್ಬೇಕು ಅಂತ ಹೇಳ್ತಿದ್ರು, ಗಟ್ಟಿ ಬ್ಯಾಳಿ ಮತ್ತೆ ಗಟ್ಟಿ ಮೊಸರು. ಸೊ ಈ ಗಟ್ಟಿ ಬ್ಯಾಳೆ ಮತ್ತೆ ಗಟ್ಟಿ ಮೊಸರು ತಿನ್ನೋದ್ರಿಂದ ಕೂಡ ಎಷ್ಟೋ ಸಲ ನಾವು ಇದನ್ನ ಇನ್ಫೆಕ್ಷನ್ ಅನ್ನ ಹೊಡೆದೋಡಿಸಬಹುದು. ಆಮೇಲೆ ಪ್ರತಿನಿತ್ಯ ಮಗುಗೂ ಕೂಡ ನಾವು ಹೇಗೆ ದೊಡ್ಡವರು ಇದನ್ನ ಮೊಸರು ಸೇವನೆ ಮಾಡ್ತಾರೆ, ಆಗ ಮಕ್ಕಳಿಗೂ ಕೂಡ ದಿನನಿತ್ಯ ಮೊಸರು ಮತ್ತೆ ಮಕ್ಕಳು ಇಷ್ಟ ಪಡೋದಿಲ್ಲ ಕೆಲವೊಂದ್ಸಲ. ಆಮೇಲೆ ಮಜ್ಜಿಗೆ ಮಾಡಿ ಕೊಟ್ಟರು ಕೂಡ ಇಷ್ಟ ಪಡೋದಿಲ್ಲ. ಸೊ ಅವ್ರಿಗೆ ಲಸ್ಸಿ ಅಂತ ಮಾಡ್ಕೊಡಿ. ಆ ಲಸ್ಸಿಯನ್ನು ಕೂಡ ಮಾಡುವಾಗ ತಾಯಂದ್ರು ಬೇಕಾದ್ರೆ ಬೇರೆ ಬೇರೆ ಅದ ಕಲರ್ಫುಲ್ ಲಸ್ಸಿ ಮಾಡ್ಬೋದು. ನಾನು ಈಗ ಹೇಳಿದ್ನಲ್ಲ, ಅದ ಗ್ರೀನ್ ಕಲರು, ಯೆಲ್ಲೋ ಕಲರು, ರೆಡ್ ಕಲರು, ಆತರ ಲಸ್ಸಿ ಮಾಡಿ ಅದಕ್ಕೊಂದ್ ಸ್ವಲ್ಪ ಸಕ್ಕರೆ ಹಾಕಿ ಅದು ಗಟ್ಟಿನೂ ಆಗಿರ್ತದೆ, ಆಮೇಲೆ ಜಾಸ್ತಿಯಲ್ಲಿ ಪ್ರೋಟೀನೂ ಹೋಗುತ್ತದೆ. ಆಮೇಲೆ ಬೇರೆ ಬೇರೆ ಟೇಸ್ಟ್ ಫ್ಲೇವರ್ ಎಲ್ಲ ನೀವು ಹಾಕಿ, ಕೆಲವೊಂದ್ಸಲ ಆಲ್ಮಂಡ್ಸ್ ಅಂದ್ರೆ ಈ ಬಾದಾಮಿನೆಲ್ಲ ರೋಸ್ಟ್ ಮಾಡಿ ಅದನ್ನ ಗ್ರೈಂಡ್ ಮಾಡಿ ಅದನ್ನು ಕೂಡ ಲಸ್ಸಿ ತರ ಮಾಡಿ ಕೊಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಎಷ್ಟೋ ಸಲ ನಾವು ಇನ್ಫೆಕ್ಷನ್ ಅನ್ನ, ಯಾಕಂದ್ರೆ ಮೊಸರು ದೇಹದ ಒಳಗಡೆ ಹೋಯ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು ಕಪ್ ಮೊಸರು ಹೋಯ್ತು ಅಂತಂದ್ರೆ ಅದು ಎಷ್ಟೋ ಒಂದು ರೋಗಗಳನ್ನ, ಕ್ರಿಮಿ ಕೀಟಗಳನ್ನ ನಾಶ ಮಾಡ್ತದೆ. ಸೊ ಈಗ ಮಕ್ಕಳಿಗೆ ಆಹಾರದ ಮಾರ್ಗಸೂಚಿ ಏನೇನಿರ್ಬೋದು ಅಂತಂತ ನೋಡೋಣ. ಯಾವ್ಯಾವ್ದು ಪೌಷ್ಟಿಕ ಅಗತ್ಯತೆಗಳಂದ್ರೆ ಬೆಳವಣಿಗೆಗೆ ಬೇಕು, ಚಟುವಟಿಕೆಗೆ ಬೇಕು, ಮತ್ತು ರೋಗ ಸಂದರ್ಭದಲ್ಲಿ ಬೇಕಾಗುವಂತ ಸಮತೋಲಿತ ಆಹಾರ. ಸೊ ಅದು ಯಾವಾಗ ಇರ್ಬೇಕು ಅಂದ್ರೆ ಪ್ರತಿ ಊಟದಲ್ಲಿ 5 ಆಹಾರ ಗುಂಪುಗಳನ್ನು ಸೇರಿಸುವೆ ಅಂತ ಹೇಳ್ತೀವಿ. ಏನದು 5 ಆಹಾರ ಗುಂಪು ಅಂದ್ರೆ ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳು, ಮತ್ತ ಎಲ್ಲಾ ಏನಂತ ಪ್ರೋಟೀನ್ ಭರಿತ ಅಂತಂದ್ರೆ ಸಸಾರಜನಕಯುಕ್ತ ಆಹಾರಗಳು. ಯಾವ ಸಸಾರಜನಕಯುಕ್ತ ಆಹಾರಗಳು ಅಂತಂದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನ, ಮತ್ತೆ ಮೀನು,
ಮೊಟ್ಟೆ, ಮಾಂಸ ಇದೆಲ್ಲ ಬರ್ತದೆ. ಆಮೇಲೆ ತರಕಾರಿಗಳೆಲ್ಲ ಬರ್ತದೆ. ಸೊ ಇವೆಲ್ಲ ಗುಂಪುಗಳ ಮೇಲೆ ಗೆಡ್ಡೆ ಗೆಣಸುಗಳೆಲ್ಲ ಬರ್ತದೆ. ಮತ್ತೆ ಸಕ್ಕರೆ ಮತ್ತು ಸಕ್ಕರೆ ಪದಾರ್ಥಗಳೆಲ್ಲ ಬರ್ತದೆ. ಇವು ಪ್ರತಿಯೊಂದು ದೊಡ್ಡವರು ಹೇಗೆ ಊಟ ಮಾಡ್ತಾರೆ ಅದೇ ರೀತಿ ಮಕ್ಕಳಿಗೆ ಮಿನಿ ಪ್ಲೇಟ್ಸ್ ಅಂತ ಹೇಳ್ತೀವಿ ನಾವು. ಅದೇ ತರ ಮಿನಿ ಪ್ಲೇಟ್ಸ್ ಮಕ್ಕಳು ಕೂಡ ಅದನ್ನು ನೀವು ಊಟ ಮಾಡ್ಬೇಕು ಅಂತ ನೀವು ಮಕ್ಕಳಿಗೆ ಅದು ಒಂದು ಶಿಕ್ಷಣವನ್ನು ಕೊಡ್ಬೇಕು. ಇದು ಒಂದು ಶಿಕ್ಷಣ ಅಂತ ಹೇಳುದು. ಯಾಕಂದ್ರೆ ಅವ್ರಿಗೆ ನೀವು ಪ್ರೀತಿಯಿಂದ ತಿನ್ನಿಸ್ಬೇಕಾಗತ್ತೆ. ಫೋರ್ಸ್ ಮಾಡಿ ತಿನ್ಸೋದ್ರಿಂದ ನಾನು ವಾಂತಿ ಮಾಡ್ತಾರೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕಂಪಲ್ಸರಿಯಾಗಿ ಕೊಡ್ಲೇಬೇಕು ಅವ್ರಿಗೆ. ತರಕಾರಿಗಳನ್ನು ಸೇರಿಸಿ, ಆಮೇಲೆ ಸಲಾಡ್ಸ್ ಅಥವಾ ಹಸಿರೆಲೆಗಳನ್ನು ಅವ್ರಿಗೆ ತರತರನಾದ ಇದು ಮಾಡಿ, ಅವಕ್ಕೆ ಅವ್ರೇನಾದ್ರೂ ಯಾವುದೇ ಹಣ್ಣುಗಳನ್ನ ಯಾವ್ದು ತರಕಾರಿಗಳನ್ನ ಅವ್ರು ಫಸಿ ಮಾಡ್ತಾ ಇದ್ರೆ ತಿನ್ನದೇ ಇದ್ರೆ ಅದನ್ನ ಬೇರೆ ರೂಪಕ್ಕೆ ರೂಪಾಂತರ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಹೇಳ್ತೇವೆ ರಾಗಿ ಗಂಜಿ ಒಳ್ಳೇದು, ರಾಗಿ ಕುಡಿಸ್ಬೇಕು, ರಾಗಿ ಮಾಲ್ಟ್ ಮಾಡ್ಬೇಕು ಮಕ್ಕಳಿಗೆ ಒಳ್ಳೇದು ಅಂತ. ಈಗ ಅದು ಮಗು ರಾಗಿ ಕರಿ ಕಲರ್ ಇರೋದ್ರಿಂದ ರಾಗಿ ತಿನ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಸೊ ಅವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ ರಾಗಿದ ದೋಸೆ ಮಾಡ್ಬೋದು, ರಾಗಿದ ಇಡ್ಲಿ ಮಾಡ್ಬೋದು. ಅದ ರಾಗಿ ಇಡ್ಲಿ ಜೊತೆಗೆ ಇನ್ನೊಂದ್ ಬೇರೆ ಒಂದ್ ಕಲರ್ ಹಾಕಿ ಇಡ್ಬೋದು. ಈ ತರ ಕಲರ್ಫುಲ್ ಮಾಡಿದಾಗ ಅದನ್ನ ಅವನು ಇಷ್ಟಪಡಬಹುದು. ಆಮೇಲೆ ಎಷ್ಟೋ ಸಲ ಏನಾಗ್ತದ, ಆಹಾರ ತಯಾರಿಕೆಯಲ್ಲಿ ಮಗುವಿನ ಒಂದು ಇಂಟ್ರೆಸ್ಟ್ ಅನ್ನ, ಆ ಮಗುವಿನ ಸಲಹೆಗಳನ್ನು ತಗೊಳ್ಕೊಳ್ಳೋದು. ಯಾಕಂದ್ರೆ ನಿನ್ಗೆ ಏನ್ ಬೇಕು ಇವತ್ತು ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿದಾಗ ಅದು ಹೇಳತ್ತೆ ಇದನ್ನ ಮಾಡು ಅಂತ. ಇಲ್ಲ ಅದು ನೀವು ಅದು ಬೇಡಾಗಿತ್ತು ಅಂದ್ರೆ ನಿನ್ನೆ ಅದನ್ನ ಮಾಡಿದ್ವಿ ಅಥವಾ ಮೊನ್ನೆ ಮಾಡಿದ್ವಿ, ಇವತ್ತು ಇದನ್ನ ಮಾಡೋಣ, ಅವನೇ ತಿಂತೀಯ ಅಂತ ಕೇಳಿದಾಗ ವೆನ್ ಅಂದ್ರೆ ತಾಯಿ ಮಗುವಿನ ಕೇಳಿ ಮಾಡಿದಾಗ ಅದು ತಿನ್ಬೇಕಾದ್ರೆ ಇಲ್ಲ ಅಂತ ಹೇಳಕ್ ಆಗುದೇ ಇಲ್ಲ. ಸೊ ಈ ರೀತಿ ಮಗುವನ್ನು ಕೂಡ ಒಂದು ಅಡಿಗೆ ಮನೆಯಲ್ಲಿ ಕರ್ಕೊಂಡು ಅದರದ್ದು ಒಂದು ಆಟ ಅಥವಾ ಹೋಮ್ವರ್ಕ್ ಮಾಡ್ತಾನೋ ಅದ್ರ ಜೊತೆ ಮಾತಾಡ್ತಾನೋ ನೀವು ಅಡಿಗೆ ಮಾಡೋದ್ರಿಂದ ಕೂಡ ಅದು ಊಟ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ನೀವು ಅದನ್ನ ಜಾಸ್ತಿ ಪ್ರೋತ್ಸಾಹ ಮಾಡ್ಬೋದು. ಆಮೇಲೆ ನೀರಿನಂಶ ಬಿಸಿಲಿನ ಪ್ರಮಾಣದಲ್ಲಿ ಏನಂತ ಮಕ್ಕಳೆಲ್ಲ ಹೊರಗಡೆ ತಿರುಗಾಡಿ ಬರ್ತಾವು, ಆಮೇಲೆ ನೀರ್ ಕುಡ್ತಿರಂಗಿಲ್ಲ. ಸೊ ಅವ್ರಿಗೆ ನೀರಿನ ಅವಶ್ಯಕತೆ ತುಂಬಾ ಇರ್ತದೆ. ಸೊ ನಾನು ಮುಂಚೆ ಆಲ್ರೆಡಿ ಹೇಳಿದ ಹಾಗೆ ಅವ್ರಿಗೆ ಟೇಬಲ್ ಮೇಲೆ ಒಂದು ಬಾಟ್ಲ್ ಅಥವಾ 2 ಬಾಟ್ಲ್ ಇಟ್ಟು ಈ ಬಾಟ್ಲ್ ನೀರು ಇದು ನೀನು ಇಷ್ಟು ಕುಡಿದು ಮುಗಿಸ್ಲೇಬೇಕು ಅಂತ ನೀವು ಅವ್ರಿಗೆ ಕಂಡೀಷನ್ ಮಾಡಿದಾಗ ಆ ಮಕ್ಕಳು ಅದನ್ನ ನೀರು ಕುಡಿತಾರೆ. ಸೊ ಅವ್ರಿಗೆ ಅದನ್ನ ನೀವು ರೂಢಿ ಮಾಡಿಬಿಟ್ರಿ ಅಂತಂದ್ರೆ ಅದು ಆಟೋಮೆಟಿಕಲಿ ನೀವು ಬಾಟ್ಲ್ ಇಟ್ಟಿರ್ಲಿಲ್ಲ ಅಂದ್ರೆ ಹೋಗಿ ತಾವೇ ತಗೊಂಡ್ ಬಂದು ಬಾಟ್ಲ್ ಇಟ್ಟು ನೀರು ಕುಡಿಯುವಂತ ಅಭ್ಯಾಸ ಮಾಡ್ಕೊಳ್ಳೋ ಮಕ್ಕಳನ್ನು ನಾನು ನೋಡಿದ್ದೇನೆ. ಆಮೇಲೆ ಚಿಕ್ಕ ಊಟಗಳು ಅಂತಂದ್ರೆ ಕಡಿಮೆ ಚಿಕ್ಕ ಊಟಗಳು, ಅಲ್ಪಸಂಖ್ಯೆಯ ಬೃಹತ್ ಊಟಗಳ ಬದಲು ಸಣ್ಣ ಸಣ್ಣ ಊಟಗಳನ್ನ ನೀಡಿ. ಯಾಕಂದ್ರೆ ಮಗು ಕೆಲವೊಂದ್ಸಲ ಏನಾಗ್ತದ, ಶಾಲೆ ಇದ್ರೊಳಗಿರ್ತದೆ, ಟ್ಯೂಷನ್ಸ್ ಹೋಗ್ಬೇಕು ಅಂತಿರ್ತದೆ. ಆಮೇಲೆ ಇತ್ತಿತ್ಲಾಗಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು ಆ ಮಗುವಿನ ಚಟುವಟಿಕೆಗಳನ್ನ ನಾವು ಎಷ್ಟು ಭದ್ರವಾಗಿ ಮಾಡ್ಬಿಟ್ಟಿದೀವಿ ಅಂತಂದ್ರೆ ಅದಕ್ಕೆ ಎಲ್ಲೂ ಸಡಿಸ್ಲಿಕ್ಕೆ ಸಮಯನೇ ಇರುವುದಿಲ್ಲ. ಒಂದಾದ್ಮೇಲೆ ಒಂದ್ ಆಕ್ಟಿವಿಟಿ ಇದ್ದೇ ಇರುತ್ತೆ. ಈಗ ಹಾಲಿಡೇಸ್ ಇದೆ ಅಂತ ಅನ್ಕೊಳ್ಳೆ, ಹಾಲಿಡೇಸ್ ಆದ್ಮೇಲೆ ಸಮ್ಮರ್ ಕ್ಯಾಂಪ್ ಅಂತ ಇರುತ್ತೆ. ಸಮ್ಮರ್ ಕ್ಯಾಂಪ್ ಆದ್ಮೇಲೆ ಏನೋ ಗೇಮ್ಸ್ ಆಟ ಆಡೋದು, ಗೇಮ್ಸ್ ಆದ್ಮೇಲೆ ಮತ್ತದ ಕಂಪ್ಯೂಟರ್ ಇದು ಮಾಡೋದು. ಈ ತರ ಮಗುವನ್ನು ಕೂಡ ಕಂಪ್ಲೀಟ್ ಆಗಿ ಅದನ್ನ ಎಂಗೇಜ್ ಮಾಡ್ಬಿಟ್ಟಿದ್ದೇವೆ. ಸೊ ಆ ಟೈಮ್ ನಲ್ಲಿ ಅದಕ್ಕೆ ಒಂದೇ ದೊಡ್ಡದು ಊಟ ಮಾಡೋದಕ್ಕಿಂತ ಸಣ್ಣ ಸಣ್ಣದ ಏನಾದ್ರೂ ಒಂದು ಸಂಪದ್ಭರಿತವಾದ ಅದರಲ್ಲಿ ಅಂದ್ರೆ ಸಮತೋಲನವಾದ ಯುಕ್ತ ಇರುವಂತಹ ಆಹಾರ ಪದಾರ್ಥಗಳನ್ನು ನೀವು ಉಪಯೋಗ ಮಾಡಬಹುದು. ವೈವಿಧ್ಯತೆ ಅಂದ್ರೆ ಆಹಾರದಲ್ಲಿ ನಿರಾಕರಣೆ ತಪ್ಪಿಸಲಂಗ ಅದು ಬೇಡ ಇದು ಬೇಡ ಅಂತ ಅನ್ಲಿಕ್ಕೆ ಕೆಲವೊಂದು ವೆರೈಟೀಸ್ ಮಾಡ್ತಾ ಇರ್ಬೇಕು. ನಾನು ಎಷ್ಟೋ ಸಲ ನಂಗೆ ಬಹಳ ಬೇಜಾರು ಅನ್ಸುತ್ತೆ, ಬಹಳಷ್ಟು ತಾಯಂದ್ರಿಗೆ ಇತ್ತಿತ್ಲಾಗಿ ಅಡಿಗೆ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಅಡಿಗೆ ಮಾಡ್ಲಿಕ್ಕೂ ಇಷ್ಟ ಆಗೋದಿಲ್ಲ. ಈಗಂದ್ರೆ ಝೊಮ್ಯಾಟೊ ಎಲ್ಲ ಬಂದ್ಬಿಟ್ಟಿದೆ. ಝೊಮ್ಯಾಟೊ, ಸ್ವಿಗ್ಗಿ ಅದನ್ನೇ ಆರ್ಡರ್ ಮಾಡಿ ತಾವು ಅದನ್ನೇ ತಿಂತಾರೆ, ಮಕ್ಕಳಿಗೂ ಕೂಡ ಅದನ್ನೇ ತಿಂತಾರೆ. ಬೇಡ ಅಂತ ನಾನು ಹೇಳುದಿಲ್ಲ, ಎಲ್ರಿಗೂ ಕೆಲಸ ಮಾಡ್ತಾ ಇರ್ತಾರೆ, ಒಂದಿಷ್ಟು ತೊಂದರೆಗಳಿದ್ದೇ ಇರ್ತವೆ. ಬಟ್ ಅದನ್ನೇ ನೀವು ರೂಢಿ ಮಾಡ್ಬಿಟ್ರಿ ಅಂತಂದ್ರೆ ಮಕ್ಕಳಿಗೆ ಮತ್ತೆ ಮನೆಯಲ್ಲಿ ಮಾಡುವಂತ ಅಡಿಗೆ ಆ ಪ್ರೀತಿ ಆ ಬೆಸುಗೆ ಬರೋದು ತುಂಬಾ ಕಡಿಮೆ ಆಗತ್ತೆ. ಸೊ ಅದಕ್ಕೆ ನೀವು ಅದನ್ನ ಯಾವಾಗ್ಲಾದ್ರೂ ಒಂದ್ಸಲ ಇಟ್ಕೊಳ್ಳಿ. ಎಷ್ಟೋ ಕಷ್ಟ ಆಗ್ಲಿ ನಿಮ್ಗೆ, ಆದ್ರೂ ಕೂಡ ಸ್ವಲ್ಪ ಸಮಯವನ್ನು ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಡಿಗೆ ಮನೆಗೆ ಹೋಗಿ ಸ್ವಲ್ಪ ಅಡಿಗೆ ತಯಾರಿ ಮಾಡಿ. ಅದು ಹೇಗೋ ಇರ್ಲಿ, ಅಡಿಗೆ ತಯಾರು ಮಾಡಿ ಎಲ್ರೂ ಕೂಡ ಹಂಚಿ ತಿನ್ನುವಂತ ಒಂದು ಅಭ್ಯಾಸ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಡೆಫಿನೆಟ್ಲ್ ಆಗಿ ವೈವಿಧ್ಯತೆ ಬರ್ತಾ ಇರ್ತದೆ. ತ್ವರಿತ ಊಟಗಳು ಅಂದ್ರೆ ವಿಶೇಷವಾಗಿ ಅಂದ್ರೆ ಫಾಸ್ಟ್ ಫುಡ್ಸ್ ಅಂತ ಹೇಳ್ತೀವಿ. ಬೆಳಿಗ್ಗೆ ಅಂದ್ರೆ ಬೇಗ ತಿನ್ನುವಂತಾವು ಅಂತಾವು ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಬೆಳಿಗ್ಗೆ ಪರೋಟಾಸ್ ಅಂತ ಮಾಡೋದು, ವೆಜಿಟೇಬಲ್ಸ್ ಹಾಕಿ, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಹಾಕಿ ಪರೋಟಾ ಮಾಡ್ಬಿಟ್ರಿ, ಅದಕ್ಕೆ ಸ್ವಲ್ಪ ಏನಾದ್ರು ಬೆಣ್ಣೆ ಹಚ್ಕೊಂಡು ಚಟ್ನಿ ಪುಡಿ ಹಚ್ಕೊಂಡ್ಬಿಟ್ರಿ, ದಟ್ ವಿಲ್ ಬಿ ಕಂಪ್ಲೀಟ್ ಮೀಲ್, ಸಮತೋಲನ ಆಗ್ಬಿಡ್ತದೆ ಅಲ್ಲಿ. ಸೊ ಅಂದ್ರೆ ಯಾವುದೇ ಒಂದು ಐಟಮ್ ನಲ್ಲಿ 2-3 ಆಹಾರ ಗುಂಪುಗಳನ್ನು ನೀವು ಅಲ್ಲಿ ಸೇರಿಸಿ ಮಾಡೋದ್ರಿಂದ ನಿಮ್ಗೆ ಕೆಲ್ಸನೂ ಬೇಕಾಗಿರ್ತದೆ, ಆಮೇಲೆ ಅದ್ರಲ್ಲೆಲ್ಲ ಪೋಷಕಾಂಶಗಳನ್ನು ದೊರೀತಾ ಇರ್ತದೆ. ಅಂತದನ್ನ ನೀವು ಸಿಲೆಕ್ಟ್ ಮಾಡಿ ಮೊದಲೇ ಇಟ್ಕೊಂಡ್ಬಿಡ್ಬೇಕು.
ಆಮೇಲೆ ಹೊಸ ನ್ಯೂ ಫುಡ್ಸ್ ಅಂದ್ರೆ ಹೊಸ ಆಹಾರಗಳನ್ನು ಸುಲಭವಾಗಿ ಹಿಡಿಬಹುದಂತ ರೂಪದಲ್ಲಿ ಹೊಸ ಆಹಾರಗಳನ್ನು ಪರಿಚಯಿಸಿ ನಿಯಮಿತವಾಗಿ ನೀಡಿರಿ. ಈಗ ಬೇರೆ ಯಾವುದೋ ಒಂದು ನೀವು ಕಾಂಟಿನೆಂಟಲ್ ಏನೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದನ್ನ ಹೊರಗಡೆ ಮಾಡೋ ಬದ್ಲಿ ಈಗ ಇತ್ತಿತ್ಲಾಗಂದ್ರೆ ನಿಮ್ಗೆ ಗೊತ್ತೇ ಇದೆ, ಯೂಟ್ಯೂಬ್ ನಲ್ಲಿ ನಿಮ್ಗೆ ಎಲ್ಲಾ ತರದ್ದು ಮಾಡೋದು ಸಿಗುತ್ತೆ. ಅದನ್ನ ಮನೆಯಲ್ಲೇ ಮಾಡಿ ನಿಮ್ಮ ಮಗುಗೂ ಕೊಡ್ಬೋದು. ಯಾಕಂದ್ರೆ ಮನೇಲಿ ನೀವು ಮಾಡಿದಾಗ ಅಲ್ಲಿ ಶುಚಿತ್ವ ಒಂದು ನೀವು ನೋಡ್ತೀರಿ, ನಿಮ್ಮ ಕ್ಲೀನ್ಲಿನೆಸ್ ನೀವು ನೋಡ್ಕೊಂಡಿರ್ತೀರಿ, ಹೇಗ್ ಚೆನ್ನಾಗಿ ಮಾಡಿ ನೀವು ಹಾಕಿದಾಗ ಮೇಲೆ ನಿಮ್ಮ ಪ್ರೀತಿಯಿಂದ ಮಾಡಿದಾಗ ಅದು ಚೆನ್ನಾಗಿರುತ್ತೆ. ಪ್ಲಸ್ ನೀವು ಒಳ್ಳೆಯ ಒಂದು ಕ್ವಾಲಿಟಿ ಫುಡ್ಸ್ ಅನ್ನ ಉಪಯೋಗ ಮಾಡಿರ್ತೀರಿ. ಸೊ ಅದೇ ರೀತಿ ನೀವು ನಿಮ್ಮ ಹೊರಗಡೆ ತಿನ್ನೋದ್ ಬದ್ಲಿ ಮಗು ಮನೆಯಲ್ಲೇನೆ ಅದನ್ನ ಬೇರೆ ಬೇರೆ ವೆರೈಟೀಸ್ ನೀವು ಮಾಡಿ ಹೊಸ ಹೊಸ ಆಹಾರಗಳನ್ನ ನೀವು ಮನೆಯಲ್ಲಿ ಮಗುಗೆ ಪರಿಚಯ ಮಾಡಿಸ್ಬೋದು. ಆಮೇಲೆ ಕುಟುಂಬದ ಊಟಗಳು ಅಂತಂದ್ರೆ ನಾವೇನ್ ಹೇಳ್ತೀವಿ, ಗೆಟ್ ಟುಗೆದರ್ ಅಂತ ಏನ್ ಹೇಳ್ತೀವಲ್ಲ, ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ನಿಮ್ಗೆ ನೆನಪದ ಅದೆಲ್ಲ ಇದು ಎಲ್ಲ ತೋಟಕ್ಕೆಲ್ಲ ಹೋಗಿ ಊಟ ಮಾಡೋದು, ಅಥವಾ ಹುಣ್ಣಿಮೆ ರಾತ್ರಿ ದಿನ ಊಟ ಮಾಡೋದು, ಇಲ್ಲ ಅಂತಂದ್ರೆ ಕೆರೆಗಳೆಲ್ಲ ಭತ್ತ ಆದಾಗ ಕೆರೆಗಳಲ್ಲೆಲ್ಲ ಹೋಗಿ ಅಂಬ್ಲಿ ಕುಡಿದ್ ಬರೋದು. ನಂಗೆಲ್ಲ ನೆನಪು, ನಾನ್ ಚಿಕ್ಕವರಿದ್ದಾಗೆಲ್ಲ ಹಂಗ್ ಮಾಡ್ತಿದ್ವಿ. ಈಗ ಅಂತವೆಲ್ಲ ಹೋಗೇ ಬಿಟ್ಟಿದೆ. ಅದು ಹೋದ್ರು ಕೂಡ ಅಟ್ಲೀಸ್ಟ್ ಬೇರೆ ಟೈಪ್ ಗೆಟ್ ಟುಗೆದರ್ಸ್ ಎಲ್ಲ ಇರ್ತಾವು. ಏನೋ ಒನ್ಸ್ ಇನ್ 15 days ಅಂತ ಅಥವಾ ಒನ್ಸ್ ಇನ್ ಎ ಮಂತ್ ಅಂತ ಹೇಳಿ ಗೆಟ್ ಟುಗೆದರ್. ಆ ಗೆಟ್ ಟುಗೆದರ್ ನೀವು ದೊಡ್ಡವ್ರು ಇಷ್ಟೇ ಹೋಗದೆ ಮಕ್ಕಳನ್ನು ಕರ್ಕೊಂಡು ಹೋಗಿ, ಇಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಎಲ್ರು ಆ ಬೇರೆದವ್ರ ಜೋಡಿ, ಕುಟುಂಬದ ಮಕ್ಕಳ ಜೋಡಿ. ಎಷ್ಟೋ ಸಲ ನನ್ ಮಗು ಊಟ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಬೇರೆದವ್ರ ಮಗು ಚೆನ್ನಾಗಿ ಊಟ ಮಾಡ್ತಾ ಇತ್ತು ಅಂತಂದ್ರೆ ಅವ್ರು ನೋಡಿದ್ರು ಈ ಮಗು ಏನ್ ಮಾಡುತ್ತೆ, ಕೆಲವೊಂದ್ಸಲ ಊಟ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಕಲಿತದೆ. ಅವ್ರವ್ರನ್ನ ಆಟಕ್ಕೆ ಬಿಟ್ಟಾಗ, ಅವ್ರವ್ರ ಜೊತೆಗೆ ಊಟ ಮಾಡ್ಲಿಕ್ಕೆ ಬಿಟ್ಟಾಗ ಅವ್ರು ಅದನ್ನ ನೋಡಿ ಕಲಿತಾರೆ, ನೋಡಿ ಊಟ ಮಾಡೋದನ್ನು ಕಲಿತಾರೆ. ಸೊ ಮನೆಯಲ್ಲಿ ಮಾಡಿದ ಆಹಾರವನ್ನು ತಿನ್ಲಿಕ್ಕೆ ಉತ್ತೇಜಿಸಿ ಹೊರಗಿನ ಆಹಾರಗಳನ್ನು ನಿರಾಕರಿಸಿ ಅವ್ರಿಗೆ ಕಂಡೀಷನ್ ಮಾಡೋದು ಮಕ್ಕಳಿಗೆ. ನಾವು ಇಲ್ಲ ಆ ಪಕ್ಕದ ಮನೆಯವ್ರ ದಿನ ಹೋಗ್ತಾರೆ, ಹಂಗ್ ಹೋಗ್ತಾರೆ, ವೀಕ್ಲಿ ಹೋಗ್ತಾರೆ, ನಾವ್ಯಾಕೆ ಹೋಗೋದ್ ಬೇಡ ಅಂತ ಹೇಳಿದಾಗ ಅದಕ್ಕೆ ಗದರಿಸೋ ಬದ್ಲೆ, ಮಕ್ಕಳಿಗೆ ಗದರಿಸಿ ಹೇಳೋ ಬದ್ಲೆ ತಿಳಿಸಿ ಹೇಳಿ, ಇಲ್ಲ ನಾವು ಹೋಗೋಣ, ಇಲ್ಲ ನಾವು ಹೋಗೋದಿಲ್ಲ ಅಂತ ಹೇಳೋದಕ್ಕಿಂತ ನಾವು ಹೋಗೋಣ ಅಂತ ಅಫರ್ಮೇಟಿವ್ ಅಂದ್ರೆ ಪಾಸಿಟಿವ್ ವೇ ಆಫ್ ಟೆಲ್ಲಿಂಗ್ ಅಂತ ಹೇಳ್ತೀವಲ್ಲ, ಅಂದ್ರೆ ನೋ ಅಂತ ವರ್ಡ್ ಅನ್ನ ಕಡಿಮೆ ಯೂಸ್ ಮಾಡ್ಬೇಕು ಮಕ್ಕಳ ಮುಂದೆ, ಇಲ್ಲ ಅಂತ ಅನ್ನೋದು ಕಡಿಮೆ ಯೂಸ್ ಮಾಡ್ಬೇಕು. ಅದನ್ನೇ ಬೇರೆ ರೀತಿ ಹೇಳಿ ಅವ್ರಿಗೆ ನಾವು ಹೋಗೋಣ, ಮುಂದಿನ ವಾರ ಹೋಗೋಣ, ಹಾಗೆ ಹೋಗೋಣ ಅಂತ ಈ ತರ ಹೇಳಿ ಮನೆಯಲ್ಲಿ ಜಾಸ್ತಿ ಊಟ ಮಾಡುವಂತದ್ದು ಒಂದು ಕಲೆಯನ್ನ ನೀವು ಬೆಳೆಸ್ಬೇಕು ಮಕ್ಕಳಲ್ಲಿ. ಇದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಅಂದ್ರೆ ಭಾರತದಲ್ಲಿ ಒಂದು ಅಂಕಿ ಅಂಶಗಳನ್ನು ಕೊಡೋದು. ಅಲ್ಲಿ ಮಕ್ಕಳಿಗೆ ಬಾಡಿ ವೇಟ್ ಎಷ್ಟಿರ್ಬೇಕು, ಪ್ರೋಟೀನ್ ಎಷ್ಟಿರ್ಬೇಕು, ಅಂದ್ರೆ 7 ರಿಂದ 9 ವರ್ಷ ಮಕ್ಕಳಿಗೆ ಎಷ್ಟಿರ್ಬೇಕು, 10 ರಿಂದ 12 ವರ್ಷ ಮಕ್ಕಳಿಗೆ ಎಷ್ಟಿರ್ಬೇಕು, ಆಮೇಲೆ ಬಾಯ್ಸ್ಗೆ ಮತ್ತೆ ಗರ್ಲ್ಸ್ಗೆ ಎಷ್ಟಿರ್ಬೇಕು, ಅಂದ್ರೆ ಎಲ್ಲಾ ಪೋಷಕಾಂಶಗಳು ಅಂದ್ರೆ ಎನರ್ಜಿ ಇರ್ಬೋದು, ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಆಮೇಲೆ ಮಿನರಲ್ಸ್, ಐರನ್ ಇರ್ಬೋದು, ವೈಟಮಿನ್ ಎ ಇರ್ಬೋದು. ಇದು ಅಂದ್ರೆ ಅವ್ರೇನ್ ನಮಗೆ ಶಿಫಾರಸು ಮಾಡ್ತಾರೆ, ಅದ್ರ ಪ್ರಕಾರ ಯೂಶಲಿ ಏನ್ ಮಾಡ್ತಾರೆ, ಇಡೀ ಭಾರತದಾದ್ಯಂತ ಎಲ್ರು ಇದನ್ನ ಒಂದು ಅನುಸರಿಸ್ತಾರೆ. ಬಟ್ ಯೂಶಲಿ ಏನಾಗುತ್ತೆ, ಊಟ ಮಾಡುವಾಗ ಕೆಲವೊಂದ್ಸಲ ಈ ಅವ್ರೇನ್ ಕೊಟ್ಟಿದಾರ, ಮಾಪನ ಏನ್ ಕೊಟ್ಟಿದಾರಲ್ಲ, ಆ ಮಾಪನ ಕೆಲವೊಂದ್ಸಲ ಹೇರಾಫೇರಿ ಆಗ್ತದೆ. ಕೆಲವೊಂದ್ ಮಕ್ಕಳಿಗೆ ಜಾಸ್ತಿ ತಿಂತಾರೆ, ಕೆಲವೊಂದ್ಸಲ ಮಕ್ಕಳಿಗೆ ಅದರದ್ದು ಏನಾಗುತ್ತೆ ಅಂತಂದ್ರೆ ಪೋಷಕ ಪೂರಕವಾಗಿ ಆಗುದಿಲ್ಲ, ಅಂದ್ರೆ ಡೆಫಿಷಿಯನ್ಸಿ ಅಂತ ಏನ್ ಹೇಳ್ತಾರೆ, ನ್ಯೂನತೆಗಳು ಆಗ್ತಾವ. ಸೊ ಅದಕ್ಕೆ ಎಷ್ಟು ಮತ್ತೆ ನಾವು ಪ್ರತಿದಿನ ಅಂದ್ರೆ ಈ ಕೆಲವೊಬ್ರಿಗೆ ಬಹಳಷ್ಟಿದೆ, ಹಂಗಂದ್ರೆ ಪ್ರೋಟೀನ್ ತಿನ್ನೋದ್ರಿಂದ ಪ್ರೋಟೀನ್ ಫುಡ್ಗಳು ತಿನ್ನೋದ್ರಿಂದ ಏನಾಗುತ್ತೆ, ಬಹಳ ಬಾಡಿ ಬಿಲ್ಡಿಂಗ್ ಯಾಕಂದ್ರೆ ಕುಂಠಿತ ಆಗ್ತದೆ, ಸ್ಟಂಟಿಂಗ್ ಅಂತ ಆಗೋದು. ಯಾಕಂತಂದ್ರೆ ಪ್ರೋಟೀನ್ ಅಂಶ ಕಡಿಮೆ ಇರೋದ್ರಿಂದ. ಯಾಕಂದ್ರೆ ಎಷ್ಟು ಕಪ್ ತಗೋಬೇಕು, ಎಷ್ಟು ಕಪ್ ಹಾಲು ಕುಡಿಬೇಕು, ಎಷ್ಟು ತಿನ್ಬೇಕು ಅಂತ ಅನ್ನೋದಕ್ಕೆ ಇದೊಂದು ಚಾರ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತದೆ. ಸೊ ಇದನ್ನ ಎಕ್ಸಾಕ್ಟ್ಲಿ ಪೇಪರ್ ಮೇಲೆ ಇರೋದಕ್ಕಿಂತ ನಾವು ಮನೆಯಲ್ಲಿ ಏನು ಒಂದು ಗ್ಲಾಸ್ ಅಂತ ಏನಿರ್ತದೆ, ಯೂಶಲಿ ಒಂದು ಗ್ಲಾಸ್ ಅಂತಂದ್ರೆ 100-150 ml ಇರ್ತದೆ. ಅದು ಆ ಗ್ಲಾಸ್ ನಲ್ಲಿ ಮಗುಗೆ ಯೂಶಲಿ ದೊಡ್ಡವ್ರು ಏನ್ ಮಾಡ್ತಾ ಇರ್ತಾರೆ, ಚಹಾ ಕುಡಿತಾ ಇರುವ ಮಕ್ಕಳಿಗೆ ಹಾಲು ಕೊಟ್ರೆ ಅವ್ರು ಕುಡಿಯೋದಿಲ್ಲ, ನಮಗೂ ಚಹಾ ಬೇಕು ಅಂತಾರೆ. ಸೊ ಅವಾಗ ನೀವ್ ಏನ್ ಮಾಡ್ತೀರಾ, ನೀವು ಚಹಾ ಕುಡಿತಾ ಇರುವಾಗ ಮಕ್ಕಳಿಗೆ ಹಾಲು ಕೊಡು ಅಂತಂದ್ರೆ ಅವ್ರು ಕುಡಿಯುವುದಿಲ್ಲ. ಅಥವಾ ಕೆಲವೊಂದ್ಸಲ ಮಕ್ಕಳಿಗೂ ಚಹಾ ಕೊಟ್ಟು ಆಮೇಲೆ ನೀವು ಅವರು ಹಾಲು ಕುಡಿತಾರೆ ಅಂತಂದ್ರೆ ತೊಂದ್ರೆ ಇಲ್ಲ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಮಕ್ಕಳು ಬರೀ ಹಾಲನ್ನು ಬಿಟ್ಟು ಚಹಾನೇ ಕುಡಿಬೇಕು ಅಂತಾರೆ. ಚಹಾದಲ್ಲಿ ಕುಡಿಯೋದ್ರಿಂದ ತಪ್ಪೇನಿಲ್ಲ, ಬಟ್ ಎಷ್ಟಂತ ಚಹಾ ಕುಡಿತೀರಾ ನೀವು? ಮಕ್ಕಳಿಗೆ ಚಹಾ ಕುಡಿಯೋದ್ರಿಂದ ಏನೇನ್ ಆಗ್ಬೋದು ನಿಮ್ಗೆ ಗೊತ್ತಲ್ಲ, ನಂತರ ಅದ್ರದ್ದು ಕಾನ್ಸಿಕ್ವೆನ್ಸಸ್ ಎಲ್ಲ ಬೇರೆನಾಗತ್ತೆ. ಸೊ ಮಕ್ಕಳ ಮುಂದೆ ಆದಷ್ಟು ನೀವು ಚಹಾ ಕುಡಿಬೇಕಾದ್ರೆ ಅದನ್ನ ಅವಾಯ್ಡ್ ಮಾಡಿ. ನೀವು ಅವ್ರು ಹೇಳೋಕ್ಕಿಂತ ಮುಂಚೆನೆ ಚಹಾ ಕುಡಿದು ಮುಗಿಸ್ಬಿಡಿ. ಅವ್ರಿಗೆ ಹಾಲು ಕುಡಿಬೇಕು ಅಂತ ಕಂಪಲ್ಸರಿ ಮಾಡ್ಬೇಕು. ಅವ್ರು ಹಾಲು ಕುಡಿದೇ ಹೋದ್ರೆ ಹಾಲಿನಲ್ಲಿ ಏನೇನು ಬೇರೆ ಬೇರೆ ತರನಾದ ಪೌಡರ್ಸ್ ಎಲ್ಲ ಬಂದಿದೆ. ಇವಾಗ ಅದು ಹೇಳೋದು ಕಷ್ಟ. ಮೊನ್ನೆ ಬೋರ್ಮಿಟಾನು ಬ್ಯಾನ್ ಮಾಡಿದ್ರು. ಈಗ ಬೋರ್ಮಿಟಾ, ವಿವಾ, ಕಾಂಪ್ಲಾನ್ ಅಂತ ಇವೆಲ್ಲ ಬಂದಿದ್ವು. ಅದ್ರ ಬದ್ಲಿ ನೀವು ಮನೆಯಲ್ಲೇ ಕೂಡ, ನಿಮ್ಗೆ ಸ್ವಲ್ಪ ಟೈಮ್ ಇತ್ತು ಅಂದ್ರೆ ತಾಯಂದ್ರಿಗೆ ಮನೆಯಲ್ಲೇ ನೀವೇನೆ ಸ್ವಲ್ಪ ಮಾಲ್ಟ್ ತರ ಮಾಡ್ಕೊಂಡು ಅದನ್ನೇ ಮಿಕ್ಸ್ ಮಾಡ್ಕೊಂಡು
ಒಂದೊಂದ್ ದಿನ ಅದನ್ನ ಹಾಕೊಂಡು ಮಕ್ಕಳಿಗೆ ಹಾಗೆ ಕುಡಿಬಹುದು. ಒಂದಿನ ಅಗೇನ್ ಮತ್ತೆ ನಾನು ಹೇಳಿದ ಹಾಗೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು 4-5 ಡ್ರಿಂಕ್ಸ್ ಅನ್ನ ಮನೆಯಲ್ಲಿ ಹೇಗ್ ತಯಾರಿ ಮಾಡ್ಬೋದು ಅಂತ ತಯಾರಿ ಮಾಡಿದ್ವಿ. ಅದನ್ನ ಇನ್ನೊಂದ್ಸಲ ನಿಮ್ಗೆ ಹೇಳ್ತೀನಂತೆ. ಏನಿಲ್ಲ, ಇವು ಶೇಂಗಾ ಕಾಳು ಮತ್ತೆ ಗೋಡಂಬಿ, ಆಮೇಲೆ ಬಾದಾಮು, ಇವುಗಳನ್ನೆಲ್ಲ ಸ್ವಲ್ಪ ಹುರಿದು ಪುಡಿ ಮಾಡ್ಕೊಳ್ಳೋದು, ಆಮೇಲೆ ಗೋಧಿ ಹಿಟ್ಟನ್ನ ಸ್ವಲ್ಪ ಹುರಿದು ಪುಡಿ ಮಾಡ್ಕೊಳ್ಳೋದು, ಆಮೇಲೆ ರಾಗಿ ಹಿಟ್ಟನ್ನ ಸ್ವಲ್ಪ ಹುರಿದು ಪುಡಿ ಮಾಡ್ಕೊಳ್ಳೋದು, ಆಮೇಲೆ ಸಮ ಪ್ರಮಾಣದಲ್ಲಿ ಸ್ವಲ್ಪ ಬೇಳೆ ಕಾಳುಗಳನ್ನೆಲ್ಲ ಹುರಿದು ಪುಡಿ ಮಾಡಿ ಅದಕ್ಕೊಂದ್ ಸ್ವಲ್ಪ ಕೋಕೋ ಪೌಡರ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ವನಿಲಾ ಫ್ಲೇವರ್ ಅಥವಾ ಕೋಕೋ ಫ್ಲೇವರ್. ಅದು ಈ ಕಾಂಪ್ಲಾನ್ ಮತ್ತೆ ನೀವು ಏನ್ ಏನು ಬೋರ್ನ್ವಿಟಾ, ಬೂಸ್ಟ್ ಏನ್ ಕುಡಿತೀರಲ್ಲ ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ, ಟೇಸ್ಟಿ ಆಗತ್ತೆ. ಸೊ ಇಂಥದೊಂದು ಡ್ರಿಂಕ್ ನೀವು ಮನೆಯಲ್ಲೇ ತಯಾರಿ ಮಾಡಿಟ್ಟು ಅಟ್ಲೀಸ್ಟ್ 1 ತಿಂಗಳಿಗೆ 2 ತಿಂಗಳಿಗೆ ಆಗುವಷ್ಟು ಅದನ್ನ ನೀವು ಮಾಡಿ ಮಕ್ಕಳಿಗೆ ದಿನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅದು ಮಗು ಇಷ್ಟಪಡೋದು. ದಿನ ಹಾಲು ಕುಡಿಯೋದಕ್ಕೆ ಬೋರ್ ಅಮ್ಮ ಅಂತ ಕೆಲವೊಂದ್ಸಲ ಅನ್ನತ್ತೆ ಅದು ಮಗು. ಅವಾಗ ನೀವ್ ಏನ್ ಮಾಡ್ಬೋದು, ಅದೇ ಒಂದು ಪ್ರಾಡಕ್ಟ್ ನಿಂದ ನೀವು ಏನ್ ಮಾಡ್ಬೋದು, ಲಡ್ಡು ತರ ಮಾಡ್ಬೋದು, ಅಥವಾ ಕಿಚಡಿ ತರ ಮಾಡ್ಬೋದು, ಇಲ್ಲ ಅದನ್ನ ಬಾಸುಂದಿ ತರ ಮಾಡಬಹುದು, ಅಥವಾ ಹಲ್ವಾ ತರ ಮಾಡ್ಬೋದು. ಸೊ ಇಟ್ ಈಸ್ ಆಲ್ ಲೈಕ್ ಆರ್ಟ್. ದ ಕುಕಿಂಗ್ ಈಸ್ ಆರ್ಟ್ ಅಂತ ಹೇಳ್ತಾರಲ್ಲ. ಸೊ ಆ ತರ ಮಾಡಿ ನಾವು ಮಕ್ಕಳಿಗೆ ಅದನ್ನ ಬೇರೆ ಬೇರೆ ವಿಧದಿಂದ ಅದನ್ನ ತಿನ್ನಿಸ್ಬೋದು. ಆಮೇಲೆ ನಮ್ಮ ಮಗು ಶಾಲೆಗೆ ಹೋಗ್ತದ, ಶಾಲೆಗೆ ಹೋದಾಗ ಅದು ಹೆಂಗ್ ತಿನ್ನುತ್ತೋ ಏನೋ ಗೊತ್ತಾಗಂಗಿಲ್ಲ. ನನ್ಗೆ ನೆನಪಿರೋ ಹಾಗೆ ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಅದನ್ನ ಡಬ್ಬಿ ಕ್ಲೀನ್ ಮಾಡ್ಕೊಂಡ್ ಬಿಡಪ್ಪ, ಡಬ್ಬಿ ಕ್ಲೀನ್ ಮಾಡ್ಲಿಲ್ಲ ಮಮ್ಮಿ ಬೈತಾಳೆ ಅಂತ ಹೇಳಿ ಅದನ್ನ ತಮ್ಮ ಡಬ್ಬಿನೆಲ್ಲ ತೆಗೆದು ಬೇರೆ ಯಾರಿಗಾರು ಕೊಡುದು, ಈ ತರ ಎಲ್ಲ ಮಾಡೋದೆಲ್ಲ ನಾವು ಕೇಳಿದೀವಿ. ಸೊ ಆತರ ಎಲ್ಲ ಬಹಳಷ್ಟು ಮಕ್ಕಳು ಹಾಗೆ ಮಾಡ್ತಾರೆ. ಸೊ ಅದಕ್ಕೆ ನಾವು ಹೇಳುದು, ಮಕ್ಕಳನ್ನ ನಿಮ್ಮ ಕುಕಿಂಗ್ ನಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವ್ರಿಗೆ ಅದನ್ನ ಮಾಡಿ ನೀವು ಡಬ್ಬಿನಲ್ಲಿ ಕಟ್ಟಿದಿರಿ ಅಂದ್ರೆ ಅವ್ರು ಅದನ್ನ ತಿನ್ಕೊಂಡ್ ಬರ್ತಾರೆ. ಸೊ ಪ್ಯಾಕ್ಡ್ ಲಂಚ್ ಅಂದ್ರೆ ಎಂತಲ್ಲ, ಅವ್ರಿಗೆ ಡಬ್ಬಿನಲ್ಲಿ ಒಯ್ಯುವಂತ ಎಂತದ್ದು, ಯಾಕಂದ್ರೆ ಅವ್ರಿಗೆ ತಗೊಂಡ್ ಹೋದಾಗ ಅದು ಸೋರಿನೂರ್ಬಾರ್ದು, ಕೆಟ್ಟಿರ್ಬಾರ್ದು, ನೀಟಾಗಿರ್ಬೇಕು, ಅವ್ರು ನೀಟಾಗಿ ತಿನ್ನುವಂತವು ಇಲ್ಲಿ ಕೆಲವೊಂದನ್ನ ಲಿಸ್ಟ್ ಮಾಡಿದೀವಿ. ಸೊ ಅದು ಪುಲಾವ್ ಇರಬಹುದು, ಬಾಯಿಲ್ಡ್ ಎಗ್ ಇರ್ಬೋದು, ಟೊಮ್ಯಾಟೊ ರೈತ, ಕಿತ್ಲೆ ಹಣ್ಣು ಅಂತ ಸಮಥಿಂಗ್ ಲೈಕ್ ಏನು ಡ್ರೈನು ಇರಬೇಕು, ಅಟ್ ದ ಟೈಮ್ ಅವಕ್ಕೆ ಹೊಟ್ಟೆ ತುಂಬಿರುವಂತದ್ದು ಇರಬೇಕು. ಆ ರೀತಿ ನೀವು ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಲಂಚ್ ಬಾಕ್ಸ್ ಅದು ಏನಾಗುತ್ತೆ ಅಂತಂದ್ರೆ ಬ್ಯಾಲೆನ್ಸ್ಡ್ ಇರ್ತದೆ. ಆಮೇಲೆ ತುಂಬಾ ಸ್ವಲ್ಪ ಅದಕ್ಕೆ ಟೇಸ್ಟಿ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಸ್ವಲ್ಪ ಕೇಳ್ಕೊಂಡು ನಿನ್ಗೆ ಏನ್ ಬೇಕು ಅದನ್ನ ಹಾಕ್ತೀನಪ್ಪಾ ಅಂತ ಹೇಳ್ಕೊಂಡು ನೀವು ಪ್ಯಾಕ್ ಮಾಡಿದ್ರೆ, ಆಮೇಲೆ ಕೆಲವೊಂದ್ಸಲ ಮಕ್ಳು ಹೇಳ್ತಾರೆ, ಮಮ್ಮಿ ಸ್ವಲ್ಪ ಜಾಸ್ತಿ ಕಟ್ಟು, ನನ್ನ ಫ್ರೆಂಡ್ ಒಬ್ನ ಅದಾನೆ, ನನ್ನ ಫ್ರೆಂಡ್ ಇದಾಳೆ, ಅವಳಿಗೆ ಊಟ ಕೊಡ್ಬೇಕು ಅಂದಾಗ ಅದನ್ನ ಎನ್ಕರೇಜ್ ಮಾಡಿ. ನೀವು ಅವ್ರಿಗೆ ಯಾಕೆ ನೀವು ಕಟ್ಕೊಂಡು ಹೋಗೋದು, ಅವ್ರು ತಗೊಂಡ್ಬರಂಗಿಲ್ಲನೋ, ಅವ್ರ ಮಮ್ಮಿ ಮಾಡೋದಿಲ್ಲ ಅನ್ನೋದಕ್ಕಿಂತ ಅವ್ರು ಕೇಳಿದಾಗ ಇವ್ ಇನ್ನೊಂದು 2-3 ಜಾಸ್ತಿ ಡಬ್ಬ ಕಟ್ರಿ. ಸೊ ದೇ ವಿಲ್ ಫೀಲ್ ನೈಸ್. ಯಾಕಂದ್ರೆ ಅವರು ಬೇರೆದವ್ರ ಜೊತೆ ಎಲ್ಲ ಜೊತೆ ಕೂತ್ಕೊಂಡು ಶೇರ್ ಮಾಡ್ಕೊಂಡು ತಿಂದು ಖುಷಿ ಪಡ್ತಾರೆ. ಸೊ ಆ ರೀತಿ ಮಾಡ್ಬೋದು. ಆಮೇಲೆ ಇತ್ತಿತ್ತಲಾಗಿ ನಾನು ನೋಡಿದೀನಿ ದೊಡ್ಡ ದೊಡ್ಡ ಸ್ಕೂಲ್ ನಲ್ಲಿ ಅವರೇ ಲಂಚ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಲಂಚ್ ಕೂಡ ನಾವು ಎಷ್ಟೋ ಒಂದು ಕೆಲವೊಂದು ಸ್ಕೂಲ್ಗೆಲ್ಲ ಹೋಗಿ ಅದನ್ನೆಲ್ಲ ಲಂಚ್ ಹೇಗಿದೆ ಅಂತೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಲಂಚ್ ಕೂಡ ಬ್ಯಾಲೆನ್ಸ್ಡ್ ಇರುತ್ತೆ. ಆಮೇಲೆ ಹೀಗೆ ಕ್ವಿಕ್ ಆಗಿ ಚೆನ್ನಾಗಿ ಮಾಡಿರ್ತಾರೆ. ಕೆಲವೊಂದು ಬಿಜಾಪುರದಲ್ಲೇ ನಾನು ನೋಡಿದ್ದೀನಿ, ಎಷ್ಟೊಂದು ಸ್ಕೂಲ್ ನಲ್ಲೆಲ್ಲ ಲಂಚ್ ತಾಯಂದ್ರ ಬ್ರೇಕ್ಫಾಸ್ಟ್ ಕಟ್ಟುದಿಲ್ಲ, ಲಂಚ್ ಕಟ್ಟುದಿಲ್ಲ. ಬ್ರೇಕ್ಫಾಸ್ಟ್ ಸ್ಕೂಲ್ ನಲ್ಲಿ ಕೊಡ್ತಾರೆ, ಆಮೇಲೆ ಮಿಡ್ ಡೇ ಇದನ್ನು ಕೊಡ್ತಾರೆ, ಡ್ರಿಂಕ್ನು ಕೊಡ್ತಾರೆ, ಮತ್ತೆ ಲಂಚ್ನು ಕೊಡ್ತಾರೆ. ಆ ತರ ಸ್ಕೂಲ್ಸ್ ನಲ್ಲೂ ಇದೆ. ಆಮೇಲೆ ಯೂಶಲಿ ಫಾಲೋ ಆಲ್ ದೀಸ್ ಏನಂತ ನ್ಯೂಟ್ರಿಷನ್ ಟಿಪ್ಸ್ ಅನ್ನ, ನ್ಯೂಟ್ರಿಷನ್ ಗೈಡ್ ಲೈನ್ಸ್ ಅನ್ನ, ಆಮೇಲೆ ನಮ್ಮ ಹತ್ರ ಎಲ್ಲ ಮಾತಾಡಿರ್ತಾರೆ. ಅವ್ರು ಮಾತಾಡಿ ಏನೇನ್ ಕೊಡ್ಬೇಕು, ಯಾವ್ಯಾವ ಕೊಡ್ಬೇಕು ಅಂತೆಲ್ಲ ಕೇಳಿ ಕೊಡ್ತಾರೆ. ಸೊ ಆ ರೀತಿ, ಅಥವಾ ನೀವೇ ನಿಮ್ ಮಕ್ಕಳಿಗೆ ಪ್ಯಾಕ್ ಮಾಡ್ತಾ ಇದ್ರಿ ಅಂದ್ರೆ ಈ ತರ ಒಂದು ನ್ಯೂಟ್ರಿಷಿಯಸ್ ಅಂದ್ರೆ ಎಷ್ಟೋ ಒಂದ್ ಬಾಕ್ಸ್ ಅಟ್ಲೀಸ್ಟ್ ಸ್ವಲ್ಪ ಬ್ಯಾಲೆನ್ಸ್ ಆಗುವ ತರ ನೀವು ಮಾಡಿ ಅವ್ರಿಗೆ ಅದನ್ನ ಡಬ್ಬಿ ಪ್ಯಾಕ್ ಮಾಡ್ಬೋದು. ಸೊ ಇವೆಲ್ಲ ಒಂದ್ಸಲ ಜಸ್ಟ್ ಒಂದಿಷ್ಟು ಇಮೇಜಸ್, ಬೇರೆ ಬೇರೆ ಲಂಚ್ ಬಾಕ್ಸ್ ಯಾವ ರೀತಿ ಇರಬಹುದು ಅಂತ ಹೇಳಿ ಅವ್ರಿಗೆ. ನೀವು ರೈಸೇ ಕಟ್ಟಬೇಕು ಅಂದ್ರೆ ನಿಮ್ ಮಗು ತುಂಬಾ ರೈಸ್ ಇಷ್ಟಪಡ್ತದೆ, ರೈಸ್ ಬೇಕು ಅಂತ ಹೇಳಿದಾಗ ಅವ್ನ್ಗೆ ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್, ಒಂದ್ಸಲ ರೆಡ್ ರೈಸ್, ಟೊಮ್ಯಾಟೊ ರೈಸ್ ಅಥವಾ ಗ್ರೀನ್ ರೈಸ್, ಪಾಲಕ್ ರೈಸ್ ಮಾಡೋದು, ಮೆಂತೆ ರೈಸ್ ಮಾಡೋದು, ಈ ತರ ಎಲ್ಲ ಬೇರೆ ಬೇರೆ ರೈಸ್ ಎಲ್ಲ ಪುಳಿಯೋಗರೆ ಮಾಡೋದು. ಹಿಂಗ್ ಮಾಡೋದ್ರಿಂದ ಎಲ್ಲಾ ಪ್ರಕೃತಿಯಲ್ಲಿ ಸಿಗುವಂತಹ ಎಲ್ಲ ಆಹಾರಗಳನ್ನು ಅದರಲ್ಲಿ ಆ ಬಾಕ್ಸ್ ನಲ್ಲಿ, ಲಂಚ್ ಬಾಕ್ಸ್ ನಲ್ಲಿ ಇರಬೇಕು. ಸೊ ಒಂದೇ ತರ ಮೊನೋಟನಸ್ ಮಾಡೋದಕ್ಕಿಂತ ಬೇರೆ ಬೇರೆ ಮಾಡಿ ಆ ಮಗುವಿಗೆ ಡಬ್ಬಿಗೆ ಕಟ್ಟೋದ್ರಿಂದ ಅದು ಉತ್ಸಾಹದಿಂದ ಊಟ ಮಾಡ್ತದೆ. ಆಮೇಲೆ ಬೇರೆದವ್ರ ಜೊತೆ ಕೂಡ ಶೇರ್ ಮಾಡ್ತದೆ. ಸೊ ಈಗ ಮಕ್ಕಳ ಆರೋಗ್ಯಕ್ಕೆ ಪೌಷ್ಟಿಕ ಏನೇನ್ ಶಿಫಾರಸು ಹೇಗೆ ಮಾಡಬಹುದು ಅಂತ, ಸಮತೋಲನ ಪೋಷಣ ಆಹಾರ ಅಂತಂದ್ರೆ ಅದರಲ್ಲಿ ಇವೆಲ್ಲ ಸೇರಿರ್ಬೇಕು. ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಧಾನ್ಯಗಳಿರ್ಬೋದು, ಪ್ರೋಟೀನ್ ಮೂಲ, ಹಾಲು ಉತ್ಪನ್ನಗಳು, ಇವೆಲ್ಲ ಅದರಲ್ಲಿ ಇರ್ಬೇಕು. ಆಮೇಲೆ ಪರ್ಯಾಯವಾಗಿ ಆಲ್ಟರ್ನೇಟಿವ್ ಏನು ಯಾಕಂತಂದ್ರೆ ಬೆಳವಣಿಗೆಗೆ
ಅಭಿವೃದ್ಧಿಗೆ, ದಿನನಿತ್ಯ ಚಟುವಟಿಕೆಗಳಿಗೆ ಬೆಂಬಲ. ಯಾಕಂದ್ರೆ ಎಷ್ಟೋ ಸಲ ಏನಾಗುತ್ತೆ, ಪ್ರೋಟೀನ್ ಅಂಶ ಕಡಿಮೆ ಆಯ್ತಂದ್ರೆ ಮಗು ಬೆಳೆಯುವುದಿಲ್ಲ, ಎಷ್ಟು ಬೆಳಿಬೇಕು ಅಷ್ಟು ಬೆಳೆಯುವುದಿಲ್ಲ. ಅದರದ ಇದು ಏನಾಗುತ್ತೆ ಅಂತಂದ್ರೆ ಬೆಳವಣಿಗೆ ಕುಂಠಿತ ಆಗ್ತದೆ. ನಾವ್ ಎಷ್ಟೋ ಸಲ ಚಾಷ್ಟಿ ಮಾಡ್ತಾ ಇರ್ತೀವಿ, ಯಾರೋ ಒಬ್ರು ಗಿಡ್ ಆಗಿದ್ದಾರೆ, ಶಾರ್ಟ್ ಆಗಿದ್ದಾರೆ ಅಂತಂದ್ರೆ, ಯಾಕ ನೀನು ಸರಿಯಾಗಿ ಹಾಲು ಕುಡಿಲಿಲ್ವಾ, ಕ್ಯಾಲ್ಸಿಯಂ ಹೋಗ್ಲಿಲ್ಲ ಆ ಟೈಮಿಗೆ, ಅಥವಾ ಪ್ರೋಟೀನ್ ಜಾಸ್ತಿ ತಿನ್ಲಿಲ್ಲ ಅಂತ ಹೇಳಿ. ಅದಕ್ಕೆ ಯಾವಾಗ್ಲೂ 6 ರಿಂದ 12 ವಯಸ್ಸು ಏನಿದೆ ಅಲ್ಲ, ಈ ವಯಸ್ಸು ಕೂಡ ಪ್ರತಿಯೊಂದು ಮಗುವಿನ ವಯಸ್ಸಿನ ಇದು ಜೀವನದಲ್ಲಿ ಅತ್ಯುತ್ತಮವಾದ ಪೀರಿಯಡ್ ಅಂತ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಬ್ರೈನ್ ಪೂರ್ತಿ 100% ಚೆನ್ನಾಗಿ ಡೆವಲಪ್ ಆಗುವಂತಹ ವಯಸ್ಸು. ಆಮೇಲೆ ಎಲ್ಲ ಹ್ಯಾಬಿಟ್ಸು ಫಿಕ್ಸ್ ಆಗೋದು 6 ರಿಂದ 12ರಲ್ಲೇ, ಎಲ್ಲ ಹ್ಯಾಬಿಟ್ಸು. ಅದೇ ಹೇಳ್ತಾರೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ ಹೇಳ್ತಾರಲ್ಲ, ಈ ಟೈಮ್ ನಲ್ಲಿ ಮಕ್ಕಳನ್ನ ಬೆಳೆಸೋದು, ಅವ್ರನ್ನ ಅಬ್ಸರ್ವೇಷನ್ ಮಾಡೋದು, ಅವ್ರಿಗೆ ತಿಳುವಳಿಕೆ ಕೊಡೋದು, ತಿಳಿಸಿ ಹೇಳೋದು, ಅವ್ರನ್ನ ಕಂಡೀಷನ್ ಮಾಡೋದು ಬಹಳಷ್ಟು ಮುಖ್ಯವಾಗ್ತದೆ. ಅದು ಎಲ್ಲಾ ಪೇರೆಂಟ್ಸ್ ಕೂಡ ಒಂದು ಜವಾಬ್ದಾರಿ. ಕೂಡಿಸ್ಲಿಲ್ಲ, ಮಕ್ಕಳಿಗೆ ಹೇಳಿಲ್ಲ ಅಂತಂದ್ರೆ ಅದು ಏನಾಗುತ್ತೆ ಅಂತಂದ್ರೆ, ಮುಂದೆ ಅವು ಯಾವ ನಿಮ್ಮ ಮಾತುಗಳನ್ನು ಕೇಳೋದಿಲ್ಲ. ಅವ್ರಿಗೆ ತಮ್ಗೆ ಏನ್ ಬೇಕೋ ಅದನ್ನೇ ಮಾಡ್ಲಿಕ್ಕೆ ಅದ್ ಮಾಡ್ತಾರೆ. ಆಮೇಲೆ ಇನ್ನೊಂದು, ಅವ್ರಿಗೆ ತಮ್ಮ ಪಿಯರ್ ಗ್ರೂಪ್ ಇನ್ಫ್ಲೂಯೆನ್ಸ್ ತುಂಬಾ ಇರ್ತದೆ. ಪಿಯರ್ ಗ್ರೂಪ್ ಇನ್ಫ್ಲೂಯೆನ್ಸ್ ಅಂತಂದ್ರೆ, ಅವ್ರು ತಮ್ಮ ಫ್ರೆಂಡ್ಸ್ ಎಲ್ಲ ಪಕ್ಕದ ಮನೆಯವರು ಇರ್ಬೋದು, ಅಥವಾ ಸ್ಕೂಲ್ ನಲ್ಲಿ ಇರ್ಬೋದು, ಎಲ್ಲೋ ಹೊರಗಡೆ ಇದ್ದವರು, ಅವ್ರು ಹಾಗ್ ಮಾಡ್ತಾರೆ ನಾವು ಹೀಗ್ ಮಾಡ್ತೇವಿ, ಅವ್ರು ಇದು ಮಾಡ್ತಾರೆ ನಾವು ಅಂತ, ಈ ತರ ಕಂಪ್ಯಾರಿಸನ್. ಯಾಕಂದ್ರೆ ಅವಕ್ಕೆ ಇಷ್ಟು ಪೂರ್ತಿ ಬುದ್ಧಿ ಬೆಳವಣಿಗೆ ಆಗಿರ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ನಾವು ಆ ವಿಷಯಗಳನ್ನ ಅತಿ ಸೂಕ್ಷ್ಮವಾಗಿ, ತಾಯಂದ್ರಾಗಿ ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ, ಮಗು ಏನ್ ಹೇಳ್ತಾ ಇದೆ ಅದನ್ನ ಬಹಳಷ್ಟು ಜಾಗರೂಕತೆಯಿಂದ ಕೇಳ್ಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನಿಸಬೇಕು. ಅದನ್ನ ಬಿಟ್ಟು ನೀವು ಗದರಿಸಿ ಅದು ಹಂಗಿರುದಿಲ್ಲ, ಅದು ಹಾಗೆ ಹೀಗೆ ಅಂತ ಅಂದ್ಬಿಟ್ರಿ ಅಂತಂದ್ರೆ ನಿಮ್ಮ ಮುಂದೆ ಸುಮ್ಮನೆ ಆಗತ್ತೆ. ಅದು ಆಚೆ ಹೋದಾದ್ಮೇಲೆ ಅದು ತನಗೆ ಏನ್ ಬೇಕೋ ಅದನ್ನೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಸೊ ಅದಕ್ಕೆ ಈ ಮಕ್ಕಳನ್ನು ಬೆಳೆಸೋದ ರೀತಿ ಇದೆಯಲ್ಲ, ಅದಷ್ಟು ಸರಳವಾಗಿ ಇರುವುದಿಲ್ಲ. ತುಂಬಾ ಒಂದು ಒಳ್ಳೆಯ, ಯಾಕಂದ್ರೆ ಮುಂದೆ ನಾವು ಒಳ್ಳೆಯ ಮಕ್ಕಳನ್ನ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ಬೇಕು ಅಂತಂದ್ರೆ ಅದು ಜವಾಬ್ದಾರಿ ಇರೋದು ಈ ಸಣ್ಣ ವಯಸ್ಸಿನಲ್ಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಆಮೇಲೆ ನಂತರ ಹೈಡ್ರೇಷನ್, ಮಕ್ಕಳಿಗೆ ನೀರನ್ನು ಕುಡಿಯಕ್ಕೆ ಜಾಸ್ತಿ ಅವ್ರಿಗೆ ಪ್ರೋತ್ಸಾಹಿಸಬೇಕು. ಆಮೇಲೆ ಇವೇನು ಮೆಡಿಕೇಟೆಡ್ ವಾಟರ್ಸ್ ಅಂತ ಏನು ಸಿಗ್ತಾವಲ್ಲ, ಸೋಡಾಗಳಿರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ ಅಂತ ಏನ್ ಹೇಳ್ತೀವಲ್ಲ, ಯಾವ್ಯಾವ ಥಮ್ಸ್ ಅಪ್, ಕೋಕೋ ಕೋಲಾ, ಆಮೇಲೆ ಇವೆಲ್ಲ ಅಡ್ವರ್ಟೈಸ್ಮೆಂಟ್, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನೆಲ್ಲ ತರಿಸಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರಲ್ಲ, ಅಂತಗಳನ್ನೆಲ್ಲ ಆದಷ್ಟು ನೀವು ಅವ್ರಿಗೆ ತಿಳಿ ಹೇಳಿಸಿ ಅದನ್ನ ಹೇಗೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ. ಸಾಧ್ಯವಾದ್ರೆ ನೀವೇ ಕೆಲವೊಂದ್ಸಲ ಅಂತವೆಲ್ಲ ಫ್ಯಾಕ್ಟ್ರೀಸ್ಗೆಲ್ಲ ವಿಸಿಟ್ ಮಾಡಿ ಕರ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ಪೆಪ್ಸಿ ತಯಾರಿ ಮಾಡ್ಲಿಕ್ಕೆ ಒಂದು 10 ಪೈಸಾನು ಖರ್ಚಾಗಲ್ಲ ಅವ್ರಿಗೆ. ಆದ್ರೆ ಅದ್ರ ಮಾರೋದೆಷ್ಟು, ಮಾರುಕಟ್ಟೆನಲ್ಲಿ ಎಷ್ಟು ದುಡ್ಡಿದೆ ನೋಡಿ. ಅದ್ರಲ್ಲಿ ಏನೂ ಇಲ್ಲ. ಹೇಳ್ತಾರೆ ಕೆಲವೊಂದ್ಸಲ ಪೆಪ್ಸಿ ಯೂಸ್ ತಗೊಂಡು ಅದನ್ನ ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಅಷ್ಟೊಂದು ಅಡಿಟಿವ್ಸ್ ಹಾಕ್ತಾರೆ, ಕೆಮಿಕಲ್ಸ್ ಹಾಕ್ತಾರೆ. ಸೊ ಅದು ಮಕ್ಕಳಿಗೆ ಗೊತ್ತಿರೋದಿಲ್ಲ. ನೀವು ಮಕ್ಕಳಿಗೆ ಅಲ್ಲೇ ಇದಕ್ಕೆ ಕರ್ಕೊಂಡು ಹೋಗಿ, ಸಮೀಪ ಕರ್ಕೊಂಡು ಹೋಗಿ ಅದನ್ನ ತೋರಿಸಿದ್ರೆ ಯಾವ್ದನ್ನು ಮಗು ಅದನ್ನ ಹೊಸದನ್ನ ಏನ್ ಮಾಡ್ತದ ಅಂತಂದ್ರೆ ಪ್ರಯೋಗ ಮಾಡ್ಲಿಕ್ಕೆ ಇಷ್ಟಪಡ್ತದ. ಇದು ಹಿಂಗ, ಅದು ಹಂಗ ಅಂತ ಪ್ರಯೋಗ ಮಾಡ್ಲಿಕ್ಕೆ ಇಷ್ಟಪಡ್ತದೆ. ಸೊ ಆ ಪ್ರಯೋಗ ಮಾಡ್ಬೇಕು ಅಂತ ಅಂದಾಗ ನೀವು ಗದರಿಸಿ ಹೇಳೋದಕ್ಕಿಂತ ಅದಕ್ಕೆ ಪ್ರಯೋಗ ಮಾಡಿ ಹೇಳೋದ್ರಿಂದ ಏನಾಗ್ತದೆ ಅಂದ್ರೆ ಅದಕ್ಕೆ ಅರ್ಥ ಆಗ್ತದೆ, ಬೇಗ ಅರ್ಥ ಆಗ್ತದೆ ಮತ್ತು ಕನ್ವಿನ್ಸ್ ಆಗ್ತದೆ. ಆ ಕನ್ವಿನ್ಸ್ ಆದ ತಕ್ಷಣ ಅದು ಮತ್ತೆ ತನ್ನ ಪಿಯರ್ ಗ್ರೂಪ್ಗೆ ಅಂದ್ರೆ ಬೇರೆದವ್ರಿಗೆ ಹೇಳಲಿಕ್ಕೆ ಅದು ಇಷ್ಟಪಡ್ತದೆ. ಇಲ್ಲ, ಅದು ಹಾಗಿದೆ, ಇದು ಹೀಗಿದೆ, ಅದು ಹಾಗೆ ಮಾಡಬಾರ್ದು ಅಂತ. ಸೊ ಆದಷ್ಟು ಅದು ಏನೇನು ಪ್ರಶ್ನೆಗಳನ್ನು ಕೇಳ್ತದೆ ಮಗು, ಆ ಪ್ರಶ್ನೆಗಳಿಗೆ ನಾವು ತಂದೆ ತಾಯಂದ್ರಾಗಿ ಅದನ್ನ ಉತ್ತರಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ನಮ್ಗೆ ಅದ ಅರ್ಥ ಗೊತ್ತಿಲ್ಲ ಅಂದ್ರೂ ಕೂಡ ಅದನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡಿ ಅದನ್ನ ಉತ್ತರಿಸ್ಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಮಗುವಿನ ಮನಸ್ಸಿನಲ್ಲಿ ನೀವು ಒಂದು ಒಳ್ಳೆ ಬೀಜನ ಬಿತ್ತೀರ ಅಂದ್ರೆ ಕಾನ್ಫಿಡೆನ್ಸ್ ತಗೊಳ್ಳೋದು ಅಂತ ಹೇಳ್ತಾರಲ್ಲ, ಆ ತರ ನಾವು ಮಾಡ್ಬೋದು. ಆಮೇಲೆ ಹೆಚ್ಚು ನಾರುಯುಕ್ತ ಆಹಾರಗಳನ್ನು ಕೊಡ್ತಾ ಇರ್ಬೇಕು. ಅಂದ್ರೆ ಹಣ್ಣುಗಳನ್ನ, ತರಕಾರಿಗಳನ್ನ ಬೆಳಿಗ್ಗೆ ಟಿಫಿನ್ ಮಾಡೋ ಮುಂದೆ, ಮತ್ತೆ ಮಧ್ಯಾಹ್ನ ಅವ್ರ ಬಾಕ್ಸ್ ನಲ್ಲಿ ಹಾಕ್ಬಹುದು. ಸಾಯಂಕಾಲ ಬಂದ ತಕ್ಷಣ ಅವರು ಜ್ಯೂಸ್ ಏನಾದ್ರು ತಗೋಬಹುದು ಅಥವಾ ಕಟ್ ಫ್ರೂಟ್ಸ್ ಅನ್ನ ಕೊಡಬಹುದು. ಆಮೇಲೆ ಬೇರೆ ಬೇರೆ ತರಕಾರಿಗಳನ್ನು ಉಪಯೋಗ ಮಾಡ್ಬೇಕು. ಡೈಲಿ ಒಂದೇ ತರಕಾರಿ ಯೂಸ್ ಮಾಡಬಾರ್ದು. ಯಾಕಂದ್ರೆ ಆ ಋತುಮಾನಕ್ಕೆ ಏನೇನು ತರಕಾರಿಗಳದ ಎಲ್ಲ ತರಕಾರಿಗಳನ್ನು ಮಗು ತಿನ್ನುವಂಗ ನೀವು ನೋಡ್ಕೊಳ್ಬೇಕು. ಮನೆಯಲ್ಲಿ ಇನ್ನೊಂದು ದೊಡ್ಡ ತೊಂದರೆ ಏನೇನಿರ್ತದೆ ಅಂತಂದ್ರೆ, ತಂದೆ ಅಂದ್ರಿಗೆ ಒಂದಿಷ್ಟು ತರಕಾರಿ ಸೇರೋದಿಲ್ಲ ಅಂತ ಹೇಳಿ ಅದನ್ನ ಮನೆಗೆ ತರುವುದಿಲ್ಲ ಅಥವಾ ತಂದ್ರು ಮಾಡುದಿಲ್ಲ. ಮಾಡಿದ್ರು ಕೂಡ ಮಗು ಅದ್ ತಿನ್ನೋದಿಲ್ಲ ಅಂತ ಮಕ್ಕಳ ಮುಂದೆ ಹೇಳಿದಾಗ ಆ ಮಗುನು ಕೂಡ ಅದನ್ನ ತಿನ್ನೋದಿಲ್ಲ. ಸೊ ಹಾಗಾಗ್ಕೂಡ್ದು. ನೀವು ಮನೆಯಲ್ಲಿ ದೊಡ್ಡವ್ರು ಅದನ್ನ ಬೇಡ, ಇದು ಬೇಡ ಅಂತಂದ್ರು ಕೂಡ
ನೀವು ಎಲ್ಲ ಆಹಾರಗಳನ್ನ, ಎಲ್ಲ ತರಕಾರಿಗಳನ್ನ ಎಲ್ಲಾನು ತಂದು ಎಲ್ಲಾನು ಮಾಡಿ ಮಕ್ಕಳಿಗೆ ತಿನ್ನಿಸುವಂಗ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಆಹಾರ, ಯಾವುದೇ ಒಂದು ಆಹಾರ ಪರಿಪೂರ್ಣವಾದ ಆಹಾರ ಅಲ್ಲ. ಸೊ ಒಂದು ಯಾವ್ದೋ ಒಂದು ಆಹಾರ ಬಿಟ್ರಿ ಅಂತಂದ್ರೆ ಅದ್ರಲ್ಲಿ ಇರುವಂತಹ ಪೋಷಕಾಂಶಗಳು ದೇಹಕ್ಕೆ ಸಿಗುದಿಲ್ಲ. ಸೊ ಹಾಗಾಗಿ ಕೂಡ್ದು ಎಲ್ಲ ಆಹಾರಗಳನ್ನು ತಿನ್ಬೇಕು. ಅದಕ್ಕೆ ತಾಯಂದ್ರದ್ದು ಬಹಳ ಒಂದು ಏನಿದೆ ಅಂತಂದ್ರೆ ಉತ್ತಮವಾದ ಒಂದು ಜವಾಬ್ದಾರಿ ಇದೆ. ಯಾಕಂತಂದ್ರೆ ನಾವೇ ತಾಯಂದ್ರೆ ನಾವು ಬೆಳೆಸಿದ ಮಕ್ಕಳನ್ನ ಆತರ ಅವ್ನಿಗೆ, ನಮ್ಮ ಮಗನಿಗೆ ಅದು ಇಷ್ಟ ಆಗೋದಿಲ್ಲ, ಇದು ಇಷ್ಟ ಆಗೋದು, ಅದನ್ನ ಮಾಡ್ಬೇಡ ಅಂತ ಅತ್ತೆ ಸೊಸೆಗೆ ಮನೆಗೆ ಹೋದಾಗ ಹೇಳ್ತಾನೆ. ಅವ್ನಿಗೆ ಅದು ಇಷ್ಟ ಆಗಲ್ಲ, ಮಾಡ್ಬೇಡ, ಇದು ಇಷ್ಟ ಆಗಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ಅದನ್ನ ನಾವು ಏನು ಹೇಳಲ್ಲ, ಗಂಡು ಮಕ್ಳಿಗೆ ನಾವು ಅದನ್ನ ಹೇಳ್ತಿದ್ವಿ. ತಪ್ಪು. ಯಾವುದೇ ಆಹಾರ ಆಗ್ಲಿ, ಎಲ್ಲ ಆಹಾರನು ಅವ್ರಿಗೆ ಇಷ್ಟ ಬರ್ಲಿ ಇಷ್ಟ ಇರ್ಲಿ ಅದನ್ನ ತಿನ್ಲೇಬೇಕು. ತಟ್ಟೆನೆಲ್ಲ ಅದನ್ನ ಹಚ್ಬೇಕು. ಸ್ವಲ್ಪ ಬಾಳ ತಿನ್ನೋದ್ ಬದ್ಲಿ ಸ್ವಲ್ಪ ಆದ್ರೂ ಹಚ್ಬೇಕು, ತಿನ್ಬೇಕು. ನಾವು ಆ ರೀತಿ ಮಾತಾಡೋದ್ರಿಂದ ಮಗುವಿನ ಮಕ್ಕಳ ಮನಸ್ಸಿನಲ್ಲಿ ಅದು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಕೂತಿರುತ್ತೆ. ಅದು ದೊಡ್ಡದಾದ್ಮೇಲೆ ಅದು ಆಗತ್ತೆ, ನನ್ಗದು ಇಷ್ಟ ಆಗಲ್ಲ, ನಮ್ಮ ಅಪ್ಪ ತಿಂತಿರ್ಲಿಲ್ಲ ಅದನ್ನ ನನಗೆ ಹಚ್ಚಬೇಡ ಅಂತ ಹೇಳ್ತಾರೆ. ಸೊ ಈ ತರಗಳನ್ನ ಸನ್ನಿವೇಶಗಳನ್ನ ನಾನು ತುಂಬಾ ಮನೇಲಿ ನಾನು ನೋಡಿದೀನಿ. ಆಮೇಲೆ ಅದ್ರ ಬಗ್ಗೆ ತುಂಬಾನು ಸರ್ವೇನೂ ಮಾಡಿದೀವಿ ನಾವು. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲಕ್ಕೂ ಮತ್ತೆ ನಾವೇ ಹೆಣ್ಮಕ್ಳೇ ನಾವೇನೆ ನಮ್ಮ ಮಕ್ಕಳನ್ನ ಬೆಳೆಸುವ ರೀತಿ ಏನಿದೆ ಅಲ್ಲ, ಅದು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ಓವರ್ ಪ್ರೊಟೆಕ್ಟ್ ಅಂತ ಏನ್ ಹೇಳ್ತೇವಲ್ಲ, ತುಂಬಾ ಕಾಳಜಿ ಮಾಡ್ತಾ 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 ಅದು ಅವ್ರಿಗೆ ಅನಿವಾರ್ಯ ಆಗ್ಬಿಡ್ತದೆ ಒಂಥರ. ಹಾಗಾಗ್ಕೂಡುದು. ಆಮೇಲೆ ಅಗತ್ಯವಾಗಿರುವಂತಹ ವಿಟಮಿನ್ ಮತ್ತೆ ಯೂಸ್ಗೆ ಕಬ್ಬಿಣಾಂಶ, ಯಾಕಂತಂದ್ರೆ ರಕ್ತ ಇದು ಆಗ್ಲಿಕ್ಕೆ, ರಕ್ತಹೀನತೆ ಕಡಿಮೆ ಮಾಡ್ಲಿಕ್ಕೆ ನಮಗೆ ಕಬ್ಬಿಣ ಬೇಕು. ಅದು ಬೆಳವಣಿಗೆ ಆಗುವಂತಹ ಹೆಣ್ಣು, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಬೇಕು. ಸೊ ಅದು ಕಬ್ಬಿಣ ಎದರಲ್ಲಿದೆ ಅಂತಂದ್ರೆ ನಮ್ ಎಲ್ಲಾ ಆಹಾರ ಪದಾರ್ಥ, ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳಲ್ಲಿ, ನಾನ್ ವೆಜಿಟೇರಿಯನ್ ಫುಡ್ಸ್ ನಲ್ಲಿದೆ. ಆಮೇಲೆ ಎಲ್ಲಾ ಇವು ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಲ್ಲ ಅದ್ರಲ್ಲಿದೆ. ಡ್ರೈ ಫ್ರೂಟ್ಸ್ ನಮ್ಗೆ ತಿನ್ನಕ್ ಆಗಲ್ಲ ಅಂತ ಅಂದ್ರೆ ಶೇಂಗಾದಲ್ಲಿ ಇದೆ, ಚೌಳಿಕಾಯಿನಲ್ಲಿದೆ, ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ ಹಣ್ಣಲ್ಲಿದೆ, ಕುಂಬಳಕಾಯಿನಲ್ಲಿದೆ. ಇಂಥವು ಕೂಡ ನಾವು ತಿನ್ಬೋದು. ಅದನ್ನೇ ನಾವು ಇದನ್ನೇ ಡ್ರೈ ಫ್ರೂಟ್ಸ್ ತಂದು ತಿನ್ಬೇಕು ಅಂತ ಹಾಗೇನಿಲ್ಲ. ಈ ಬೇರೆ ಸಾದಾ ನಮ್ಮ ಏನೇನು ಸುಲಭವಾಗಿ ದೊರೆಯುವಂತ ಆಹಾರದಲ್ಲೂ ಕೂಡ ಕಬ್ಬಿಣಾಂಶ ಜಾಸ್ತಿ ಇದೆ. ಬೆಲ್ಲದಲ್ಲಿ ಕಬ್ಬಿಣಾಂಶ ಇದೆ. ಇತ್ತಿತ್ತಲಾಗಿ ನೀವು ನೋಡಿರ್ಬೇಕು, ಬೆಲ್ಲ ಉಪಯೋಗ ಎಲ್ರಿಗೂ ಬಹಳಷ್ಟು ತಲೆಯಲ್ಲಿ ಬಂದ್ಬಿಟ್ಟಿದೆ. ಬೆಲ್ಲನ ಉಪಯೋಗ ಮಾಡ್ಬೇಕು. ಆಮೇಲೆ ಬೆಲ್ಲ ಫ್ಯಾಕ್ಟ್ರೀಸ್ ತುಂಬಾ ಆಗಿದೆ. ಅವರು ಅದರಲ್ಲಿ ಜಾಸ್ತಿ ಈಗ ಕಲಬೆರಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ರಿಗೂ ಬೆಲ್ಲ ಬೇಕಾಗಿದೆ. ಬೆಲ್ಲ ಅವ್ರಿಗೆ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಕೊಡ್ಲಿಕ್ಕೆ, ಮಾರ್ಕೆಟಿಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಬೆಲ್ಲವನ್ನು ಖರೀದಿ ಮಾಡ್ಬೇಕಾದ್ರೂ ಕೂಡ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು, ಒಳ್ಳೆ ಇದರಲ್ಲಿ ಅದನ್ನ ಬೆಲ್ಲ ತಯಾರಾಗಿದೆ ನೋಡ್ಕೊಂಡು ನೀವು ಬೆಲ್ಲವನ್ನು ಖರೀದಿ ಮಾಡಿ. ಅದರಲ್ಲೂ ಕೂಡ ಕಬ್ಬಿಣದ ಅಂಶ ತುಂಬಾ ಇದೆ. ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಮತ್ತೆ ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ಮತ್ತು ಸೂರ್ಯನ ಬೆಳಕಿನಲ್ಲಿ ಮಕ್ಕಳಿಗೆ ತಿಂಗಳಿಗೆ ಒಂದ್ಸಲನೋ 15 ದಿನಕ್ಕೆ ಒಂದ್ಸಲನೋ ಎಣ್ಣೆ ಹಚ್ಚಿ ಬಿಸಿಲಿನಲ್ಲಿ ನಿಂದ್ರಿಸಿ, ಮಾಳಿಗೆ ಮೇಲೆ ನಿಂದ್ರಿಸಿ ಅವ್ರಿಗೆ ನಂತರ ಸ್ನಾನ ಮಾಡಿಸಿ. ಅದರಿಂದ ಅದರ ವೈಟಮಿನ್ ಡಿ ಜಾಸ್ತಿ ಅವ್ರಿಗೆ ದೇಹದಲ್ಲಿ ಹೋಗ್ತದೆ. ಅದರ ಪ್ರಕಾರ ಆ ವೈಟಮಿನ್ ಡಿ ಜಾಸ್ತಿ ಹೋದಾಗ ಕ್ಯಾಲ್ಸಿಯಂ, ಎಲುಬುಗೆ ಕ್ಯಾಲ್ಸಿಯಂ ದಕ್ಕುತ್ತೆ, ಅಂದ್ರೆ ಅಬ್ಸಾರ್ಬ್ ಆಗುತ್ತೆ ಅದು. ಆಮೇಲೆ ಹಲ್ಲುಗಳು ಕೂಡ ಗಟ್ಟಿ ಆಗ್ತಾವ. ಆಮೇಲೆ ವಿಟಮಿನ್ ಎ ಕಣ್ಣಿಗೆ, ಈಗಿನ ಎಲ್ಲಾ ಮಕ್ಕಳಿಗೂ ನಿಮ್ಗೆ ಗೊತ್ತಿರಬಹುದು, ಚಶ್ಮಾ ಬಂದೇ ಬರ್ತಾವ. ಅಥವಾ ಸಣ್ಣ ಮಕ್ಕಳಿಗೆ, ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಚಶ್ಮಾ ಹಾಕೊಳ್ಬೇಕು ಅಂತ ಚಶ್ಮಾ ಹಾಕೊಳ್ತಾರೆ. ಈ ತರನು ಎರಡು ಫ್ಯಾಡ್ ಇರೋದು ನಾನು ನೋಡಿದ್ದೀನಿ ನಿಮ್ಮ ಇದರಲ್ಲಿ ಮಕ್ಕಳಲ್ಲಿ. ಸೊ ಎಲ್ಲಾ ಹಸಿರು ಮತ್ತು ಹಳದಿ ತರಕಾರಿಗಳಲ್ಲಿ ಈ ಒಂದು ಏನಿದೆ ಅಂತಂದ್ರೆ ವಿಟಮಿನ್ ಇದೆ. ಈಗ ಸದ್ಯಕ್ಕೆ ನಮ್ಗೆ ಹಳದಿ ಹಣ್ಣು ಅಂತಂದ್ರೆ ಮ್ಯಾಂಗೋ ಸೀಸನ್ ಇದೆ. ಭರ್ಪೂರ್ ಮ್ಯಾಂಗೋ ಬಂದಿದೆ ಮಾರ್ಕೆಟ್ ನಲ್ಲಿ. ಮ್ಯಾಂಗೋ ಎಲ್ರು ತಿನ್ರಿ, ನೀವು ತಿನ್ರಿ, ನಿಮ್ ಮಕ್ಕಳಿಗೂ ತಿನ್ಸ್ರಿ, ಅಜ್ಜಾಗೂ ಅಜ್ಜಿ ಎಲ್ರು ಮ್ಯಾಂಗೋ ಹಣ್ಣು ತಿನ್ರಿ. ಯಾಕಂದ್ರೆ ನೀವು ಈಗಿನ ತಿಂದಿದ್ ಮ್ಯಾಂಗೋ ಅದರಲ್ಲಿರುವಂತ ವೈಟಮಿನ್ ಎ ಇಡೀ ವರ್ಷ ಅದು ಕಣ್ಣಿಗೆ ಒಂದು ವಿಷನ್ ಅನ್ನು ಕೊಡುತ್ತೆ. ಯಾಕಂದ್ರೆ ಅದು ದೇಹದಲ್ಲಿ ಶೇಖರಣೆ ಆಗ್ತದೆ. ವಿಟಮಿನ್ ಸಿ ಇದು ದೇಹದಲ್ಲಿ ಶೇಖರಣೆ ಆಗುದಿಲ್ಲ. ಇದನ್ನ ದಿನನಿತ್ಯ ನಾವು ಸೇವನೆ ಮಾಡ್ಲೇಬೇಕಾಗ್ತದೆ. ಸೊ ಅದು ಲೆಮನ್ ಜ್ಯೂಸ್ ಇರ್ಬೋದು, ಅಥವಾ ಸ್ಟ್ರಾಬೆರೀಸ್ ಇರ್ಬೋದು, ಅಥವಾ ಕಿತ್ಲೆ ಹಣ್ಣು ಇರ್ಬೋದು, ಇಲ್ಲ ಪೈನಾಪಲ್ ಇರ್ಬೋದು. ಅವುಗಳನ್ನ ದಿನನಿತ್ಯ ಒಂದಾದ್ರೂ ಒಂದು ಇದನ್ನ ಹಣ್ಣನ್ನು ನೀವು ಸೇವನೆ ಮಾಡ್ಲೇಬೇಕು. ಮಕ್ಕಳಿಗೆ ಸೇವನೆ ಮಾಡ್ಲಿಕ್ಕೆ ಕೊಡ್ಬೇಕು. ಹಾಗೂ ಎಲ್ರೂ ಅದನ್ನ ಕುಟುಂಬದಲ್ಲಿ ಎಲ್ರೂ ಅದನ್ನ ಸೇವನೆ ಮಾಡ್ಬೇಕು. ಆಮೇಲೆ ಆರೋಗ್ಯಕರವಾದ ಕೊಬ್ಬುಗಳು ಅಂತಂದ್ರೆ ಅಂದ್ರೆ ನೀವಿದೆ ಬೇಕಾದಷ್ಟಿದೆ. ಯಾಕಂದ್ರೆ ನಿಮ್ ಕುಸುಬೆ ಎಣ್ಣೆ ಸಿಗುತ್ತೆ, ಸೋಯಾಬೀನ್ ಎಣ್ಣೆ ಸಿಗುತ್ತೆ, ರೈಸ್ ಬ್ರಾನ್ ಎಣ್ಣೆ ಸಿಗುತ್ತೆ, ಸನ್ಫ್ಲವರ್ ಎಣ್ಣೆ ಸಿಗುತ್ತೆ. ಯಾವುದೇ ಎಣ್ಣೆಯನ್ನು ಉಪಯೋಗ ಮಾಡಿ. ಆದ್ರ ಉಪಯೋಗ ಮಾಡ್ಬೇಕಂದ್ರೆ ನೀವು ಲೋಕಲ್ ಆಗಿ ಯಾವ್ದು ಯೂಸ್ ಮಾಡ್ತಾ ಇದ್ರೆ ಅದನ್ನೇ ಮಾಡಿ, ಹಿತಮಿತವಾಗಿ ಉಪಯೋಗ ಮಾಡಿ, ಜಾಸ್ತಿ ಉಪಯೋಗ ಮಾಡಬೇಡಿ. ಆಮೇಲೆ ಜಾಸ್ತಿ ಮಕ್ಕಳಿಗೆ ಅದನ್ನೇ ಕರೆದು ಮಾಡಿ ಕೊಡೋದ್ರಿಂದ ಆ ಕರಿಯೋದು ಅವ್ರಿಗೆ ರೂಢಿ ಮಾಡಿಸ್ಬೇಡಿ. ಜಾಸ್ತಿ ಕರಿಯೋದು ವಾರಕ್ಕೆ ಒಂದ್ಸಲನೋ 15 ಒಂದ್ಸಲನೋ ಆತರ ಇಟ್ಕೊಂಡು ಕರಿಯೋದು ಕೊಡಿ, ಅವ್ರಿಗೆ ಮಾಡೋದು ಕೊಡಿ. ಆದಷ್ಟು ಪಾಮ್ ಆಯಿಲ್ ಉಪಯೋಗ ಮಾಡಕ್ ಹೋಗ್ಬೇಡಿ. ಪಾಮ್ ಆಯಿಲ್ ಒಳ್ಳೆ ದೇಹಕ್ಕೆ ಒಳ್ಳೇದಲ್ಲ. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ನಿಮ್ಮ ಮನೆಯಲ್ಲಿ ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತಾ ಇದ್ರಿ ಅದನ್ನೇ ಮಾಡಿ. ಕಾಸ್ಟ್ಲಿ ಆಯಿಲ್ ಈಗ ನಾನು ಬರ್ದಿದ್ದೀನಿ,
ಆಲಿವ್ ಆಯಿಲ್ ಅದು ನಿಮಗ್ ಸಿಗ್ತಾ ಇತ್ತು, ಚೀಪ್ ಆಗಿ ಸಿಗ್ತಾ ಇತ್ತು ಅಂದ್ರೆ ಉಪಯೋಗ ಮಾಡಿ. ಇಲ್ಲ ಅಂತಂದ್ರೆ ನಾವೇನ್ ಅದನ್ನ ಉಪಯೋಗ ಮಾಡ್ಲೇಬೇಕು ಅಂತ. ಯಾಕಂದ್ರೆ ಆಲಿವ್ ಆಯಿಲ್ ನಾವು ಅದನ್ನ ಬೆಳೆಯೋದಿಲ್ಲ, ನಾವು ಏನ್ ಬೆಳಿತೀವಿ ಅದನ್ನ ನಾವು ಬಿಜಾಪುರದಲ್ಲಿ ಅಂದ್ರೆ ನಮ್ಗೆ ಕುಸುಬೆ ಎಣ್ಣೆ ತುಂಬಾ ಚೆನ್ನಾಗಿ ಸಿಗುತ್ತೆ, ಶೇಂಗಾ ಎಣ್ಣೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ನಿಮ್ಮ ಪ್ರದೇಶದಲ್ಲಿ ಯಾವ ಎಣ್ಣೆ ಚೆನ್ನಾಗಿ ಸಿಗುತ್ತೆ ಆ ಎಣ್ಣೆಯನ್ನು ನೀವು ಉಪಯೋಗ ಮಾಡಬಹುದು. ಬಟ್ ಆದ್ರೆ ಮಿತವಾಗಿ ಕೊಬ್ಬನ್ನು ಉಪಯೋಗ ಮಾಡ್ಬೇಕು. ಸಕ್ಕರೆ ಮತ್ತು ಸಕ್ಕರೆ ಉಪ್ಪನ್ನು, ಅದು ಸಕ್ಕರೆ ಈಗಿತ್ತ ಇದು ಒಂದು ಬಹಳ ಮುಖ್ಯವಾದ ವಿಷಯ ಅಂತ ಎಲ್ಲ ತಾಯಂದ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿನಿಂದಲೂ ನಿಮ್ಮ ಮನೆಯಲ್ಲಿ ಅಡಿಗೆನಲ್ಲಿ ಉಪ್ಪನ್ನು ಮತ್ತು ಸಕ್ಕರೆಯನ್ನು ಕಡಿಮೆ ಉಪಯೋಗ ಮಾಡಿ. ಯಾಕಂದ್ರೆ ಮಗುಗೆ ಏನ್ ಮಾಡ್ತೀವಿ ಅಂತಂದ್ರೆ ಈಗಿಲ್ಲೇ ಜಾಸ್ತಿ ಉಪ್ಪು ತಿನ್ನಿಸ್ಬಿಟ್ರಿ ಅಂತಂದ್ರೆ ದೊಡ್ಡದಾದ್ಮೇಲೆ ಅದು ಉಪ್ಪು ಜಾಸ್ತಿ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಮೇಲೆ ನಂತರ 30 ವರ್ಷಕ್ಕೆ ಅದಕ್ಕೆ ಹೈಪರ್ ಟೆನ್ಷನ್, BP ಎಲ್ಲ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಅದನ್ನ ತಪ್ಪಿಸ್ಲಿಕ್ಕೆ ಅಂತಂದ್ರೆ ಊಟದಲ್ಲಿ ನೀವು ಯಾವುದೇ ಸಿಹಿಯನ್ನು ಮಾಡ್ರಿ ಅದರಲ್ಲಿ ಸಕ್ಕರೆ ಅಥವಾ ಬೆಲ್ಲ ಕಡಿಮೆ ಇರಬೇಕು. ಯಾವುದೇ ಅಡಿಗೆ ಮಾಡ್ರಿ ಅದರಲ್ಲಿ ಉಪ್ಪು ಕಡಿಮೆ ಇರಬೇಕು. ಉಪ್ಪಿನಕಾಯಿಗಳನ್ನೆಲ್ಲ ಉಪಯೋಗ ಮಾಡೋದು ಸ್ವಲ್ಪ ಆದಷ್ಟು ತಕ್ಕ ಮಟ್ಟಿಗೆ ಕಡಿಮೆ ಇಟ್ಕೊಳ್ಳಿ. ಉಪ್ಪಿನಕಾಯಿಗಳನ್ನೆಲ್ಲ, ಚಟ್ನಿ ಪುಡಿಗಳನ್ನೆಲ್ಲ, ಆದ್ರೆ ಅದನ್ನ ಉಪ್ಪಿನಕಾಯಿಗಳನ್ನೆಲ್ಲ ಅದನ್ನ ಉಪಯೋಗ ಮಾಡುವಂತದ್ದು ಕಡಿಮೆ ಮಾಡ್ಕೊಳ್ಳಿ. ನಾನು ಕೆಲವೊಂದು ಕುಟುಂಬಗಳೆಲ್ಲ ನೋಡಿದೀನಿ, ಏನು ಅಂತಂದ್ರೆ ಉಪ್ಪಿನಕಾಯಿನೇ ಪಲ್ಯ ತರ ಈ ತರ ಹಚ್ಕೊಂಡು ತಿನ್ನೋದನ್ನೆಲ್ಲ ನೋಡಿದೀನಿ. ಅದು ಬೇಡ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಯೂಶಲಿ ಅದನ್ನು ಹೇಳ್ತಾರೆ, ಮಗು ಹುಟ್ಟಿದಾಗ ಕೆಲವೊಂದ್ಸಲ ಅಮ್ಮನಿಗೆ ಸಿಸೇರಿಯನ್ ಆಗಿ ಮಗು ಡೆಲಿವರಿ ಆದಾಗ ಮಗುವಿಗೆ ಸಕ್ಕರೆ ನೀರು ಹಾಕ್ತಾ ಇರ್ತಾರೆ, ಅಂದ್ರೆ ಹಾಲು ಕುಡ್ಸುತನ ಅಂತ. ಅದು ತಪ್ಪು. ಸಕ್ಕರೆ ನೀರು ಬದಲು ಕೇವಲ ಪ್ಲೇನ್ ವಾಟರ್, ಬಾಯಿಲ್ಡ್ ವಾಟರ್, ಆರಿಸಿರುವಂತ ವಾಟರ್ ಕೊಟ್ರೆ ಸಾಕು. ಯಾಕಂದ್ರೆ ನಾವು ಮಗುವಿಗೆ ಅಲ್ಲಿಂದಾನೇ ಶುಗರ್ ಅನ್ನ ಕೊಡಿಸುವಂತ ಒಂದು ಹ್ಯಾಬಿಟ್ ಅಂತ ಏನ್ ಹೇಳ್ತೀವಿ, ಹ್ಯಾಬಿಟ್ ಕ್ರಿಯೇಷನ್ ಮಾಡ್ತೀವಿ. ಸೊ ಅದು ಬೇಡ. ಇತ್ತಿತ್ತಲಾಗಿ ಏನ್ ಹೇಳ್ತಾ ಇದೆ ಅಂತ ಸಂಶೋಧನೆ, ಸುಮ್ನೆ ಕುದಿಸಿದ್ದು ಮತ್ತು ಆರಿದ್ದು ಸೋಸಿದ ನೀರನ್ನ ಮಗುವಿನ ಬಾಯಲ್ಲಿ ತಿಪ್ಪಿಸ್ತಾ ಇರಿ, ತಾಯಿ ಹಾಲು ಕುಡ್ಸುತ್ತಾನ ಅಂತ. ಸೊ ಅಲ್ಲಿ ಸಕ್ಕರೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಅದು ಸಕ್ಕರೆ ಹಾಕೋದ್ರಿಂದ ಅದು ಬರೀ ಸಕ್ಕರೆನೆ ಕೇಳುತ್ತೆ ಅಂತ. ನಿಮ್ ಮಗುವಿಗೆ ಹಾಲು ಕೊಡ್ಬೇಕಾದ್ರೂ ಕೂಡ ನೀವು ಸಕ್ಕರೆ ಇಲ್ಲದೇನೆ ಹಾಲು ಕೊಟ್ರೆ ತುಂಬಾ ಒಳ್ಳೇದು. ಆಮೇಲೆ ನಿಯಮಿತವಾದ ಊಟದ ಸಮಯಗಳನ್ನ ನೀವು ನಿಗದಿ ಮಾಡಿದ್ರೆ ಅದ್ರ ಪ್ರಕಾರ ನಿಮ್ಮ ಕುಟುಂಬದ ತಕ್ಕಂಗೆ ನಿಮ್ಮ ಕುಟುಂಬದಲ್ಲಿ ಏನೇನು ಯಾವ ಟೈಮ್ ನಲ್ಲಿ ಯಾವ ಗಳಿಗೆ ಊಟ ಇದೆ ಅದನ್ನ ನಿಯಮಿತವಾಗಿ ಎಲ್ರು ಆದಷ್ಟು ಪ್ರಯತ್ನ ಮಾಡಿ. ಎಲ್ರು ಕೂತ್ಕೊಂಡು, ಸಣ್ಣವರು ದೊಡ್ಡವರು ಎಲ್ರು ಕೂತ್ಕೊಂಡು ಊಟ ಮಾಡೋದ್ರಿಂದ ಅಲ್ಲಿ ಮಾತುಕತೆ ಆಗ್ತಾ ಇರುತ್ತೆ, ಏನೋ ಒಂದು ವಿಷಯಗಳ ಚರ್ಚೆ ಆಗ್ತಾ ಇರ್ತದೆ, ಮಕ್ಕಳು ಇರ್ತಾರೆ, ಅವರು ಕೇಳ್ತಾರೆ. ಸೊ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗ್ತದೆ. ಅಲ್ಲದೆ ಮತ್ತೆ ಶಾರೀರಿಕ ಚಟುವಟಿಕೆಗೆ ಪ್ರೋತ್ಸಾಹಿಸಿಕೊಡ್ರಿ. ಅಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡಿ ಆಟ ಆಡ್ಲಿಕ್ಕೆ. ಎಷ್ಟೋ ಸಲ ಈಗ ನಾನು ನೋಡ್ತಾ ಇದ್ದೀನಿ, ಪೇರೆಂಟ್ಸ್ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಬಿಡಲ್ಲ. ಅದು ದೊಡ್ಡ ತಪ್ಪು. ಆಟ ಆಡಕ್ಕೆ ಬಿಡಲ್ಲ. ಎಸ್ಪೆಷಲಿ 10th 9th ತನ ಏನೋ ಮಕ್ಳೇನೋ ಒಂಚೂರು ಆಟ ಆಡ್ತಾರೆ ಅನ್ಕೋತಾರೆ. 9th ನಿಂದ ಆಟನೇ ಆಡೋದಿಲ್ಲ. 10th 11th 12th ಅಂತ್ರಿ ಅವ್ರಿಗೆ ಜೈಲೇ ಗತಿ. ಯಾಕಂತಂದ್ರೆ ಅಭ್ಯಾಸ. ನೀವು ಹಾಗೆ ಮಾಡೋದ್ರಿಂದ ಅವ್ರ ಮೆಂಟಲ್ಗೆ ಸ್ಟ್ರೆಸ್ ಆಗೋದು. ಅಟ್ಲೀಸ್ಟ್ 1 ತಾಸು, ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸು ಅವ್ರು ಹೋಗ್ಬೇಕು, ಆಟ ಆಡ್ಬೇಕು. ಆಟ ಆಡಿ ಬಂದಾಗ ಅವ್ರ ತಲೆ ಮತ್ತೆ ಏನಾಗುತ್ತೆ ಅಂತಂದ್ರೆ ಆ ಸೆಲ್ಸ್ ಆಕ್ಟಿವ್ ಆಗಿ ಮತ್ತೆ ಅವ್ರು ಜಾಸ್ತಿ ಅಭ್ಯಾಸ ಮಾಡಿ ಜಾಸ್ತಿ ಮಾರ್ಕ್ಸ್ ಪಡ್ಕೊಳ್ಳುವಂತ ಒಂದು ಸಂಶೋಧನೆ ಪ್ರಕಾರ ಅದು ನಿರ್ಧಾರ ಆಗಿದೆ. ಸೊ ಶಾರೀರಿಕ ಚಟುವಟಿಕೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಇವನ್ ಎಲ್ಲಾ ಕಾಲೇಜ್ನಲ್ಲಿ ಕೂಡ ನಾನು ನೋಡಿದ್ದೀನಿ, ಆಟ ಆಡ್ಲಿಕ್ಕೆ ಟೈಮೇ ಕೊಡೋದಿಲ್ಲ. ಊಟ ಎಷ್ಟು ಮುಖ್ಯನೋ ಅಷ್ಟೇ ಕೂಡ ಆಟ ಆಡೋದು ಕೂಡ ಅಷ್ಟೇ ಮುಖ್ಯ. 6 ಗಂಟೆ 12 ನಿಮಿಷ ಆಯ್ತು. ಏನು ಆರೋಗ್ಯಕರ ತಿಂಡಿಗಳು, ಪೋಷಣೆ ಪ್ರಮಾಣದ ಪಾಠ, ಕುಟುಂಬದ ಜೊತೆ ಊಟ ನಾನು ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅನಾನುಕೂಲ ಕೊಬ್ಬು, ಇದನ್ನು ನಾನು ಮಾತಾಡಿದ್ದೀನಿ ಆಲ್ರೆಡಿ. ಆಯ್ತು ಅನ್ಕೊಳ್ತೀನಿ. ಇಷ್ಟು ಇದು ಇವತ್ತಿನ ಇದು ನನ್ನ ಆ ಮಕ್ಕಳಿಗೆ ಆಹಾರದ ಸಮಸ್ಯೆ ಮತ್ತು ಪೌಷ್ಟಿಕಾಂಶದ ಸಮಸ್ಯೆ ಮತ್ತು ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಎಲ್ಲ ಸಹೋದರಿಗೆ ನಾನು ಕೇಳಿಸ್ಕೊಳ್ಳೋದೇನಂದ್ರೆ, ನಿಮಗೆ ಏನಾದ್ರೂ ಕೆಲವೊಂದು ಡೌಟ್ಸ್ ಇದ್ರೆ, ಪ್ರಶ್ನೆಗಳಿದ್ರೆ ದಯವಿಟ್ಟು ನನ್ನನ್ನು ಕೇಳಬಹುದು. ಈಗ ಧನ್ಯವಾದಗಳು ಮೇಡಮ್. ಪ್ರಸ್ತುತ ದಿನಮಾನಕ್ಕೆ ಬಹಳಷ್ಟು ಅತಿ ಅಗತ್ಯವಾದಂತಹ ಮಾತುಗಳನ್ನ ಸವಿವರವಾಗಿ PPTಗಳನ್ನ ಬಳಸ್ಕೊಂಡು ಕಣ್ಮುಂದೆ ಕಟ್ಟೋ ಹಾಗೆ ತಾವು ನಮ್ಗೆ ತಿಳಿಸ್ಕೊಟ್ರಿ. ಅದಕ್ಕೇನೆ ಹೇಳಿದ್ರಿ ನೀವು, ಆರೋಗ್ಯದಲ್ಲಿ ಕುಂಠಿತ ಆಗೋದಕ್ಕೆ ಕಾರಣ ಜಂತು ಹುಳುಗಳು ಕೂಡ ಅಂತ. ಅದಕ್ಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಂದು ಆರೋಗ್ಯ ಇಲಾಖೆಯವರು ಆಲ್ಮಂಡೋಸ್ ಟ್ಯಾಬ್ಲೆಟ್ ಅನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಜೊತೆಗೆ ಬಿಳಿ ವಿಷಗಳನ್ನ 3 ಬಿಳಿ ವಿಷ ಅಂತ ಹೇಳ್ತಾ ಇದ್ದೀವಿ, ಉಪ್ಪು ಮತ್ತು ಸಕ್ಕರೆ, ಅದ್ರ ಜೊತೆಗೆ ಮೈದಾ, ಇದನ್ನ ಬಳಸಬಾರ್ದು ಅಂತ ಕೂಡ ತಾವು ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ರೆ ತಮಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಈಗ ದಯವಿಟ್ಟು ಯಾರಾದ್ರೂ ಪ್ರಶ್ನೆಗಳ ಇದ್ರೆ ಕೇಳಬೇಕು. ಪ್ರಶಂಸನೀಯ ಮಾತುಗಳು ಬೇಡ. ಈಗ ಬಿರಾದಾರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ಹೇಳಿ ಮೇಡಮ್.
ಶರಣು ಶರಣಾರ್ಥಿ. ಹೇಳಿ ಮೇಡಮ್. ಈ ಹುಟ್ಟಿದ ಕೂಸಿಗೆ ಮೊದಲು ಹಿರಿಯರು ಜೇನುತುಪ್ಪ ನಾಲಿಗೆಗೆ ನೆಕ್ಕಿಸ್ತಿರಲ್ರಿ, ಹೌದ್ರಿ. ಅದೇ ಮೊದಲು ಹನಿ ಹನಿ ರೀ ಜೇನುತುಪ್ಪ. ಅದ್ ಮಾಡ್ಬೇಕಾ ಮಾಡ್ಬಾರ್ದ ಅಂತ ಕೇಳ್ತಾ ಇದ್ದೀರಾ? ಹೌದ್ರಿ, ಅದ್ರ ನಮ್ಮವ್ವ ಅವ್ರೆಲ್ಲ ಜೇನುತುಪ್ಪನೇ ಹಚ್ಬೇಕು ಮೊದಲಂತೆ, ನಾಲಿಗೆ ಮೇಲೆ ಜೇನುತುಪ್ಪ ಅಂದ್ರೆ ಅದು ಒಂಥರ ಖುಷಿ ಸಂಭ್ರಮ ಅಂತ ಹೇಳಿ ಸ್ವೀಟ್ ಬಾಯಲ್ಲಿ ಮಗುಗೆ ಏನಾದ್ರು ಹಾಕ್ಬೇಕು ಅಂತ ಜೇನುತುಪ್ಪ ಹಚ್ತಿದ್ರು. ಬಟ್ ಈವಾಗಿನ ಜೇನುತುಪ್ಪದಾಗ ಎಷ್ಟೊಂದು ಕಲಬೆರಕೆ ಇದೆ ರೀ. ಯಾವ ಜೇನುತುಪ್ಪ ನಿಮಗೆ ಕ್ಲಾರಿಟಿ ಆಗಿ ಸಿಗುದಿಲ್ಲ. ಅದಕ್ಕೆ ಆಮೇಲೆ ಮಗುಗೆ ಹೇಳ್ತಾರಲ್ಲ, ನಾನು ಈಗ್ಲೇ ಹೇಳಿದ್ನಲ್ಲ, ಅದನ್ನ ಬರೇ ಕೇವಲ ನೀರ್ ಹಾಕಿದ್ರೆ ಸಾಕು. ಅದಕ್ಕೆ ಏನಂತಾರೆ, ಕುದಿಸಿದ್ದು ಮತ್ತೆ ಆರಿಸಿದ್ದು ಸೋಸಿದ್ ನೀರ್ ಅಷ್ಟು ಬಾಯಲ್ಲಿ ಹಾಕಿದ್ರೆ ಸಾಕು. ಜೇನುತುಪ್ಪ ಹಚ್ಲೇಬೇಕು ಅಂತ ಏನಿಲ್ಲ. ಆಮೇಲೆ ಈಗಿನ ಜೇನುತುಪ್ಪ ನಿಮ್ಗೆ ಯಾವ್ದು ನಿಮ್ಗೆ ಪ್ಯೂರ್ ಆಗಿ ಗೂಡಿನಿಂದ ಬಂದಿರೋ ಜೇನುತುಪ್ಪ ನಿಮ್ಗೆ ಸಿಕ್ಕೋದು ತುಂಬಾ ವಿರಳ. ಹೇಳ್ತಾರೆ ಅವರು ಅಡ್ವರ್ಟೈಸ್ಮೆಂಟ್ ನಲ್ಲೆಲ್ಲ ಹೇಳ್ತಾರೆ, ಅಂತ ಜೇನುತುಪ್ಪ ಇಂತ ಜೇನುತುಪ್ಪ ಅಂತ. ನೀವ್ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ನಿಮ್ಗೆ. ಜೇನುತುಪ್ಪ ತುಂಬಾ ನಿಮ್ಗೆ ಕಲಬೆರಕೆ ಆಗಿದೆ ಈಗ. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮೇಡಮ್, ಹೊಟ್ಟೆಯಲ್ಲಿ ಹುಳ ಹೋಗ್ಲಿಕ್ಕೆ ಯಾವ್ದೋ ಒಂದು ಟ್ಯಾಬ್ಲೆಟ್ಸ್ ಇದ್ರಲ್ಲ, ಜೆಂಟಲ್, ZENTEL, ಜೆಂಟಲ್ ಬರ್ಕೊಳ್ಳಿ ಮೇಡಮ್. ZENTEL, ಜೆಂಟಲ್. ಈ ಟ್ಯಾಬ್ಲೆಟ್ ಮೇಡಮ್ ನೀವ್ ಏನ್ ಮಾಡಿ, ಅದನ್ನ ವರ್ಷಕ್ಕೆ 2 ಸಲ ಕೊಡ್ಬೇಕು. ಮನೇಲಿ ಎಲ್ರು ತಗೊಳ್ಬಹುದು, ಅದನ್ನ ಎಲ್ರು ತಗೊಳ್ಬೇಕು. ಎಕ್ಸ್ಪೆಷಲಿ ಮಾವಿನ ಹಣ್ಣು ಮಾವಿನ ಹಣ್ಣು ತಿಂದಾದ್ಮೇಲೆ ಮೊದ್ಲು ತಗೋಬೇಕು. ಯಾಕಂದ್ರೆ ಪ್ರೊಫೆಸರ್ ಶಶಿಕಾಂತ್ ಪಟ್ಟಣ್ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಅವರು ಫಾರ್ಮಸಿಸ್ಟ್ ಅವರು. ಹೌದಿಲ್ರಿ ಡಾಕ್ಟ್ರೆ? ಮಾವಿನ ಹಣ್ಣಿದ್ದಾಗ ತಗೋಬೇಕ್ರಿ. ಮಾವಿನ ಹಣ್ಣು ತಿಂದ ಅಲ್ಲ, ಮಾವಿನ ಹಣ್ಣು ಸೀಸನ್ ಮುಗಿದಾದ್ಮೇಲೆ ತಿನ್ಬೇಕು, ತಗೋಬೇಕಾ ಟ್ಯಾಬ್ಲೆಟ್. ನನ್ನ ಮನೇಲಿ ನಾನು ಇಟ್ಕೊಂಡಿರೋದಂದ್ರೆ ನನ್ನ ಮಕ್ಕಳ ಬರ್ತಡೇ June 19th. ಸೊ June 19th ಹಣ್ಣು ತಿನ್ನೋದೆಲ್ಲ ಮುಗ್ದಿರ್ತದೆ, ಅವಾಗ ಒಂದ್ ಕೊಡ್ತೀನಿ. ಆಮೇಲೆ December 31st ನ್ಯೂ ಇಯರ್ ಟೈಮ್ನಾಗ ಒಂದ್ ಕೊಡ್ತೀನಿ. 2 ವರ್ಷ ಇವತ್ತಿನವರೆಗೂ. ಅವ್ರು 24 ವರ್ಷ ಈಗ. ನಾವೆಲ್ಲರೂ 4 ಜನ ಪ್ರತಿ ವರ್ಷ ಈ ಟ್ಯಾಬ್ಲೆಟ್ ತಗೊಳ್ಳೋದೆ. ಒಂದು June 19th, ಒಂದು December 31st. ತಗೊಳ್ಳೇಬೇಕು ಅದನ್ನ ಟ್ಯಾಬ್ಲೆಟ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಮೇಡಮ್, ಅಂದ್ರೆ ಈಗ ಮಕ್ಳಿಗೆ ಈಗ ರಾಗಿ, ಬಾರ್ಲಿ ಹಿಟ್ಟು ಈ ತರದ್ದೆಲ್ಲಾನು ಮಿಕ್ಸ್ ಮಾಡಿ ರೊಟ್ಟಿ ಹಾಕಿ ಕೊಡ್ಬೋದಾ? ಅಂದ್ರೆ ಮಿಕ್ಸರ್ ಮಾಡಿದ್ರೆ ಅವ್ರಿಗೆ ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕೊಡ್ಬೋದು. ರಾಗಿ, ಗೋಧಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ಬೋದು. ಕೊಡ್ಬೋದು ಮೇಡಮ್, ಏನ್ ತೊಂದ್ರೆ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ. ಜಯಶ್ರೀ, ನೆಕ್ಸ್ಟ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು, ಇಲ್ಲದಿದ್ರೆ ನಾವು ಮುಂದೆ ಹೋಗ್ತೇವೆ. ಓಕೆ, ಪ್ರಶ್ನೆಗಳು ಇಲ್ಲ ಅಂದ್ಕೊಳ್ತೀನಿ. ಹಾಗಾದ್ರೆ ಈಗ ಮುಂದಿನ ಕಾರ್ಯಕ್ರಮ, ಈ ಒಂದು ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಇವರು ಮಾರ್ಗದರ್ಶನದ ನುಡಿಗಳನ್ನ ಆಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೆರೆದ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾನು ಮೊದಲಿಗೆ ಡಾಕ್ಟರ್ ರೇಣುಕಾ ಮೇಡಮ್ ಅವರಿಗೆ, ಮೇಟಿ ಮೇಡಮ್ ಅವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತೀನಿ. ಕಾರಣ ಪಾಪ ಇವತ್ತು ಬೆಳಗ್ಗೆ ಬಿಜಾಪುರ ಬಿಟ್ಟು ಹೋಗಿ ಕರೆಕ್ಟಾಗಿ ಅಟೆಂಡ್ ಆಗಿ 1 ಗಂಟೆ ಅಂದರೆ 1 ಗಂಟೆ ಕರೆಕ್ಟು 1 ಅವರ್ ಮಾತಾಡಿದರು. ಬಹುಶಃ ಯಾವ ಪ್ರಶ್ನೆಗಳನ್ನು ಇಟ್ಟಿಲ್ಲ. ನಾನು ಮತ್ತು ನನ್ನ ಮಾಡೋದು ನಿನ್ನೆ ಡಾಕ್ಟರ್ ಜಗದೀಶ್ ಹಿರೇಮಠ ಅವರ ಹತ್ರ, ಈಸ್ ದ ಬಿಗ್ಗೆಸ್ಟ್ ಕಾರ್ಡಿಯಾಲಜಿಸ್ಟ್ ಆಫ್ ದ ಕಂಟ್ರಿ, ಒಂದು ಭಾರತದ ಭಾಳ ದೊಡ್ಡ ಕಾರ್ಡಿಯಾಲಜಿಸ್ಟು. ಅವ್ರ ಕಡೆ ಹೋದಾಗ ಪೂರ್ಣ ಚೆಕ್ ಮಾಡಿ ಅವ್ರು ಹೇಳಿದ್ರು, ನಿಮ್ಗೆ ಯಾರಾದರೂ ಡೈಟಿಷಿಯನ್ ಗೊತ್ತದಾರ ಅಂದರೆ ನಾನು ಹೇಳಿದೆ, ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸ್ ಇದ್ದಾರೆ ರೀ ಡಾಕ್ಟರ್. ಅವ್ರಂದರು, ಯು ನಾಟ್ ಹ್ಯಾವ್ ಟು ಕಮ್ ಹ್ಯಾಂಡ್ಸ್ ಫೋರ್ತ್ ಟು ಡಾಕ್ಟರ್, ಫಿಸಿಷಿಯನ್ ಬರಬೇಡಿ, ನಿಮ್ಮ ಆರೋಗ್ಯ ಇದು ಡೈಟಿಷಿಯನ್ ಮೇಲೆ ಇದೆ ಅಂತಂದರು. ಅವರು ಹೇಳಿದಂಥ ಎಲ್ಲ ವಿಚಾರಗಳಿದೆ. ದ್ವಿದಳ ಧಾನ್ಯ, ಆಮೇಲೆ ತರಕಾರಿ ಆಗಲಿ, ಕೊಬ್ಬು, ಆಮೇಲೆ ಪ್ರೋಟೀನನ್ನು ನಾವು ವಿಟಮಿನ್ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ ಮತ್ತು ವಿಟಮಿನ್ D3 ನಾವು AC ರೂಮ್ನಾಗ ಕುಂತ್ಕೊಂಡು ಬಿಸಿಲಿಗೆ ಹೋಗಲ್ಲ. ಹೀಗಾಗಿ ವಿಟಮಿನ್ D ಮತ್ತು B ಡೆಫಿಷಿಯನ್ಸಿ ಎಲ್ಲ ಕಾಯಿಲೆಗಳಿಗೂ ಕಾರಣ ಅಂತ ತಗೊಂಡು, ಅದರ ಜೊತೆಗೆ ನಾವು ಹಾಲು, ಮೊಟ್ಟೆ, ಆಹಾರ ಪದ್ಧತಿಯೊಳಗೆ ನಾವು ಸಮೃದ್ಧಗೊಳಿಸ್ತಕ್ಕಂಥದ್ದು ಅನಿವಾರ್ಯ. ಮತ್ತು ನಾನು ನೋಡ್ತಾ ಇದ್ದೀನಿ, ಇದನ್ನೇ ಒಂದು ಬಂಡವಾಳ ಮಾಡ್ಕೊಂಡು ಈಗ ಕಾಂಪ್ಲಾನ್ ಆಗಲಿ, ಬೋರ್ಮಿಟಾ ಆಗಲಿ ಮುಂತಾದವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ರಾಮದೇವ್ ಬಾಬಾ ಅವರು ಯಾವುದನ್ನ ವಿರೋಧ ಮಾಡ್ಕೊಂಡು ಬಂದಿದ್ರು, ಅವರೆಲ್ಲ ಅವರೇ ಒಂದು ಸುಮಾರು 50,000 ಕೋಟಿ ರೂಪಾಯಿ ಪ್ರಾಪರ್ಟಿ ಮಾಡ್ಕೊಂಡು ಇಂಥದ್ದೇ ಮಾಡ್ಕೊಂಡ್ರು.
ಮತ್ತು ಅವ್ರು ಹೇಳಿದಾಗೆ ಜೇನುತುಪ್ಪ ನಕಲಿ ಸಿಗುತ್ತಂತೆ. ಮತ್ತು ಜೇನುತುಪ್ಪ ಒಳ್ಳೆಯ ನೀವು ಫಾರ್ಮ್ ಡೈರೆಕ್ಟ್ಲಿ ಜೇನು ಸಾಕಾಣಿಕೆ ಕೇಂದ್ರಗಳಿಗೆ, ಅಂದ್ರೆ ಪ್ರತಿ ತಾಲೂಕಿನ ಪ್ರತಿ ಜಿಲ್ಲೆಯೊಳಗೆ ಜೇನು ಸಾಕಾಣಿಕೆ ಕೇಂದ್ರದೊಳಗೆ ನೇರವಾಗಿ ನಮ್ಮ ಮುಂದೆ ತೆಗೆದುಕೊಡ್ತಾರೆ. ಹೀಗಾಗಿ ಆ ಜೇನು ನಿಜಕ್ಕೂ ಹನಿ ಒಳ್ಳೆಯದು ಇರ್ತದೆ. ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ರೇಣುಕಾ ಮೇಡಮ್ ಅವರು ಮಾಡಿದರು. ತಮ್ಮ ಭಾಳಷ್ಟು ಬಿಜಿ ಶೆಡ್ಯೂಲ್ನೊಳಗೆ ಜನಸಾಮಾನ್ಯರಿಗೂ ತಿಳಿಯುವಂಥ ರೀತಿಯೊಳಗೆ ಅವ್ರು ಹೇಳಿದ್ದು ನಿಜಕ್ಕೂ ಒಂದು ಶ್ಲಾಘನೀಯ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾ ಪ್ರತಿ ವರ್ಷ ರಾಯಚೂರು, ಯಾದಗಿರಿ, ಕಲಬುರಗಿ, ಬಿಜಾಪುರ ಈ 4 ಜಿಲ್ಲೆಗಳಿಗೆ ಸುಮಾರು 20,000 ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯ್ತವು ಅಂತ ತಿಳ್ಕೊಂಡು, ಇದನ್ನು ನನ್ನ ಆತ್ಮೀಯ ಸ್ನೇಹಿತ ಸಿದ್ದು ಬಿರಾದರ್ ಅಂತಕ್ಕಂಥ TV9 ವರದಿಗಾರ 3 ಸಲ ಗೋಯಂಕ ಪ್ರಶಸ್ತಿಯನ್ನು ಪಡೆದರು. ಅವರಂದರು, ನನಗೆ ಪ್ರಶಸ್ತಿ ಸಿಕ್ಕಿದ್ದು ನನ್ನ ವರದಿಗಾಗಿ, ಬಟ್ ಸಾಯುವ ಮಕ್ಕಳಿಗಾಗಿ ಪರಿಹಾರ ಸಿಕ್ಕಿಲ್ಲ ಅಂತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಅಪೌಷ್ಟಿಕತೆ ರಾಯಚೂರು ಜಿಲ್ಲೆಯೊಳಗೆ ಇಷ್ಟೊಂದು ಅಪೌಷ್ಟಿಕತೆ, ಅಲ್ಲಿ ಮಹಿಳೆಯರು ಗರ್ಭಿಣಿಯ ಅಪೌಷ್ಟಿಕತೆ ಮತ್ತು ಮಕ್ಕಳ ಅಪೌಷ್ಟಿಕತೆ, ಸಾಕಷ್ಟು ಕಾರ್ಯಗಳನ್ನು ಮಾಡಿದರೂ ಕೂಡ ಅಪೌಷ್ಟಿಕತೆಗೆ ನಾವು ಆಗುತ್ತೆ. ಬಹುಶಃ ಭಾರತದೊಳಗೆ ಬ್ಯಾಲೆನ್ಸ್ ಫುಡ್ ಅಂತಕ್ಕಂಥ, ಬಹುಶಃ ನನಗನ್ಸುತ್ತೆ ನಾವು ಭಾರತೀಯ ಹಿಂದಿನ ಸಂಸ್ಕೃತಿ, ನಾನು ಈಗಾಗಲೇ ಡಾಕ್ಟರ್ ರೇಣುಕಾ ಮೇಡಮ್ ಅವ್ರು ಹೇಳಿದಾಗ ಫುಡ್ ಆ್ಯಂಡ್ ಫೆಸ್ಟಿವಲ್ ಅಂತಕ್ಕಂಥದ್ದು, ಆಹಾರ ಪದ್ಧತಿಗಳು ಮತ್ತು ಆ ಹಬ್ಬಗಳ ಹದಿನಗಳೊಳಗೆ ಯಾವ್ಯಾವ ರೀತಿಯ ಹಬ್ಬಗಳನ್ನು ಮಾಡಿದರು ಅಂತಕ್ಕಂಥ ನಮ್ಮ ಎನ್ಸಿಸ್ಟರ್ಸ್ ನಮ್ಮ ಸಂಸ್ಕೃತಿಯೊಳಗೆ ನಿಜವಾಗಿ ಮಾಡಿದ್ದಾರೆ. ಅದು ಇತ್ತೀಚೆಗೆ ಬಂದಂಥ ಜಂಕ್ ಫುಡ್ಸು, ನಾವು ಪಿಜ್ಜಾ ತಿನ್ನೋದಾಗಲಿ, ಬರ್ಗರ್ ತಿನ್ನೋದಾಗಲಿ, ಗೋಬಿ ಮಂಚೂರಿ ರಸ್ತೆಯೊಳಗೆ ತಿನ್ನೋದಾಗಲಿ, ಪಾನಿಪುರಿ ತಿನ್ನೋದಾಗಲಿ, ಮತ್ತು ಹೇಳಿದಾಗೆ ಮಾವಿನ ಹಣ್ಣು ಮತ್ತು ಸಾಕಷ್ಟು ಹಣ್ಣುಗಳು ಮೂಡಿದಾಗ ಈ ವರ್ಮ್ಸ್ ಅಂತಕ್ಕಂಥದ್ದು ಅದು ಇನ್ನೂ ಭಾಳ ಡೇಂಜರ್. ಅಂದರೆ ಕೇವಲ ವರ್ಮ್ಸ್ ಅಲ್ಲ, ಅವುಗಳು ಹಾಕಿದಂಥ ತತ್ತಿಗಳು ಭಾಳ ದಿ ಕ್ರಾಸಸ್ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್, ಅಲ್ಲಿ ಬ್ರೈನ್ಗಳಿಗೆ ಹೋಗಿ ಕುಂತ್ಕೊಂಡು ಎಷ್ಟೋ ಮಕ್ಕಳಿಗೆ ಅದು ಮರಣಾಂತಿಕ ಕಾಯಿಲೆಗಳು ಉಂಟಾಕವು, ಮೆಮರಿ ಹಾಳಾಗತ್ತೆ, ಅವ್ರು ಪ್ಯಾರಲೈಸಿಸ್ ಆಗ್ತಕ್ಕಂಥ ಕಾರಣಗಳನ್ನು ಕಾಣ್ತವೆ. ಹೀಗಾಗಿ ಅಲ್ಬೆಂಡಜೋಲ್ ಅಥವಾ ಜೆಂಟೇಲ್ ಅಂತಕ್ಕಂಥ ಮಾತ್ರೆಗಳನ್ನು ಖಾಲಿ ಹೊಟ್ಟೆಯೊಳಗೆ ಅವ್ರು ಹೇಳಿದಾಗ ಜೂನ್ ಅಂದರೆ ಮಾವಿನ ಹಣ್ಣು ಸಾಕಷ್ಟು ತಿನ್ನಬೇಕು, ಪೌಷ್ಟಿಕ ಅದು ಕಬ್ಬಿಣ ಅಂಶ ಇದೆ. ಆಮೇಲೆ ಡಿಸೆಂಬರ್ ವರ್ಷಕ್ಕೆ 2 ಮಾತ್ರೆಗಳನ್ನು ಅಲ್ಬೆಂಡಜೋಲ್ ತಗೋಬೇಕು ಅಂತಕ್ಕಂಥದ್ದು. ಮೊದಲಿನ ಕಾಲದೊಳಗೆ ಕ್ಯಾಸ್ಟ್ರಾಯಿಲ್ ಕೊಡ್ತಿದ್ರು ಮಕ್ಕಳಿಗೆ, ಬೀದಿ ಆಗದೇ ಇರ್ತಕ್ಕ ಮಲಬದ್ಧತೆ ಇದ್ದಾಗ ಒಂದು ಔಡ್ಲ್ ಎಣ್ಣೆ ಕೊಟ್ಟರೆ ಅದು ಕ್ಲಿಯರ್ ಆಗುತ್ತೆ ಅಂತಕ್ಕಂಥದ್ದು ನಾವು ಭಾಳಷ್ಟು ನೋಡಿದ್ವಿ. ಮಲಬದ್ಧತೆಯೂ ಕೂಡ ಒಂದು ಈ ಅಪೌಷ್ಟಿಕತೆಗೆ, ನಮ್ಮ ಸುತ್ತಮುತ್ತಲಿನ ಮಕ್ಕಳ ಅಪೌಷ್ಟಿಕತೆ, ಅದನ್ನು ನಾವು ಭಾಳ ಜನ ಏನು ಮಾಡ್ಬಿಡ್ತೀವಿ ಅಂದರೆ ಮನೆಯೊಳಗಿನ ಮನೆ ಮದ್ದನ್ನು ಮರೆತುಪಟ್ಟು ಡಾಕ್ಟರ್ ಕಡೆ ಹೋಗ್ತೀವಿ ನಾವು, ಎಲ್ಲದಕ್ಕೂ ಡಾಕ್ಟರ್ ಮೇಲೆ ಡಿಪೆಂಡ್ ಆಗ್ತೀವಿ ನಾವು. ನನಗೆ ಸರಿಯಾದ ಆಹಾರ, ನಾನು ವಿಟಮಿನ್ B12 ಆಗಲಿ, ವಿಟಮಿನ್ D ಆಗಲಿ, ಅಥವಾ ನನ್ನ ಆಹಾರ ಚಯಾಪಚಯ ಕ್ರಿಯೆಗಳಿರಲಿ, ಅಥವಾ ನನ್ನ ನಿರ್ನಾಳ ಗ್ರಂಥಿಗಳಲ್ಲಿ ಏನಾದರೂ ಲೋಪದೋಷಗಳಾಗಲಿ ಯಾವುದಾದ್ರೂ ಇದ್ರೂ ಕೂಡ ನಾವು ಡಾಕ್ಟ್ರಿಗೆ ಹೋಗ್ಬಿಡ್ತೀವಿ. ಒಂದು ಸ್ವಲ್ಪ ಸೇನಿದ್ರು ಕೂಡ ಡಾಕ್ಟರ್ ಹೋಗ್ತೀವಿ. ಡಾಕ್ಟರ್ ಕೊಡ್ತಕ್ಕಂಥ ಅವ್ರು ಹೇಳಿದ್ರಿಗೆ ಭಾಳ ಚೆನ್ನಾಗಿ ಹೇಳಿದ್ರು, ಪೆಪ್ಸಿ ಇಟ್ ವಿಲ್ ನಾಟ್ ಕಾಸ್ಟ್ ಮೋರ್ ದನ್ 25 ಪೈಸೆ ಬಟ್ ಇಟ್ ಇಸ್ ಸೋಲ್ಡ್ ಫಾರ್ 25 ರೂಪೀಸ್. ಅಂದರೆ ಒಂದು 1000 ಪಟ್ಟು ಶೋಷಣೆಯನ್ನು ಮಾಡ್ತಾರೆ. ಪೆಪ್ಸಿ, ಕೋಕೋ ಕೋಲಾ ಅಂದರೆ ಇವರು ಟಾಯ್ಲೆಟ್ ಕ್ಲೀನ್ ಮಾಡ್ತಕ್ಕಂಥ ಒಂದು ಕಾರ್ಬೋನೇಟೆಡ್ ವಾಟರ್ ಅಂತಕ್ಕಂಥದ್ದು. ಇದನ್ನು ಮರ್ತೀವಿ. ಇಂಥ ಆಕ್ಸಿಡೆಂಟ್ಸ್ ನಮ್ಮ ದೇಹದೊಳಗೆ ಆಕ್ಸಿಡೆಂಟ್ಸ್ಗಳನ್ನು ನಾವು ಭಾಳ ತಗೊತೀವಿ. ಹೀಗಾಗಿ ಆಕ್ಸಿಡೆಂಟ್ಸು ಒಳಗಿರತಕ್ಕಂಥ ದೈಹಿಕ ಸೆಲ್ ಮತ್ತು ಟಿಶ್ಯೂಸ್ಗಳನ್ನ ಡ್ಯಾಮೇಜ್ ಮಾಡ್ತಾವೆ. ಅಲ್ಲಿಯ ನಿರ್ನಾಳ ಗ್ರಂಥಿಗಳನ್ನಾಗಲಿ ಅಥವಾ ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಜೀರ್ಣ ಚಯಾಪಚಯ ಕ್ರಿಯೆ ಇರಲಿ, ಎಲ್ಲ ಕ್ರಿಯೆಗಳನ್ನು ಅವು ಮಾಡ್ತಾವೆ. ಇನ್ನು ಇದ್ರ ಜೊತೆಗೆ ಮನುಷ್ಯನ ಹವ್ಯಾಸಗಳು, ಸರಿಯಾಗಿ ನಿದ್ದೆ ಅಂದರೆ 10 ಗಂಟೆ 9-10 ಗಂಟೆ, ಊಟಕ್ಕಿಂತ ಮುಂಚೆ 1 ಅವರ್ ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ಉಗುರು ತೆಗಿತಕ್ಕಂಥದ್ದು, ಉಗುರಿನೊಳಗಿರ್ತಕ್ಕಂಥ ಕಸರು ಅವ್ರಿಗೆ ಕೈ ತಕ್ಕೋಬೇಕಂತಕ್ಕಂಥದ್ದು, ಸ್ಯಾನಿಟೇಷನ್ ಅಂತವಿಲ್ಲ. ಮಕ್ಕಳನ್ನು 2 ಸಲ 3 ಸಲ ಮಕ್ಕಳನ್ನು ಮಾಡಬೇಕು. ಮತ್ತು ಹೈಜಿನಿಕ್ ಒಂದು ಅವ್ರನ್ನ ಇಡಬೇಕು. ಅಲ್ಲಿರ್ತಕ್ಕಂಥ ಭಾಳ ಜನರಿಗೆ ನಾವು ಈ ಅಂದ್ರೆ ಇನ್ವೈಟೆಡ್ ಇನ್ಫೆಕ್ಷನ್ಸ್ ಅಂತೀವಲ್ಲ ನಾವು, ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಇನ್ನೂ ಬೇರೆ ಬೇರೆ ಇನ್ಫೆಕ್ಷನ್ಸನ್ನೆಲ್ಲ ನೀರು ಕಾಶಿ ಕುಡದೇ ಇದ್ದಾಗ GIT ಒಂದು ಓರಲ್ ಇನ್ಫೆಕ್ಷನ್ ಆಗುತ್ತೆ, ಮೌತ್ ಇನ್ಫೆಕ್ಷನ್ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಬಹುಶಃ ಅಪೌಷ್ಟಿಕತೆ ಮತ್ತು ಕಬ್ಬಿಣಾಂಶ ಭಾಳ ಜನರಿಗೆ, ನಮ್ಮ ಭಾರತದ 70% ಜನರಿಗೆ ಹೆಮೋಗ್ಲೋಬಿನ್, ಮಿಥೈಲ್ ಕೊಬಾಲಮಿನ್ ಇದರ ಡೆಫಿಷಿಯನ್ಸಿಯಿಂದಾಗಲೇ ಅಜೀರ್ಣತೆ ಮತ್ತು ಆಹಾರ ಅಪೌಷ್ಟಿಕತೆಯನ್ನು ಹೆಚ್ಚಾಗಿ ಕಾಣ್ತದೆ. ಮೇಡಮ್ ಅವರು ನಿಜಕ್ಕೂ ಭಾಳ ಸುಂದರವಾಗಿ ನಮ್ಮ ಕಣ್ಣು ಮುಂದೆ ಕೊಟ್ಟರು. ಅವರ ಮಾರ್ಗದರ್ಶನ ಈ ಹಿಂದೆ ಅವರು ಭಾಳ ಅವಾಗ ಅಡಲ್ಟ್ಸ್ ಅಂದರೆ ದೊಡ್ಡವರಿಗೆ ಮತ್ತು ಪ್ರೌಢ ವ್ಯವಸ್ಥೆ ಇರತಕ್ಕಂಥ ಯುವಕ ಯುವತಿಯರಿಗೆ, ವೃದ್ಧರಿಗೆ ಆಹಾರ ಪದ್ಧತಿ ಹೇಳಿದ್ರು. ನಾನು ಅವಾಗ ರಿಕ್ವೆಸ್ಟ್ ಮಾಡಿಕೊಂಡೆ, ಮಕ್ಕಳಿಗೆ ಭಾಳ ಮುಖ್ಯ ಇದೆ. ಯಾಕಂದ್ರೆ ದೊಡ್ಡವ್ರಿಗೆ ಏನಾದರೂ ತಾವು ಮಾಡಿದರೆ ಆಗ್ಬೋದು, ಮಕ್ಕಳಿಗೆ ಹೊಟ್ಟೆ ಆಗೈತಿ ಅಳ್ತಿರ್ತಾವೆ, ಅವು ಗೊತ್ತಾಗಂಗಿಲ್ಲ, ನಮಗೂ ಗೊತ್ತಾಗಂಗಿಲ್ಲ. ವಿ ಸಡನ್ಲಿ ರಶ್ ಟು ದ ಡಾಕ್ಟರ್ಸ್. ಸೊ ಅವರು ಏನೋ ಸಲ್ಫಾಮೈಡ್ಸು ಆ್ಯಂಟಿಬಯೋಟಿಕ್ ಕೊಟ್ಟು ಮಕ್ಕಳಿಗೆ ಇನ್ನೂ ಅನಿಮಿಕ್ ಮಾಡ್ತಾರೆ. ಮಕ್ಕಳಿಗೆ ಆ್ಯಂಟಿಬಯೋಟಿಕ್ ಹಾಕೋದ್ರಿಂದ
ಬ್ಲಡ್ ಬ್ರೌನ್ ಬ್ಯಾರಿಯರ್ ಅಂದ್ರೆ RBC ಸೆಲ್ಸ್ ಏನು ಕೆಂಪು ರಕ್ತ ಕಣಗಳು ಬರಬೇಕಲ್ಲ, ಅವು ಇನ್ನೂ ಅಷ್ಟು ಕ್ಷೀಣ ಆಗಿ ಮಕ್ಕಳು ಇನ್ನೂ ಅಷ್ಟು ಅಪೌಷ್ಟಿಕ ಆಗತ್ತೆ. ಸೊ ಹೀಗಾಗಿ ಎಲೆಕ್ಟ್ರೋಲೈಟ್ಸು ಅವರಿಗೆ ಕಾಲಕ್ಕೆ ಮನೆಯೊಳಗೆ ಇರ್ತಕ್ಕಂಥ, ನಾನು ಭಾಳ ಜನ ಹೇಳ್ತೀನಿ, ಗಿರಣಿ ಒಳಗೆ ಸಾಕಷ್ಟು ಮಿಕ್ಸ್ಡ್ ಫ್ಲೋರ್ ಅಂತ ಇರ್ತದೆ, ಹಿಟ್ಟು, ಸಮ್ಮಿಶ್ರಣ ಹಿಟ್ಟು, ಅದ್ರೊಳಗೆ ರಾಗಿ, ಗೋಧಿ, ಜೋಳ, ಕಡಲಿ ಎಲ್ಲವನ್ನ ಮಿಕ್ಸ್ ಮಾಡ್ತಕ್ಕಂಥ ಒಂದು ಹಿಟ್ಟನ್ನು ತಯಾರು ಮಾಡಿ ನಮ್ಗೆ ಮೊದಲಿನ ಕಾಲಕ್ಕೆ ಮುಟ್ಟಿಗೆ ಅಂತ ಮಾಡ್ತಿದ್ರು, ತಾಲಿಪಟ್ಟಿ ಅಂತ ಮಾಡ್ತಿದ್ರು, ಬೆಳ್ಳುಳ್ಳಿ ಹಾಕ್ತಿದ್ರು. ನಮಗೆ ಇವತ್ತು ಅನಿಸ್ತಾ ಇದೆ ಡಾಕ್ಟರ್ ಬೆಳ್ಳುಳ್ಳಿ ತಗೊಂತಾರೆ, ಒಂದು ಬೆಳ್ಳುಳ್ಳಿ ಭಾಳ ಅಂದ್ರೆ ಒಂದು 100 ರೂಪಾಯಿ ಕಿಲೋ, ಒಂದು 2 ತಿಂಗಳು ಬರ್ತದೆ ನಮಗೆ. ಅದನ್ನು ಡಾಕ್ಟ್ರಿಗೆ ನಾವು ನೀನು 10,000 ರೂಪಾಯಿ ಕೊಡಿದ್ವಿ, ನಾನು ನಮ್ಮ ಜಯಶ್ರೀ. ಅಂದ್ರೆ ಅವ್ರು ಕೊಡಿಸ್ತಕ್ಕಂಥ ಮೆಡಿಸಿನ್ಸನ್ನು ನಾವು ನಮ್ಮ ದೈನಂದಿನ ಆಹಾರದೊಳಗೆ ತಗೋಬಹುದು. ಆಮೇಲೆ ಈಗ ಎಣ್ಣೆಯನ್ನು ರಿಫೈನ್ಡ್ ಆಯಿಲ್ ಭಾಳ ರಿಫೈನ್ಡ್ ಮಾಡಿ ಆ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಅಂದ್ರೆ ಹೃದಯ ರೋಗಗಳು ಆಗ್ತಾ ಇದ್ದಾವೆ. ಹೀಗಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಎಣ್ಣೆಯನ್ನು ಕಡಿಮೆ ಪ್ರಮಾಣ ತೊಗೊಳ್ಳೋಣ. ನಾವು 1 ಕಿಲೋ ಎಣ್ಣೆ 3 ಕಿಲೋ ಎಣ್ಣೆ 1 ತಿಂಗಳು ತೊಗೊಳಕ್ಕಿಂತ 1 ಕಿಲೋ ಎಣ್ಣೆ 3 ತಿಂಗಳ ಅಂದರೆ 1 ತಿಂಗಳ ನಾವು ತೊಗೋಬೋದು, ಅಥವಾ 2 ತಿಂಗಳು ತೊಗೋಬೋದು ಎಣ್ಣೆಯನ್ನು. ಅದು ಒಳ್ಳೆಯ ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ, ಶೇಂಗಾ ಎಣ್ಣೆ, ಇವೆಲ್ಲವನ್ನ ಕೂಡ ನಾವು ಸಮಾನ ಪ್ರಮಾಣದಾಗ ಬಳಸಿದಾಗ, ತರಕಾರಿಯನ್ನು ಬಳಸಿದಾಗ, ಹಣ್ಣುಗಳನ್ನು ಬಳಸಿದಾಗ, ಇವೆಲ್ಲವನ್ನು ಬಳಸಿದಾಗ ನಿಜಕ್ಕೂ ನಮ್ಮ ಆಹಾರ ಪದ್ಧತಿ ಒಳಗೆ, ನಮ್ಮ ಸ್ಯಾನಿಟೇಷನ್ಸ್ ಒಳಗೆ, ಅಥವಾ ನಮ್ಮ ಪೌಷ್ಟಿಕಾಂಶ ಹೆಚ್ಚು ಮಾಡೋದ್ರೊಳಗೆ ಖಂಡಿತ ಯಾಕೆಂದ್ರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತಾರೆ. ನಮ್ಮ ನಿಜಕ್ಕೂ ಕೂಡ ಯಾವುದೇ ಹಸಿದ ಹೊಟ್ಟೆಯೊಳಗೆ ದೇಶಭಕ್ತನಾಗ್ಲಾರ ಒಬ್ಬ ಸುಭಾಷ್ ಚಂದ್ರ ಬೋಸನ್ ಕಡೆ ಒಬ್ಬ ಹೋಗಿದಂತ, ನಾನು ವೀರ ಹಾಕೀನಿ, ಅವನಿಗೆ ಭಾಳ ತೊಂದರೆ ಆಗಿತ್ತಂತ. ಯಾಕೆ ಆಗ್ತಿ ಅಂದ್ರೆ ನನಗೆ ಹಸಿವಾಗಿದೆ ಅಂದ್ರೆ, ಹಂಗಾರೆ ನಿನಗೆ ಅವ್ರು ರೊಕ್ಕ ಕೊಟ್ರಂತ, 3 ತಿಂಗಳು ಬಿಟ್ಟು ಜಾಯ್ನ್ ಆಗಂದ್ರಂತ, ಊಟ ಮಾಡಿ ಬಾ ಅಂದ್ರೆ ಸದೃಢನಾಗಿ ಬಂದಂತ, ನೀನು ಅವಾಗ ಸೇನೆ ಸೇರೋದಂತ. ಹಸಿದ ಹೊಟ್ಟೆಯಿಂದ ಯಾರೂ ದೇಶಭಕ್ತರಾಗಲಿಲ್ಲ. ಹಲ್ಲು ನೋವಿನಿಂದ ಹಲ್ಲು ನೋವು ಇದ್ದಾಗ ಯಾವ ತತ್ವಜ್ಞಾನವನ್ನು, ಶರಣ ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು ಕೇಳೋಕ್ಕಾಗಂಗಿಲ್ಲ. ಆ ಪೇನನ್ನು ಇಫ್ ಯು ಕೆನಾಟ್ ರಿಸಾಲ್ವ್ ದ ಇಶ್ಯೂಸ್ ಆಫ್ ಎ ಹೆಲ್ತ್ ಕೇರ್, ಆವಾಗ ಖಂಡಿತ ನಮ್ಮ ಮನಸ್ಸು ಬೇರೆ ಕಡೆ ಹೋಗೋಕ್ಕಾಗಂಗಿಲ್ಲ. ಡಾಕ್ಟರ್ ರೇಣುಕಾ ಮೇಡಮ್, ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ಸ್. ಭಾಳ ಚೆನ್ನಾಗಿ ಮಾಡಿದ್ರಿ. ಮತ್ತೆ ನಮ್ಮ ಕಾರ್ಯಕ್ರಮದೊಳಗೆ ತಮ್ಮ ಮಾರ್ಗದರ್ಶನವನ್ನು ನೀಡಿ, ಇದಕ್ಕೂ ಇನ್ನೂ ಉಳಿದ ಮಹಿಳೆಯರು ಕೂಡ, ಯಾಕಂದ್ರೆ ಇದೊಂದು ಕೌಟುಂಬಿಕ ಜೀವನ. ನಾವು ಭಾಳ ಅನಿಸುತ್ತೆ ವಚನ ಸಾಹಿತ್ಯ ಅಷ್ಟೇ ಹೇಳ್ತೀವಲ್ಲ ಅಂತ. ವಚನ ಸಾಹಿತ್ಯವನ್ನು ಇವತ್ತು ನಾವು ಯಾಕೆ ಕೇಳಬೇಕು ಅಂತಂದ್ರೆ, ವಚನ ಸಾಹಿತ್ಯವನ್ನು ನಾವು ಯಾಕೆ, ಈ ಆಹಾರ ಪದ್ಧತಿಯನ್ನು ಯಾಕೆ ತಿಳ್ಕೊಬೇಕಂತಂದ್ರೆ, ನಮ್ಮ ಮನೆಯೊಳಗೆ ಎಲ್ಲರೂ ಕೂಡ ಆರೋಗ್ಯವಾಗಿದ್ದರೆ ನಾವು ಇವತ್ತು ವಚನಕಾರರು ಕೂಡ ಅಂತಾರೆ, ತುತ್ತಿಗೊಮ್ಮೆ ನಾವು ನೋಡಿಸ್ಬೇಕು. ಅವ್ರು ಏನು ವಚನಕಾರರು, ಅಲ್ಲಿ ಇರ್ತಕ್ಕಂಥ ಕೊಂಬಾರ, ಬಡಿಗಾರ, ರೈತರು ತುತ್ತಿಗೊಮ್ಮೆ ಅವರನ್ನು ನೆನೆಸ್ಬೇಕು ಅಂತಾರೆ, ಕಾಯಕ ಮಾಡಿದವ್ರನ್ನ. ಅಂದ್ರೆ ಆ ರೀತಿಯಾಗಿ ನಾವು ಆಹಾರ ಪದ್ಧತಿ ಅಂತ ಹೋಗ್ಬೇಕಂತ ಹೇಳ್ತಾರೆ. ಆಹಾರ ಪದ್ಧತಿ ಬಗ್ಗೆ ಕೂಡ ಶರಣರು ಕರ್ಣಾಶಿಗೆ ಒಳಗಾಗಲಿ, ಆಮೇಲೆ ಆಹಾರ ಪದ್ಧತಿ ಒಳಗಾಗಲಿ ಸಾಕಷ್ಟು ವಚನಗಳನ್ನು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯೊಳಗೆ ಅವರ ತಮ್ಮ ಬಿಜಿ ಭಾಳಷ್ಟು ಪಾಪ ಬಿಜಿ ಇದ್ರು. ನಾನು ನಿನ್ನೆ ಹೇಳಿದಾಗ, ಸರ್ ಬೆಳಗ್ಗೆ ಬಿಜಾಪುರ ಬಿಟ್ಟು ಧಾರವಾಡಕ್ಕೆ ಬಂದು ಇದಕ್ಕೆ ಅಟೆಂಡ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅವ್ರಿಗೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಯಾರಾದರೂ ತಮ್ಮ ವಿಷಯಗಳಿದ್ದರೆ ನೇರವಾಗಿ ಅವ್ರನ್ನ ಕೇಳ್ಬೋದು. ಈಗ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕಸ್ತೂರಿ ಅವರೇ ಮಾತಾಡಿ ಮೇಡಮ್. ಸರ್ಗೆ ಮತ್ತು ಮೇಡಮ್ ಅವ್ರಿಗೆ ನಮಸ್ಕಾರಗಳು. ತುಂಬಾ ಮೌಲಿಕವಾದ ವಿಚಾರಗಳನ್ನು ತಿಳಿಸಿದ್ರಿ. ಮೇಡಮ್ ಅವ್ರಿಗೆ ನಂದೊಂದು ಪ್ರಶ್ನೆ. ಈಗ ಎಲ್ಲಾ ಮಾರುಕಟ್ಟೆಗೆ ಮಾವಿನ ಹಣ್ಣುಗಳ ರಾಜ, ಮಾವಿನ ಹಣ್ಣು ಬರ್ತದೆ, ದ್ರಾಕ್ಷಿ ಹಣ್ಣು ಬರ್ತದೆ, ಎಲ್ಲಾ ಬರ್ತದೆ. ಮತ್ತ ಅವು ಬೇಗ ಹಣ್ಣಾಗ್ಲಿಕ್ಕೆ ಇಂಜೆಕ್ಷನ್ ಮಾಡ್ತಾರೆ, ಮತ್ತ ಸಾಕಷ್ಟು ಔಷಧಿ ಸಿಂಪರಣೆ ಮಾಡ್ತಾರ. ಏನ್ ತಿನ್ಬೇಕಂತ ಭಯ ಆಗತ್ತೆ ಮೇಡಮ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ತುಂಬಾ ಒಳ್ಳೇದಿತ್ತು. ಅಲ್ಲ, ನೀವು ಹೇಳಿದ 100ಕ್ಕೆ 200% ಸತ್ಯ ಅದ. ಯಾಕಂದ್ರ ಬೇಗ ಹಣ್ಣಾಗ್ಲಿಕ್ಕೆ, ಕಲರ್ ಆಗ್ಲಿಕ್ಕೆ ಅಂತ ಹೇಳಿ ಇದಕ್ಕ ಪುಡಿ ಎಲ್ಲ ಹಾಕ್ತಾರ, ಇಂಜೆಕ್ಷನ್ ಮಾಡ್ತಾರ. ಅದಕ್ಕೆ ನಿಮ್ಗೆ ಗೊತ್ತಿರುವಂತಹ ತೋಟದಲ್ಲಿ ಹಂಗ ಸಿಗ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ತೆಗೆದುಕೊಳ್ಳೋಕ್ಕಿಂತ ನಿಮಗ ಪರಿಚಯ ಇರುವಂತಹ ದ್ರಾಕ್ಷಿ ತೋಟ ಇರ್ಬೋದು, ಮಾವಿನ ತೋಟ ಇರಬಹುದು, ಅಲ್ಲಿ ತಮ್ಮ ಅಂದ್ರೆ ಫ್ಯಾಮಿಲಿಗೆ, ಕುಟುಂಬಕ್ಕೆ ಬೇಕು ಅಂತ ಹೇಳಿ ಸ್ವಲ್ಪ ಸಪರೇಟ್ ಆಗಿ ಬೆಳೆಸಿರ್ತಾರ ಅವರು. ಸೊ ಅಂತಲ್ಲಿ ತಗೊಳ್ಳೋದು ಬಹಳ ಉತ್ತಮ ರೀ. ಯಾಕಂದ್ರೆ ಯಾವುದೇ ಹಣ್ಣುಗಳಾಗ್ಲಿ ಅದಕ್ಕೆ ಬಹಳಷ್ಟು ಸಿಂಪಡಣೆ ಮಾಡ್ತಾರ. ಅದು ಅನಿವಾರ್ಯ ಆಗ್ಬಿಟ್ಟದ ಈಗ. ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟದ, ತಿನ್ನೋರ್ದು ಸಂಖ್ಯೆನೂ ಜಾಸ್ತಿ ಆಗದ. ಆಮೇಲೆ ಬೆಳೆಯವ್ರಿಗೂ ಏನಾಗಿದೆ ಅಂದ್ರೆ, ನಾವು ಬೇಗ ಶ್ರೀಮಂತರಾಗ್ಬೇಕು, ಬೇಗ ಜಾಸ್ತಿ ಕೊಡ್ಬೇಕು ಅಂತಾನು ಉದ್ದೇಶದೊಳಗ ಹಾಗೆ ಮಾಡ್ತಾನೆ ಇದ್ದಾರೆ. ಸೊ ಅದಕ್ಕೆ ನಾವೇ ಸ್ವಲ್ಪ ಅದನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಏನಿದೆ ಅಂತಂದ್ರೆ, ಸ್ವಲ್ಪ ಜಾಗರೂಕರಾಗಿ ಅದನ್ನ ತಗೊಳ್ಬೇಕು. ಎಲ್ಲಿ ಎಣ್ಣೆ ಅದನ್ನ ಜಾಸ್ತಿ ಸಿಂಪಡಣೆ ಮಾಡಿಲ್ಲ, ಆಮೇಲೆ ಎಲ್ಲಿ ಅದರ ಪೌಡರ್ ಎಲ್ಲ ಹಾಕಿ ಅದನ್ನ ಹಣ್ಣು ಮಾಡಿಲ್ಲ ಅಂತಗಳನ್ನ ತಿಳಿದುಕೊಂಡು ಅಂತ ಮಾವಿನ ಹಣ್ಣನ್ನ, ದ್ರಾಕ್ಷಿ ಹಣ್ಣನ್ನ ಖರೀದಿ ಮಾಡೋದು ಉತ್ತಮ ಮೇಡಮ್. ಧನ್ಯವಾದ ಮೇಡಮ್. ಧನ್ಯವಾದಗಳು.
ಮಾರ್ಗದರ್ಶನ ನುಡಿಗಳನ್ನ ಆಡಿದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ದೇವಸ್ಥಾನಕ್ಕೆ ಕಳಶವಿಟ್ಟಂತೆ ತಮ್ಮ ಮಾತುಗಳು ಇದ್ವು. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಶರಣ ಸಮರ್ಪಣೆ ಶರಣೆ ದೀಪಾ ಹಿಪ್ಪಡ್ಡಿ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಸಿದೊಡೆ ಅಂಬಲಿ ಮುದ್ದು ಬಿಸಿಲಿಗೆ ಕೊಡೆ ಮುದ್ದು. ಹಸಿದೊಡೆ ಅಂಬಲಿ ಮುದ್ದು ಬಿಸಿಲಿಗೆ ಕೊಡೆ ಮುದ್ದು. ಬಸುರಲ್ಲಿ ಬಂದ ಶಿಶು ಮುದ್ದು. ಬಸುರಲ್ಲಿ ಬಂದ ಶಿಶು ಮುದ್ದು ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ. ಬಸವಣ್ಣನೇ ಮುದ್ದು ಸರ್ವಜ್ಞ. ಈ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಆಯೋಜಿಸಲಾದ 216ನೇ ಶರಣರ ಪರಿಚಯ ಮತ್ತು ವಿಶ್ಲೇಷಣೆಯ ಗೂಗಲ್ ಮೀಟದಲ್ಲಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಪೂಜಾ ಹಿರೇಮಠ್ ಹಾಗೂ ಸ್ವಾಗತ ಪ್ರಾಸ್ತಾವಿಕ ಹಾಗೂ ಪರಿಚಯ ಮಾಡಿದ ಡಾಕ್ಟರ್ ಗೀತಾ ಡಿಗ್ಗಿ ಅವರಿಗೂ ತುಂಬು ಹೃದಯದಿಂದ ಶರಣು ಸಮರ್ಪಿಸುವೆ. ವಿಶೇಷ ಉಪನ್ಯಾಸ. ಆಹಾರದ ಮೇಲಿನ ಅತಿ ಆಸೆ, ನಾಲಿಗೆಯ ರುಚಿ, ಇವುಗಳ ಮೇಲೆ ಆಂತರಿಕ ಮನೋಭಾವದಲ್ಲಿ ಸ್ವಾತಂತ್ರ್ಯವಿರಬೇಕು. ಆಹಾರವನ್ನ ಕಡಿಮೆ ಮಾಡುವುದರಲ್ಲಿ ಅಲ್ಲ, ಅಥವಾ ಉಪವಾಸ ಮಾಡುವುದರಲ್ಲಿ ಅಲ್ಲ. ಒಬ್ಬನ ದೇಹಕ್ಕೆ ಅವರ ಶಕ್ತಿಯನ್ನ ಸರಿಯಾಗಿಡಲು ಸಾಕಾಗುವಷ್ಟು ಪೌಷ್ಟಿಕ ಆಹಾರವನ್ನ ತೆಗೆದುಕೊಳ್ಳಬೇಕು ಎಂದು ಅವರ ಮಾತು. ಅಂದ್ರ ನಾವು ಅದರ ಬಾಹ್ಯ ಆಸೆಯ ಅನುರಾಗವನ್ನ ದೂರ ಇಡಬೇಕು ಎಂದು ಹೇಳಿದ ರೇಣುಕಾ ಮೇಡಮ್ ಅವರಿಗೂ ಕೂಡ ಹೃದಯಪೂರ್ವಕ ಶರಣಾರ್ಥಿಗಳು. ಮಾರ್ಗದರ್ಶನ ನುಡಿಗಳು ಹೇಳಿದ್ರು, ತುತ್ತಿಗೊಮ್ಮೆ ಶರಣರನ್ನ ನೆನೆಯಬೇಕು ಅಂತಕ್ಕಂಥದ್ದು. ನಮ್ಮ ಜೀವನ ಅತ್ಯಂತ ಸರಳವಾಗಿ ನಡೆದುಕೊಂಡು ಹೋಗ್ಬೇಕಾದ್ರೆ ಅವರ ಮಾರ್ಗದರ್ಶನವೂ ಕೂಡ ಬೇಕು ಅಂತಕ್ಕಂಥ ಮಾತು. ಇಂತಹ ಮಾರ್ಗದರ್ಶನ ನುಡಿಗಳನ್ನಾಡಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಕೂಡ ಶರಣಾರ್ಥಿಗಳು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಶರಣರಿಗೂ ಕೂಡ ನಾನು ಶರಣು ಸಮರ್ಪಿಸುವೆ. ಅತ್ಯುತ್ತಮವಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಶರಣೆ ಜಯಶ್ರೀ ಆಲೂರವರಿಗೂ ಕೂಡ ಶರಣಾರ್ಥಿಗಳು. ಇನ್ನು ವಚನ ಮಂಗಳ ಮಾಡಲಿರುವ ಶರಣೆ ಮಂಗಳಾ ಪಾಟೀಲ್ ಅವರಿಗೂ ಕೂಡ ಶರಣು ಸಮರ್ಪಿಸುವೆ. ಸಂಯೋಜಕರಾದ ಶರಣೆ ಸವಿತಾ ದೇಶ್ಮುಖ್, ಶರಣ MB ಬಿರಾದರ್, ಶರಣ ಡಾಕ್ಟರ್ ನಿಂಗನಗೌಡ ಸಿ ಪಾಟೀಲ್, ಶರಣ ಆನಂದ್ ಕುಮಾರ್ ಪಾಟೀಲ್, ಶರಣ ಡಾಕ್ಟರ್ ಶ್ರೀಶೈಲ್ ಬಾಗೇವಾಡಿ, ಶರಣೆ ಪ್ರೇಮಕ್ಕ ಹೊರಟ್ಟಿ ಅವರಿಗೂ ಶರಣಾರ್ಥಿಗಳು. ಅದೇ ರೀತಿ ಈ ಕಾರ್ಯಕ್ರಮದ ಸಂಘಟಿತರಾದ ಶರಣೆ ಶಾರದಮ್ಮ, ಶರಣೆ ಗೌರಮ್ಮ ಮತ್ತು ಸುಧಾ ಶರಣೆಯರಿಗೂ ಶರಣು ಸಮರ್ಪಿಸುವೆ. ನಿನ್ನೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಶರಣೆ ಸುಧಾ ಪಾಟೀಲ್ ಹಾಗೂ ಇವತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಶರಣೆ ಅಕ್ಕ ಮಹಾದೇವಿ ತೆಗ್ಗಿಯವರಿಗೂ ಕೂಡ ಶುಭಾಶಯಗಳನ್ನ ಹೇಳುತ್ತಾ ಅವರಿಗೂ ಶರಣು ಸಮರ್ಪಿಸುವೆ. ಇನ್ನು ನಿರಂತರವಾಗಿ ತಾಂತ್ರಿಕ ಸೇವೆ ಸಲ್ಲಿಸುತ್ತಿರುವ ಹಾಗೂ ಪ್ರತಿ ಶನಿವಾರ ನಡೆಯುತ್ತಿರುವ ಕಾರ್ಯಕ್ರಮದ ಪಟ್ಟಿಯನ್ನು ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಿ, ಅಂದ್ರೆ ಕಪ್ಪು ಬಿಳುಪಿನಿಂದ ಹೊರಬಂದು ಕಲರವ ಮೂಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಕೂಡ ಶರಣು ಸಮರ್ಪಿಸುವೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸಹೋದರಿ ದೀಪಾ ತಿಬ್ಬಡ್ಡಿ ಅವರಿಗೆ. ವೇದಿಕೆ ಪರವಾಗಿ ತಮಗೂ ಕೂಡ ಶರಣಾರ್ಥಿ. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ವಚನ ಮಂಗಳ ಶರಣೆ ಮಂಗಳಾ ಪಾಟೀಲ್ ಇವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕನ ಅರಿವು ವೇದಿಕೆಯ ಗೂಗಲ್ ಮೀಟಿನ ಎಲ್ಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು. ಈಗ ವಚನ ಮಂಗಳ. ತನು ಮನ ಘನವೆಂಬ ಕನ್ನಡಿ ನೋಡಯ್ಯ, ತನು ಮನ ಘನವೆಂಬ ಕನ್ನಡಿ ನೋಡಯ್ಯ, ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ, ತನು ಮನ ಘನವೆಂಬ ಕನ್ನಡಿ ನೋಡಯ್ಯ. ಬರಿಯ ಭ್ರಮೆಯ ಮಾತು ನೋಡಯ್ಯ ತಂದೆ, ಬರಿಯ ಭ್ರಮೆಯ ಮಾತು ನೋಡಯ್ಯ ತಂದೆ, ಆ ಭ್ರಮೆಯೊಳಗೆ ಗುರು
ಚರಣ ಆ ಭ್ರಮೆಯೊಳಗೆ ಗುರು ನಿಮ್ಮ ಚರಣ ಬಿಡೆನ ಕೂಡಲ ಬಿಡೆನ ಕೂಡಲ ಸಂಗಮ ದೇವ ಬಿಡೆನ ಕೂಡಲ ಸಂಗಮ ದೇವ ತನು ಮನ ಘನವೆಂಬ ಕನ್ನಡಿ ನೋಡಯ್ಯ ನನ್ನದು ಅಲ್ಲ ನಿನ್ನದು ಅಲ್ಲ ನನ್ನದು ಅಲ್ಲ ನಿನ್ನದು ಅಲ್ಲ ತನು ಮನ ಘನವೆಂಬ ಕನ್ನಡಿ ನೋಡಯ್ಯ ಕನ್ನಡಿ ನೋಡಯ್ಯ ಕನ್ನಡಿ ನೋಡಯ್ಯ. ಎಲ್ಲರಿಗೂ ಶರಣಾರ್ಥಿಗಳು. ಸುಂದರವಾಗಿ ಹಾಡಿ ವಚನ ಮಂಗಳವನ್ನ ಗೈದಂತಹ ಶರಣೆ ಮಂಗಳಾ ಪಾಟೀಲ್ ಇವರಿಗೆ ಧನ್ಯವಾದಗಳು. ಇದೇ ರೀತಿಯಾಗಿ ನಾಳಿನ ರವಿವಾರ ದಿನದಂದು 19ನೇ ತಾರೀಕಿನಂದು ಐನ್ಸ್ಟೀನ್ ಮತ್ತು ಬಸವಣ್ಣ ಇವರ ಕುರಿತಾಗಿ ಡಾಕ್ಟರ್ KS ಮಲ್ಲೇಶ್ ವಿಶ್ರಾಂತ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾಲಯ ಇವರಿಂದ ಉಪನ್ಯಾಸ ಇದೆ. ದಯವಿಟ್ಟು ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ಶುಭರಾತ್ರಿ.